पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनुवे. ರಾಯರ ಬಳಿ ಹೋಗಿ ಕಷ್ಟಗಳನ್ನ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ. ರಾಯರು ಹೇಗೆ ಭೂಮಿಗೆ ಬಂದ್ರು? ಮೊದಲು ಶಂಕುಕರ್ಣ ಅಂತ ಒಬ್ಬ ಇರ್ತಾನೆ, ಆದ್ಮೇಲೆ ಪ್ರಹ್ಲಾದ ಆಗ್ಬಿಡ್ತಾರೆ, ಬಾಲಿಕ ಆಗ್ಬಿಡ್ತಾರೆ, ಆಮೇಲೆ ವ್ಯಾಸರಾಜರು ಹುಡ್ತಾರೆ. 1595 ರಾಯರು ಹುಡ್ತಾರೆ. ಅವರಿಗೆ ವೆಂಕಟನಾಥ ಅಂತ ಹೆಸರಿರ್ತಾರೆ. ಬಹಳ ತಡವಾಗಿ ಮಗುವಾಗಕ್ಕೆ ಶುರು ಆಗಿದ್ರಿಂದ ತಂದೆ ತಾಯಿ ಇಬ್ರು ತೀರ್ಕೊಂಡ್ಬಿಡ್ತಾರೆ. ರಾಯರ್ನ ತತ್ತು ತಗೊಳ್ತಾರೆ. ಅವ್ರ ಕೆಳಗಡೆ ತಗೊಂಡು ಪಾಠಗಳನ್ನೆಲ್ಲ ಮಾಡೋಕ್ ಶುರು ಮಾಡ್ತಾರೆ. ಬೇರೆಯವ್ರಿಗೆ ಒಳ್ಳೇದ್ ವಯಸ್ಸು, ಬಹಳ ಒಳ್ಳೆ ಹೆಸರು ತಗೊಂಡಿರೋ ಸರಸ್ವತಿ ಅನ್ನೋ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ. ರಾಯರಿಗೆ ಕನಸಲ್ಲಿ ದರಿದ್ರ ದೇವತೆ ಅಪಿಯರ್ ಆಗ್ತಾನೆ. ಆಕೆ ನಿಂದು ಕೆಲವೊಂದಷ್ಟು ಕರ್ಮಗಳಿವೆ, ಅವು ಕಳಿಬೇಕು, ಸೊ ನಾನ್ ನಿನ್ ಜೊತೆ ಬಂದಿರ್ತೀನಿ, ಎಷ್ಟು ಟೈಮ್ ಇರ್ತೀಯಾ ಅಂತ ರಾಯರ್ ಕೇಳ್ತಾರಂತೆ. ಯಾವಾಗ ನಿನ್ನ ಹೆಂಡತಿ ಮಠಕ್ಕೆ ಹೋಗು, ಸುಧೀಂದ್ರ ತೀರ್ಥರ ಮಠಕ್ಕೆ ಹೋಗು, ಅಲ್ಲಿವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅಂತ. ಅದಾದ್ಮೇಲೆ ರಾಯರಿಗೆ ಕಷ್ಟಗಳು ಶುರುವಾಗುತ್ತೆ. ರಾಯರ ಹತ್ರ ಬಡತನ ಶುರುವಾಗುತ್ತೆ. ಯಾವ ಹಂತಕ್ಕೆ ಬಡತನ ಶುರುವಾಗುತ್ತೆ ಅಂತಂದ್ರೆ, ಏಕಾದಶಿಲಿ ಉಪವಾಸ ಮಾಡ್ತೀವಿ. ಉಪವಾಸನ ಬ್ರೇಕ್ ಮಾಡೋದಕ್ಕೂ ರಾಯರ ಹತ್ರ ಊಟ ಇರ್ತಾ ಇಲ್ಲ. ಎಷ್ಟೊಂದ್ಸರಿ ಊಟ ಮಾಡೋದಕ್ಕೆ ಪ್ಲೇಟ್ ಕೂಡ ಇರ್ತಾ ಇರ್ಲಿಲ್ಲ, ನೆಲದ ಮೇಲೆ ಊಟ ಮಾಡೋದಂತೆ. ಇನ್ನೇನು ಕೆಟ್ಟದಾಗ ಸಾಧ್ಯನೇ ಇಲ್ಲ ಅಂತ ಇರ್ಬೇಕಾದ್ರೆ ಒಂದ್ಸರಿ ಕಳ್ಳರು ಬಂದು ಅವ್ರ ಮನೇಲಿ ಇದ್ದಿದ್ದ ಹೊರದೋಗಿರೋ ಬಟ್ಟೆ ಮತ್ತೆ ಪಾತ್ರೆಗಳನ್ನು ಕದ್ದು ಬಿಡ್ತಾರೆ. ಅಲ್ಲಿಗೆ ರಾಯರ ಹತ್ರ ಏನೇನೇನೇನು ಉಳಿಯೋದಿಲ್ಲ. ಬಂದು ಸರಸ್ವತಿ ಅವರು ಮಠಕ್ಕೆ ಹೊಟ್ಟೋಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ರಾಯರದು ಬಡತನ ಮುಗೀತು ಅಂತ. ದರಿದ್ರ ದೇವತೆ ಹೊರಟೋದ್ಲು ಬಿಟ್ಟು ರಾಯರನ್ನ. ಕೆಲವಷ್ಟು ದೇವತೆಗಳು ಬಂದು ಕನಸಲ್ಲಿ ಹೇಳ್ತಾರೆ, ರಾಯರಿಗೆ ನೀನ್ ದೀಕ್ಷೆ ಕೊಡಬೇಕು, ರಾಯರು ಸನ್ಯಾಸತ್ವ ತಗೋಬೇಕು. ಕನಸಲ್ಲಿ ಸರಸ್ವತಿ ಬರ್ತಾಳೆ, ನೀನು ಆಗಬೇಕು, ನಿನ್ನಿಂದಾನೇ ನಾನು ಬೆಳಿಬೇಕು, ನೀನು ಇರೋವರೆಗೂ ನಾನು ನೃತ್ಯ ಮಾಡ್ಬೇಕು. ಅದಾದ್ಮೇಲೆ ರಾಯರು ಹೋಗಿ ಸ್ವೀಕಾರ ಮಾಡ್ಬಿಡ್ತಾರೆ. ಗಂಡನ ಆಗ್ಲಿ ಅವ್ರನ್ನ ನೋಡದೆ ಇರೋದಕ್ಕಾಗೋದಿಲ್ಲ. ಅವ್ರೊಂಥರ ವಿಚಲಿತರಾಗಿ ಹೋಗ್ತಾರೆ. ಗಂಡನ ನೋಡ್ಬೇಕು ಅನ್ನೋ ಇದರಲ್ಲಿ ಓಡೋಗ್ತಾ ಒಂದು ಬಾವಿಗೆ ಹಾರಿ. ಈಗ ಒಬ್ರು ಸನ್ಯಾಸತ್ವ ತಗೊಂಡ್ರೆ, ಸನ್ಯಾಸಿಗಳಾದ್ಮೇಲೆ ಮನೇಲಿ ಯಾರು ಬಂದು ನೋಡಬಾರ್ದು ಅಂತಂದ್ರೆ ಅದು ಹೆಂಗೆ? ಆಕೆಗೆ ಹಂಗೆ ನೋಡೋಕ್ಕಾಗ್ಲಿಲ್ಲ. ಆಕೆ ಅದಕ್ಕೆ ಪಿಶಾಚಿ ಆಗಿ ಬರ್ತಾರೆ ರಾಯರನ್ನ ನೋಡೋಕೆ ಸಂಜೆ. ಅಲ್ಲಿ ಕೆಲವ್ರು ಇದ್ದೇ ಇರ್ತಾರೆ, ಇದನ್ನ ಪ್ರಶ್ನೆ ಮಾಡೋವಂಥವ್ರು, ಇದೆಲ್ಲ ಡಾಂಬಿಕತೆ ಅಂತ ಹೇಳೋರು, ನಂಬದೇ ಇರೋರು ಅಂಥವ್ರು ಒಂದಿಬ್ರು ಅಲ್ಲಿರ್ತಾರೆ. ಅವರು ಅವರ ಕುಟುಂಬದ್ದೇ ಯಾವುದೋ ಒಂದು ಮಗುನ ಕರ್ಕೊಂಡು ಹೋಗಿ ರಾಯರು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಮಲಗಿಸ್ಬಿಟ್ಟು, ನಮ್ಮ ಮಗುನು ತೀರ್ಕೊಂಡಿದೆ, ಬನ್ನಿ ಬದುಕಿಸಿ ಅಂತ. ರಾಯರಿಗೆಲ್ಲ ಗೊತ್ತಾಗುತ್ತೆ ಆ ಮಗು ಆಯಸ್ ಮುಗಿದು ಹೋಗಿದೆ, ಅದನ್ನ ಬದುಕ್ಸೋಕ್ಕಾಗಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ವಾಪಸ್ ಮಗು ಸತ್ತು ಹೋಗಿದ್ಯಂತೆ, ಮಗು ಬದುಕೇ ಇದೆ ಅಂತ ಅನ್ಕೊಂಡು ನಡ್ಕೊಂಡು ಬರ್ತಾರೆ. ಮಗು ಸತ್ತು ಹೋಗಿರೋ ಅದು ಏನ್ ಹೇಳುತ್ತಂತಂದ್ರೆ, ಗುರುಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ನಿಜವಾಗ್ಲೂ ಶಕ್ತಿ ಇರೋರ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ಕ್ವೆಶ್ಚನ್ ಮಾಡಕ್ ಹೋಗ್ಬಾರ್ದು. ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಉಡುಪಿಗೆ ಬರ್ತಾರೆ, ದೇವಸ್ಥಾನ ನೋಡಕ್ ಸಿಗುತ್ತೆ. ಸೊ ರಾಯರಲ್ಲಿ ಬಂದ ತಕ್ಷಣ ಕೃಷ್ಣಂದು ವಿಗ್ರಹ ನೋಡ್ತಾ ಕಣ್ಣಲ್ಲಿ ನೀರು ಹಾಕೋಕ್ ಶುರು ಮಾಡ್ತಾರಂತೆ. ಅವಾಗ ರಾಯರ್ ಕಂಪೋಸ್ ಮಾಡಿದ್ದು ಇಂದು ಎನಗೆ ಗೋವಿಂದ. ಇನ್ನೊಂದ್ಸರಿ ಒಬ್ಬ ನವಾಬ ಇರ್ತಾನೆ, ನವಾಬನ್ ಮಗ ತೀರ್ಕೊಂಡಿರ್ತಾನೆ, ಅಂದ್ರೆ ಹಾವು ಕಚ್ಚಿ ತೀರ್ಕೊಂಡಿರ್ತಾನೆ, ಅವನ್ನ ಸಮಾಧಿ ಮಾಡ್ಬಿಟ್ಟಿರ್ತಾರೆ. ಆಗ ರಾಯರ ಮೊರೆ ಹೋದಾಗ ರಾಯರು, ನಿನ್ನ ಮಗ ಇನ್ನೂ ಸತ್ತಿಲ್ಲ, ಸಂಜೆ ಅಷ್ಟರಲ್ಲಿ ಅವನ ಬದುಕಿಸ್ಬೋದು, ಅವನಿನ್ನೂ ಬದುಕಿದ್ದಾನೆ ಅಂತ ಹೇಳ್ತಾರೆ. ಯಾವ ಹಾವು ಕಚ್ಚಿರುತ್ತಲ್ಲ ಆ ಹಾವು ಬಂದು ವಾಪಸ್ ವಿಷ ಹೀರ್ಕೊಳಕ್ ಶುರು ಮಾಡುತ್ತೆ. ಇಮಿಡಿಯೇಟ್ಲಿ ಒಂದು ಹದ್ದು ಬಂದು ಹಾವನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ರಾಯರು ಸಹಾಯ ಮಾಡಬೇಕು ಅಂತಿದ್ದಾಗ ಧರ್ಮ ಭೇದ ನೋಡ್ತಾ ಇರಲಿಲ್ಲ. ಅದು ಅವನು ಆ ಧರ್ಮದವನು, ಇವನು ಈ ಧರ್ಮದವನು. ಬೃಂದಾವನ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ ಏನಿರ್ತಾರಲ್ಲ, ಅವ್ರಿಗೆ ಅದನ್ನ ಮೀಸಲಿಟ್ಟು ವೆಂಕಟನ ಅವರ ಕರ್ಕೊಂಡು ಹೋಗಿ ಒಂದ್ ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತೋರಿಸ್ತಾರೆ, ರಾಮ ಸೀತೆಯನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಕೂತಿ ವಿಶ್ರಾಮ ಮಾಡಿ ಹೋಗಿದ್ದ, ವಿಶ್ರಾಂತಿ ತಗೊಂಡು ಹೋಗಿದ್ದ, ಈ ಕಲ್ಲಲ್ಲಿ ಬೃಂದಾವನ ಆಗ್ಬೇಕು ನಂದು ಅಂತ. ಇದೆಲ್ಲ ಆಗಿ ಒಂದು 150 ವರ್ಷ ಆದ್ಮೇಲೆ ಬ್ರಿಟಿಷ್ ಆಡಳಿತದ ಟೈಮಲ್ಲಿ ಥಾಮಸ್ ಮನ್ರೋ ಅನ್ನೋ ಆಫೀಸರ್ ಬರ್ತಾನೆ. ವಾಪಸ್ ಮಂತ್ರಾಲಯ ವಾಪಸ್ ತಗೋಬೇಕು ಅಂತ ಬಂದ್ಬಿಡುತ್ತೆ. 150 ವರ್ಷದ ಹಿಂದೆ ಒಬ್ರು ಯಾರೋ ಬೃಂದಾವನ ಎಂಟರ್ ಆದ್ರೆ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಬದುಕಿದ್ದಾರೆ ಅಂತ ನೀವು ಅನ್ಕೊಂಡೆಲ್ಲ ಬದುಕ್ತಾ ಇದೀರಲ್ಲ, ಇಂಡಿಯನ್ಸ್ ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಬರ್ತಾನೆ, ಬರ್ತಿದ್ದಂಗೆ ಅಲ್ಲಿ ಆ ಜಾಗದ ಎನರ್ಜಿ ಹೇಗಿರುತ್ತೆ ಅಂತಂದ್ರೆ, ಅವನೇ ಶೂಬಿಸ್ಬಿಡ್ತಾನೆ. पूज्याय राघवेन्द्राय सत्यधर्मव्रताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗೊತ್ತಾಗಿರಬೇಕು ಇವತ್ತು ನಾವು ಏನ್ ಮಾತಾಡ್ತೀವಿ ಅಂತ. ಎಲ್ಲರಿಗೂ ನಿಮಗೂ ಸ್ವಾಗತ. ರಾಜೇಶ್ ರಿವೀಲ್ಸ್ನ ಈ ಪಾಡ್ಕಾಸ್ಟ್ ಅಲ್ಲಿ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥದ್ದು ನನ್ನ ನೆಚ್ಚಿನ, ನನ್ನ ಫೇವ್ರೆಟ್ ಭಗವಂತ. ಯಾಕೆ ಏನು ಅಂತ ಹೋಗ್ತಾ ಹೇಳ್ತೀನಿ. ಅಂಡ್ ಸಾಕಷ್ಟು ಜನರು ಅಫ್ಕೋರ್ಸ್ ಈಗ ನೀವು ತಮ್ಮನೇಲಿ ನೋಡ್ತಿದ್ದಂಗೆ ನಿಮಗೆ ಖುಷಿ ಆಗಿರುತ್ತೆ. ಇವತ್ತು ನಾವು ಮಾತಾಡೋದು ರಾಯರ ಬಗ್ಗೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ರಾಘವೇಂದ್ರ ಸ್ವಾಮಿಗಳ ಈ ಜೀವನ ಚರಿತ್ರೆನ ಇವತ್ತು ತಿಳಿಸ್ಕೊಳಕ್ಕೆ ನಾನು ಹುಟ್ಟಿದ್ದಾರೆ. ಈಸ್ ಎ ಸ್ಪಿರಿಚುವಲ್ ಥಿಂಕರ್. ಏನದು 60-70 ಆಗೋದು ಇವ್ರಿಗೆ 20-20 ಶುರು ಆಗಿದೆ. 29 ವರ್ಷಕ್ಕೆ ಇವ್ರಿಗೆ ಇರ್ತಕ್ಕಂಥ ಮೆಚುರಿಟಿ. ಓ ಎಸ್, ಅಕ್ಷಯ್ ವಾಸು ಇವತ್ತು ನಮ್ಮೊಟ್ಟಿಗೆ. ನಮಸ್ತೆ ಅಕ್ಷಯ್.
ನಮಸ್ತೆ ರಾಜೇಶ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಆಲ್ ಆಫ್ ಸಡನ್ ಯಾಕೋ ಗೊತ್ತಿಲ್ಲ, ನನ್ನ ಪಾಡ್ಕಾಸ್ಟ್ಗಳು ನಾನು ತುಂಬ ಸೀರಿಯಸ್ ಆಗಿರಲ್ಲ. ಬೈ ಡಿಫಾಲ್ಟ್ ಈಗ ರಾಯರ್ ಬಗ್ಗೆ ಪಾಡ್ಕಾಸ್ಟ್ ಅರ್ತಿದ್ದಂಗೆ ಅದೇನೋ ಒಂಥರ ಮನಸ್ಸಲ್ಲಿ ಖುಷಿ, ಭಯ, ಒಂಥರ ಕೌತುಕ, ಏನೋ ತಿಳ್ಕೊಬೇಕು ಅಂತ. ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಮೊದಲನೇದಾಗಿ ನೀವು ಹೇಳಿದ್ರಲ್ಲ, ರಾಘವೇಂದ್ರ ರಾಯರದು ಮಂತ್ರ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಭಜಿಸೋರಿಗೆ ಕಲ್ಪವೃಕ್ಷ, ನಮಸೋರಿಗೆ ಕಾಮಧೇನು. ಇಷ್ಟೊಂದು ಕಡೆ ಹೇಳಿದ್ದಾರೆ, ಎಷ್ಟೊಂದು ಕಡೆನೂ ಅದ್ರದ್ದು ವ್ಯತ್ಯಾಸ, ಅದ್ರದ್ದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ದಾರೆ. ನಾನು ರಾಯರ್ನ ಅರ್ಥಕೊಳ್ಳೋಕ್ಕೆ, ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ, ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ದೇವರಾಗ್ಲಿ ಮನುಷ್ಯರಾಗ್ಲಿ ಅವ್ರನ್ನ ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಫಸ್ಟ್ ಅರ್ಥಕೋಬೇಕು ಅಂತ. ಅವ್ರೇನು, ಅವ್ರು ಹೇಗಿದ್ರು, ಅವ್ರು ಯಾಕಿದ್ರು, ಯಾಕೆ ಈಗಿದ್ದಾರೆ, ಹೇಗಿದ್ದಾರೆ. ಗುರುಗಳು, ಎಸ್ಪೆಷಲಿ ರಾಯರು ಗುರುಗಳು. ಈ ರಾಯರು ಅಂತ ಬಂದಾಗ ಎಲ್ಲರೂ, ಈಗ ನಾವು ಕೃಷ್ಣ ಬಗ್ಗೆ ರಾಮನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೋಗೋ ಬಾರೋ ಅನ್ನೋ ತರನು ಕರಿತೀವಿ. ಈಗ ರಾಯರ ಬಗ್ಗೆನೂ ಅದೇ ಇದೆ, ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ಅಂತ. ಅಂದ್ರೆ ರಾಯರ್ನ ನೀವು ಎಲ್ಲಿ ಕರಿತಿರೋ, ಹೇಗ್ ಕರಿತಿರೋ, ಎಲ್ಲಿ ಕರಿತಿರೋ ಬರ್ತಾರೆ. ತಂದೆಯಾಗಿ ಕರೆದ್ರೆ, ಮಗುವಾಗಿ ಕರೆದ್ರೆ, ಸ್ನೇಹಿತನಾಗಿ ಕರೆದ್ರೆ, ನೀವು ಯಾವ ಜಾಗ ಕರೆದ್ರು ಆ ರೋಲಲ್ಲಿ ಬರ್ತಾರೆ. ಬಟ್ ಎಲ್ಲರೂ ರಾಯರ್ನ ತಂದೆಯಾಗೆ ಕರೆಯೋದು, ರಾಯರೇ ಅಂತಾನೆ ಕರೆಯೋದು. ಕೃಷ್ಣನ ಬೇಕಾದ್ರೆ ಕೃಷ್ಣ ಬಾರೋ ಹೋಗು ಅಂತ ಕರಿಬೋದು. ಬಟ್ ರಾಯರ ಬಗ್ಗೆ ಆಟೋಮೆಟಿಕ್ ಆಗಿ ಆ ಭಕ್ತಿ ಬಂದ್ಬಿಡುತ್ತೆ, ತಂದೆ ಭಾವನೆ ಬಂದೇ ಬಿಡುತ್ತೆ, ನನ್ನ ತಂದೆ ರಾಯರು ಅಂತ. ಸೊ ಅಲ್ಲಿಂದ ಆ ರೆಸ್ಪೆಕ್ಟ್ ಹುಟ್ಟೋದು, ಅಲ್ಲಿಂದ ಆ ಖುಷಿ ಅನ್ನೋದು ಹುಟ್ಟೋದು. ಭಯ ಅನ್ನೋದು ಹುಟ್ಟಲ್ಲ ರಾಯರ್ ಅಂತ ಬಂದಾಗ, ಖುಷಿ ಹುಟ್ಟುತ್ತೆ, ರೆಸ್ಪೆಕ್ಟ್ ಹುಟ್ಟುತ್ತೆ. ಅಂಡ್ ರಾಯರ್ನ ಅರ್ಥಕೊಂಡವರು, ರಾಯರ್ ಬಗ್ಗೆ ಅರ್ಥಕೊಳ್ದೇನೆ ರಾಯರ್ ಹೆಸರು ಹೇಳ್ಕೊಂತಿರೋರು ಎಲ್ಲರಿಗೂ ಮಿರಾಕಲ್ ಆಗೇ ಇರುತ್ತೆ ಲೈಫಲ್ಲಿ. ಈಗ ನಾನು ಫಸ್ಟ್ ಟೈಮ್ ನನ್ಗೆ ಫಸ್ಟ್ ಆಫ್ ಆಲ್ ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಹೇಳಬೇಕು, ರಾಯರ ಬಗ್ಗೆ ತುಂಬಾ ಅರ್ಥಕೊಳ್ಬೇಕು ಅಂತ ನಾನು ಗಹನವಾಗಿ ಅವ್ರ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದ್ಮೇಲೆ ನನಗೆ ಸಿಕ್ಕಿರೋದ್ರ ಬಗ್ಗೆ ಎಲ್ಲ ಇವತ್ತು ನಾನು ಮಾತಾಡೋದು. ಸೊ ಈ ತರ ಮಾತಾಡ್ಬೇಕಾದ್ರೆ ಯಾರು ಸರಿ ಇಲ್ಲ ಅಂತ ಅನ್ಸಿದ್ರೆ ಕ್ಷಮಿಸ್ಬಿಡಿ ಅಂತಾನೆ ಕೇಳಬೇಕು. ಅಂಡ್ ರಾಯರು ನನಗೆ ಪರಿಚಯ ಆಗಿದ್ದು 2014ರಲ್ಲಿ. ನಿಮ್ ಬಗ್ಗೆ, ನಿಮಗೆ ರಾಯರ್ ಪರಿಚಯ ಆಗಿದ್ರ ಬಗ್ಗೆ ನಾವು ಮುಂಚೆ ಮಾತಾಡ್ತಾ ಇದ್ವಿ. ನಿಮ್ಗೆ ಹುಡ್ತಾನೆ ರಾಯರ್. ಈಗ ನನಗೆ ವೈಯಕ್ತಿಕವಾಗಿ ನಮ್ಮ ಮನೆಯವ್ರು, ನಮಗೆ ಹೆಂಗೆ ಅಂದ್ರೆ, ನಾನು ಕಂಡ್ಬಿಡ್ತಾನೆ ನಿಜವಾಗ್ಲೂ ನಮ್ಮ ಮನೇಲಿ ಬೈ ಡಿಫಾಲ್ಟ್ ಅಂತಲ್ಲ, ನಮ್ಮ ಮನೇಲಿ ನಾನು ಕಂಡಂತ ಮೊದಲ ದೈವನೇ ರಾಘವೇಂದ್ರ ಸ್ವಾಮಿಗಳು. ಬಿಕಾಸ್ ನಮ್ಮಮ್ಮಂಗೆ ಎಂತ ಕನೆಕ್ಷನ್ ಅಂದ್ರೆ ರಾಯರ್ ಜೊತೆಗೆ, ಇವತ್ತಿಗೂ ನಮ್ಮಮ್ಮ ಅವ್ರನ್ನ ತಂದೆ ಅಂತಾನೆ ಭಾವಿಸೋದು. ಇನ್ಫ್ಯಾಕ್ಟ್ ನನಗೆ ಹೆಸರು ರಾಜೇಶ್ ಅಂತ, ನನ್ನ ತಂಗಿಗೆ ರಂಜಿತಾ ಅಂತ, ನನ್ನ ತಮ್ಮಂಗೆ ಹೆಸರು ರಾಕೇಶ್ ಅಂತ. ರಾ ಇಂದ ಏನಿಟ್ರಲ್ಲ, ಈ ರಾ ಅನ್ನೋ ಹೆಸರು ಇಡಕ್ ಕಾರಣನೇ ಅಮ್ಮ ರಾಘವೇಂದ್ರ ಸ್ವಾಮಿಗಳ, ಏನಂತ ಹೇಳಿ, ನಾನು ಭಕ್ತರು ಅಂತ ಕೂಡ ಕರೆಯಲ್ಲ, ಅಮ್ಮಂಗ ಅದೇನೋ ಕನೆಕ್ಷನ್. ಎಂತ ಅದ್ಭುತವಾದಂತ ಬಾಂಡಿಂಗ್ ಅಂದ್ರೆ ನನ್ನ ತಾಯಿಗೂ ರಾಘವೇಂದ್ರ ಸ್ವಾಮಿಗಳಿಗೂ. ಅಫ್ಕೋರ್ಸ್ ಇದು ಪರ್ಸನಲ್ ಕನೆಕ್ಷನ್. ಇದು ನನಗೆ ಮುಂಚೆಯಿಂದ ನಾನು ಹೇಳ್ದಂಗೆ ನಮ್ಮ ಮನೇಲಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಸದಾ ಇರ್ತಕ್ಕಂಥವ್ರು ರಾಯರು. ಈಗ ನಿಮಗೆ 2014 ಸೊ ಯೂಶಲಿ ಕೃಷ್ಣನ್ ಜೊತೆ ಯಾರಾದ್ರೂ ಹೆಣ್ಮಕ್ಳು ಅಸೋಸಿಯೇಟ್ ಮಾಡ್ಕೋಬೇಕಾದ್ರೆ ನಾನು ಕೃಷ್ಣನ ಸಖಿ ಅಂತ ಹೇಳ್ಕೊಳ್ತಾರೆ. ರಾಯರ ಜೊತೆ ಹೇಳ್ಕೊಬೇಕಾದ್ರೆ ನಾನು ರಾಯರ ಮಗಳು ಅಂತ ಹೇಳ್ಕೊಳ್ತಾರೆ. ಹಾಗೆ ನಾವು ತಂದೆ ಅಂತ ಹೇಳಿದ್ವಲ್ಲ. ಸೊ ಮುಂಚೆನೂ ಹೇಳಿರೋ ಹಾಗೆ ಹೇಳಿದೀನಿ ನಿಮ್ಮ ಪಾಡ್ಕಾಸ್ಟ್ ಸಹ, 2014 ಆಸ್ಪಾಸಿನಲ್ಲಿ ನನ್ನ ತಾಯಿಯವ್ರಿಗೆ ಒಂದು ಬ್ರೈನ್ ರಿಲೇಟೆಡ್ ಆಪರೇಷನ್ ನಡೀತಾ ಇತ್ತು. ಸೊ ಅದೊಂದು 7 ಗಂಟೆ ಕಾಂಪ್ಲೆಕ್ಸ್ ಆಪರೇಷನ್. ಆ ಸಂದರ್ಭದಲ್ಲಿ ನಾನು ಗಣೇಶನ್ಗೆಲ್ಲ ತುಂಬಾ ಕೇಳ್ಕೊಳ್ತಾ ಇದ್ದೆ. ನಾವು ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ, ಮನ್ನರ್ಘಟ್ಟ ರೋಡ್ ಹತ್ರ. ಹೊರಗಡೆ ಒಂದು ಗಣೇಶನ್ ಮೂರ್ತಿ ಇತ್ತು, ತುಂಬಾ ಕೇಳ್ಕೊಳ್ತಾ ಇದ್ದೆ. ನಮ್ಮ ಜೀವನದಲ್ಲಿ ನಾವು ಯಾವ ಎನರ್ಜಿಗೆ ಮೊರೆ ಹೋಗ್ತೀವೋ ಆ ಎನರ್ಜಿ ನಮ್ಮನ್ನ ಇನ್ನೊಂದು ಎನರ್ಜಿ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಆ ಥರ ಅಂದುಕೊಂಡಿದ್ದಾಗ ಇನ್ನೇನು ನಾಳೆ ಆಪರೇಷನ್ ಇದೆ ಅನ್ಬೇಕಾದ್ರೆ, ಇವತ್ತು ನಮ್ಮ ಕುಟುಂಬದ ಸ್ನೇಹಿತರೊಬ್ರು ಬರ್ತಾರೆ. ರಾತ್ರಿ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಫ್ರೆಶನ್ ಅಪ್ ಆಗಿ ಬೆಳಗ್ಗೆ ಬಂದ್ಬಿಡು ಆಪರೇಷನ್ ಟೈಮಿಗೆ. ಅಂದ್ರೆ ಆಪರೇಷನ್ ನಾನು ಬರೋಷ್ಟ್ರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ಆದಷ್ಟು ಬೇಗ ಬರೋಣ ಅಂತ ಹೊರಟಿದ್ದೆ. ಹೊರಡಬೇಕಾದ್ರೆ ಅವ್ರು ನನಗೆ ಕಾರಲ್ಲಿ ಕುತ್ಕೊಂಡು, ನಿನಗೆ ರಾಯರು ಗೊತ್ತಾ ಅಂತ ಕೇಳಿದ್ರು. ರಾಯರ್ ನಂಗೆ ಗೊತ್ತಿಲ್ಲ ಯಾರು ರಾಯರು ಅಂತಂದ್ರೆ. ಈಗ ನಾವ್ ಎಷ್ಟೊಂದು ಗಾದೆಗಳು ಕೇಳಿರ್ತೀವಿ, ರಾಯರ್ ಕುದುರೆ ಅದು ಇದು ಅಂತೆಲ್ಲ. ಆ ಥರ ರಾಯರ. ರಾಘವೇಂದ್ರ ಸ್ವಾಮಿಗಳು ಗೊತ್ತಾ ನಿನಗೆ? ಇಲ್ಲ ಗೊತ್ತಿಲ್ಲ. ಅವಾಗ ನಂಗೆ ಸಡನ್ ಆಗಿ ಫ್ಲಾಶ್ ಆಯ್ತು, ಹಿಂದೆ ಫಿಲಮಲ್ಲಿ ಬಿಡನು ನಿನ್ನ ಪಾದ ಅಂತ ಒಂದು ಸಾಂಗ್ ಬರ್ತಾ ಇತ್ತಲ್ಲ, ಅವ್ರು ತಾನೇ ಆ ತಾತ ಅಂತಂದೆ. ಅವ್ರೇನೆ ಅಂತ ಪರ್ಸಿಂದ ಫೋಟೋ ತೆಗೆದ್ಬಿಟ್ಟು ಕೈಗಿಟ್ಬಿಟ್ಟು, ಇವರು ರಾಯರು. ನಾಳೆ ನೀನು ಹೋಗಿ ಸ್ನಾನ ಮಾಡ್ಬಿಟ್ಟು ಇವ್ರದ್ದು ನೋಡ್ಬಿಟ್ಟು ನಾನು ಮಂತ್ರಾಲಯಕ್ಕೆ ಬರ್ತೀನಿ, ನಮ್ಮಮ್ಮನ ಹೊರಗಡೆ ಕರ್ಕೊಂಡು ಬಾ ಅಂತ ಕೇಳ್ಕೊ ಅಂತಂದ್ರು. ನಾನು ಹಾಗೆ ಕೇಳ್ಕೊಂಡೆ, ಆಮೇಲೆ ಬಂದೆ. ಇದಕ್ಕಿಂತ ಮುಂಚೆ ನಾವು ಹೋಗಿದ್ದಂಥ ಮನೆಯಲ್ಲಿ ನಾವು ಎಂಟ್ರಾದ ತಕ್ಷಣ ಒಂದು ಫ್ಯಾನ್ ಇನ್ಸೋದು ಕೇಳೋದು. ಫ್ಯಾನ್ ತೂಗ್ತಾ ಇರೋದು ನಿಧಾನಕ್ಕೆ,
ನಾನು ಮನೆಯವ್ರನ್ನೆಲ್ಲ ಕರೆಸಿ ಹೇಳಿದ್ದಿಲ್ಲ ಒಂದು ಸೌಂಡ್ ಕೇಳ್ತಾ ಇದ್ದೀನಿ, ಬಟ್ ಅವ್ರಿಗೆ ಯಾರಿಗೂ ಕೇಳ್ತಾ ಇರಲಿಲ್ಲ. ನಮ್ಮ ತಾಯಿಯವ್ರಿಗೆ ಹೋಗ್ತಾ ಹೋಗ್ತಾ ಸೀರಿಯಸ್ ಆದಾಗ ಆ ಫ್ಯಾನ್ ಸೌಂಡು ನನ್ನ ಕಿಚಲ್ ನಿಂತಿದ್ರು ಕೇಳ್ತಾ ಇತ್ತು, ತೂಗ್ತಾ ಇರೋ ಥರ ಫ್ಯಾನ್. ನಾನು ಅವತ್ತು ರಾಯರಿಗೆ ನಮಸ್ಕಾರ ಮಾಡಬೇಕಾದ್ರೂ ಅದು ತುಂಬ ಜೋರಾಗಿ ಕೇಳಿಸ್ತಾ ಇತ್ತು. ಅಮ್ಮಂದು ಆಪರೇಷನ್ ಎಲ್ಲ ಮುಗೀತು ಅಂದಾಗ ಮನೆಗೆ ಬಂದಾಗ ಆ ಫ್ಯಾನ್ ಸೌಂಡ್ ಇರಲಿಲ್ಲ. ಆ್ಯಂಡ್ ಆಪರೇಷನ್ ಸಕ್ಸಸ್ ಕೂಡ ಆಗಿತ್ತು. ಅವತ್ತಿಂದ ನಾನು ರಾಯರ್ನ ಸಿಕ್ಕಾಪಟ್ಟೆ ಒಪ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಹೇಳಿದ್ದೆ, ಯೂಶ್ವಲಿ ಏನಾಗುತ್ತೆ ಎಲ್ಲರ ಜೀವನದಲ್ಲೂ ಮಂತ್ರಾಲಯಕ್ಕೆ ಅವರಾಗೆ ಫಸ್ಟ್ ಟೈಮ್ ಹೋಗೋದು ಬಹಳ ಕಡಿಮೆ. ಎಲ್ಲೋ ಒಂದು ಜಾಗಕ್ಕೆ ಹೋಗಿರ್ತಾರೆ, ಆಗ ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಹಾಗೆ ಪ್ರಯಾಣ ಬೆಳೆಸುವಂಥ ಸಂದರ್ಭ ಬಂದ್ಬಿಡುತ್ತೆ. ನಾನು ಕೂಡ ಸ್ನೇಹಿತನ ಮದುವೆಗೆ ಹೋಗಿದ್ದಾಗ ನಾನು ಹೇಳಿಬಿಟ್ಟು ಮರೆತು ಬಿಟ್ಟಿದ್ದೆ, ನಾನು ಹೋಗಿರಲಿಲ್ಲ. ಸ್ನೇಹಿತ 2 ವರ್ಷ ಬಿಟ್ಟು ಸ್ನೇಹಿತನ ಅಣ್ಣನ ಮದುವೆಗೆ ಹೋಗಿದ್ದಾಗ ಅಲ್ಲಿ ಎಲ್ಲರೂ ಸಡನ್ ಆಗಿ ಪ್ಲಾನ್ ಮಾಡಿ ಮಂತ್ರಾಲಯಕ್ಕಂತ ಹೋಗಿತ್ತು. ಆಗ ನಾವು ಬೆಳಗ್ಗೆ ಎದ್ದು ಹೋಗಿ ನದಿಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ 2-3 ಸರಿ ದರ್ಶನ ಮಾಡಿದ್ವಿ. ಈಗ ಹಂಗಿಲ್ಲ ಮಂತ್ರಾಲಯ. ಈಗ ಎಷ್ಟೊತ್ತಿಗಾದ್ರೂ ಮಂತ್ರಾಲಯ ಗಿಜಿ ಗಿಜಿ ಅಂತಾನೆ ಇರುತ್ತೆ, ಹಬ್ಬದ ತರಾನೇ ಇರುತ್ತೆ. ಅದೇನು ಅಂತಂದ್ರೆ ರಾಯರ್ದು ಮಹಿಮೆ ಏನಿದೆ ಅದು ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಾಸ್ತಿ ಜನಗಳಿಗೆ ರಾಯರ ಪರಿಚಯ ಆಗ್ತಾನೆ ಹೋಗ್ತಾ ಇದೆ. ಕಷ್ಟ ಬಂದವರು, ಕಷ್ಟ ಪರಿಹಾರ ಮಾಡ್ಕೊಂಡವರು, ಕಷ್ಟ ಇರೋರಿಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದಾಗ ರಾಯರ ಹೆಸರನ್ನ ಹೇಳ್ತಾ ಹೋಗ್ತಾರೆ, ಅವ್ರಿಗೂ ಇನ್ನೊಬ್ರಿಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಬೆಳಿತಾನೆ ಇದೆ ಅವರ ಪವಾಡಗಳು, ಅವರ ಮಹಿಮೆಗಳು. ಆದ್ರಿಂದ ಜನ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದು ನನಗೆ ರಾಯರ ಪರಿಚಯ ಆಗಿದ್ದ ರೀತಿ. ಅಂಡ್ ಅವತ್ತಿಂದ ನಾನು ಏನೇ ಕೆಲಸ ಮಾಡಿದ್ರು ರಾಯರೇ ನನ್ನ ಕೆಲಸ ನಾನು ಮಾಡ್ತೀನಿ, ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಅನ್ಕೊಂಡೇ ಮಾಡಿದ್ದೀನಿ. ಅಂಡ್ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಅಂಡ್ ಅವ್ರು ಯಾವತ್ತೂ ಕೈ ಬಿಡೋದೇ ಇಲ್ಲ. ಅದಕ್ಕೆ ಅವ್ರನ್ನ ಪರಮ ದಯಾಳು ಅಂತ ಅನ್ನೋದು. ಸೊ ಆ ಥರ ಎಲ್ಲ ಕ್ಷಮಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ತಾರೆ ಅಂತ. ಈಗ ರಾಯರು ಈ ಭೂಮಿ ಮೇಲೆ ಬಂದಂತ ಉದ್ದೇಶ, ಏನಕ್ಕೆ ಬಂದ್ರು, ಹೇಗ್ ಬಂದ್ರು, ಇನ್ನು ಏನೇನ್ ನಡೆಯುತ್ತೆ, ಅಥವಾ ರಾಯರ ಪವಾಡಗಳಾಗೋದು, ಇದೊಂದು ಕಂಪ್ಲೀಟ್ ಚಿತ್ರಣ ನಿಮ್ಮಿಂದ ಕೇಳೋ ಆಸೆ. ಸೊ ರಾಯರು ಹೇಗೆ ಭೂಮಿಗೆ ಬಂದ್ರು ಅಂತ ಅಂದ್ಕೊಳ್ಳೋ ಮುಂಚೆ ಮಾತಾಡ್ಬೇಕಾದ್ರೆ ಮೊದಲು ಶಂಕುಕರ್ಣ ಅಂತ ಒಬ್ಬ ಇರ್ತಾನೆ. ಶಂಕುಕರ್ಣ ಆತ ಒಬ್ಬ ದೇವತೆ ಇದ್ದ ಹಾಗೆ. ಸೊ ಅವರು ಬ್ರಹ್ಮನಿಗೆ ಪೂಜೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಬ್ರಹ್ಮನ ಪೂಜೆ ಮಾಡ್ಬೇಕಾದ್ರೆ ವಿಷ್ಣುವಿನ ಪೂಜೆ ಮಾಡ್ಬೇಕಾದ್ರೆ ಶಂಕುಕರ್ಣ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಹೂ ತಂದ್ಕೊಡೋದು, ಹಣ್ಣು ತಂದ್ಕೊಡೋದೆಲ್ಲ. ಅವ್ರು ಒಂದು ಸರಿ ಅಂದ್ಕೊಳ್ತಾರೆ, ನಾನು ಭೂಮಿಗೆ ಹೋಗಿ ಈ ತರ ಪೂಜೆ ಮಾಡಬೇಕು, ಈ ತರ ಎಲ್ಲ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಏನೋ ಆಸೆ ಹುಟ್ಟುತ್ತೆ. ಅದು ಬ್ರಹ್ಮನಿಗೆ ಗೊತ್ತಾಗೋಗುತ್ತೆ. ಬ್ರಹ್ಮ ಒಂದು ಶಾಪ ಕೊಟ್ಬಿಡ್ತಾರೆ, ಅಂದ್ರೆ ಅವರು ಹೂ ಹಣ್ಣು ತರೋದ್ರಲ್ಲಿ ತಡ ಆಗಿ ಹೋಗುತ್ತೆ, ನೀನ್ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟು ಅಂತ. ಆ ಶಾಪದಿಂದ ಈ ಅಸುರರ ಫ್ಯಾಮಿಲಿಲಿ ಹುಟ್ಟು ಅಂತ ಒಂದು ಶಾಪ ಕೊಡ್ತಾರೆ. ಅವರು ಪ್ರಹ್ಲಾದರಾಗಿ ಹುಟ್ಟುತ್ತಾರೆ ಮೊದಲು. ನಿಮಗೆ ಹಿರಣ್ಯಕಶಿಪು ಗೊತ್ತು, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಸೊ ಶಂಕುಕರ್ಣ ಪ್ರಹ್ಲಾದನಾಗಿ ಮೊದಲು ಹುಟ್ಟುತ್ತಾನೆ. ಈ ಒಂದು ಬಹಳ ಬ್ಯೂಟಿಫುಲ್ ಇನ್ಸ್ಟೆನ್ಸ್ ಬರುತ್ತೆ. ಹಿರಣ್ಯಕಶಿಪು ವಿಷ್ಣುವನ್ನ ನಂಬ್ತಾ ಇರಲ್ಲ, ವಿಷ್ಣುವಿನ ನಂಬದೇ ಇರೋ ಫ್ಯಾಮಿಲಿ ಪ್ರಹ್ಲಾದರು ಹುಟ್ಟೋದು, ವಿಷ್ಣುವಿನ ಆರಾಧನೆ ಶುರು ಮಾಡೋದು. ಏನ್ ಹೇಳಿದ್ರು ವಿಷ್ಣು ವಿಷ್ಣು ಅಂತ ಹೇಳ್ತಾನೆ ಇರ್ತಾರೆ. ಅಲ್ಲಿರುವನೆ ಇಲ್ಲಿರುವನೆ ಎಲ್ಲ ನಾವು ನೋಡಿದೀವಿ ಅನ್ನೋ ಫಿಲಮ್ ಅಲ್ಲಿ. ಸೊ ಇದು ಇಷ್ಟ ಆಗಲ್ಲ, ಯಾಕಂದ್ರೆ ವಿಷ್ಣು ದ್ವೇಷಿ ಹಿರಣ್ಯಕಶಿಪು. ಸೊ ಮಗನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾನೆ, ಆ ಥರ ಹೇಳ್ಬಿಡ್ತಾನೆ. ಆಮೇಲೆ ಸಮುದ್ರದಲ್ಲಿ ಮುಳುಗ್ಸೋಕ್ ಪ್ರಯತ್ನ ಪಡ್ತಾರೆ, ಬೆಟ್ಟದಿಂದ ತಳ್ಳೋಕ್ ಪ್ರಯತ್ನ ಪಡ್ತಾರೆ, ಹಾವಿಂದ ಕಚ್ಚಿಸೋಕ್ ಪ್ರಯತ್ನ ಪಡ್ತಾರೆ. ಎಷ್ಟೇ ಸರಿ ಪ್ರಯತ್ನ ಪಡಿದ್ರು ಕೊಲ್ಲೋಕ್ ಆಗೋದೇ ಇಲ್ಲ. ಒಂದ್ ದಿವಸ ಫ್ರಸ್ಟ್ರೇಷನ್ ಅಲ್ಲಿ ಈ ಕಂಬದಲ್ಲಿರುವನೆ ಅಂತ ಹೇಳಿ ಕಂಬ ಹೊಡೆದಾಗ ನರಸಿಂಹಸ್ವಾಮಿ ಬರೋದು. ನರಸಿಂಹಸ್ವಾಮಿ ಬಂದು ಆತ ಒಂದು ವರ ಬೇಡ್ಕೊಂಡಿರ್ತಾನೆ, ನಾನು ಮನೆ ಒಳಗೂ ಸಾಯಬಾರ್ದು, ಮನೆ ಹೊರಗೂ ಸಾಯಬಾರ್ದು, ಭೂಮಿ ಮೇಲೂ ಸಾಯಬಾರ್ದು, ಆಕಾಶದಲ್ಲೂ ಸಾಯಬಾರ್ದು, ಮನುಷ್ಯನಿಂದಲೂ ಸಾಯಬಾರ್ದು, ಪ್ರಾಣಿಯಿಂದನೂ ಸಾಯಬಾರ್ದು. ಹೀಗೆ ಅದಕ್ಕೆ ನರಸಿಂಹ ರೂಪ. ತಲೆ ಪ್ರಾಣಿದ್ದು, ದೇಹ ಮನುಷ್ಯನದ್ದು, ತೊಡೆ ಮೇಲೆ ಮಲಗಿಸ್ಕೊಂಡು ಹೊಟ್ಟೆ ಬೊಗ್ಯೋದು. ಸೊ ಭೂಮಿ ಮೇಲೂ ಅಲ್ಲ, ಆಕಾಶದ ಮೇಲೂ ಅಲ್ಲ, ಮನೆ ಒಳಗೂ ಅಲ್ಲ, ಹೊರಗೂ ಅಲ್ಲ, ಹೊಸಲ ಮೇಲೆ ನಿಂತ್ಕೊಂಡು. ಇದೆಲ್ಲ ಆದ್ಮೇಲೆ ಎಲ್ಲರೂ ಹೆದರ್ಕೊಂಡಿರ್ತಾರೆ. ಲಕ್ಷ್ಮೀದೇವಿ ಕೂಡ ಹತ್ರ ಬರೋಕೆ ಹೆಸಿಟೇಟ್ ಮಾಡ್ತಾ ಇರ್ತಾರೆ. ನಿನಗ್ ಭಯ ಆಗ್ತಿಲ್ವಾ ಅಂತ ಕೇಳಿದಾಗ ಪ್ರಹ್ಲಾದ, ನಿನ್ನ ಮುಖ ನೋಡ್ಬೇಕು ಅಂತ ನಿನ್ ಪಾದದಿಂದ ನೋಡೋಕ್ ಶುರು ಮಾಡಿದೆ ತಂದೆ, ಆದ್ರೆ ನಿನ್ ಪಾದಕ್ಕೆ ನಾನು ನಿಂತು ಹೋಗಿದ್ದೀನಿ, ನಿನ್ ಪಾದ ಅಷ್ಟು ಸುಂದರವಾಗಿದೆ ಅಂತ ಹೇಳ್ದ. ನಾರಾಯಣನ ಪಾದ ಅಷ್ಟು ಸುಂದರ ಅಂತ. ಈ ತಿಲಕ ಎಲ್ಲ ಬರುತ್ತಲ್ಲ, ನಾರಾಯಣನ ಪಾದ ಒಂದು ತುಳಸಿ ದಳ ಹಾಕ್ತಾರೆ. ಯಾವತ್ತೂ ಅಷ್ಟೇ ಈ ಕೃಷ್ಣನ ನೋಡ್ಬೇಕಾದ್ರೆ ಫಸ್ಟ್ ಪಾದನೇ ನೋಡ್ಬೇಕು ಅಂತ ಹೇಳ್ತಾರೆ. ಒಂದು ಮಾತಿದೆ, ಈ 19 ದಿನಾನು 21 ದಿನಾನು ಬರೀ ಹೋಗಿ ಕೃಷ್ಣನ್ ಪಾದನೇ ನೋಡ್ತಾ ಇದ್ರೆ ಕನಸಲ್ಲಿ ಕೃಷ್ಣನ್ ನಿಜವಾದ ಮುಖ ಕಾಣಿಸುತ್ತೆ ಅಂತ. ಆ ತರ. ಸೊ ಪಾದ ಅನ್ನೋದು ಅಷ್ಟು ಸುಂದರ ಅಂತ ವಿಷ್ಣುವಿಂದು, ಕೃಷ್ಣಂದು ಎಲ್ಲ. ಸೊ ಆ ತರ ಈ ನರಸಿಂಹ ಅವತಾರನು ಆ ತರ. ಪ್ರಹ್ಲಾದ ಈ ತರ ಬರ್ತಾರೆ. ಪ್ರಹ್ಲಾದ ಆದ್ಮೇಲೆ ನೆಕ್ಸ್ಟ್ ಬಾಲಿಕ ಆಗಿ ಹುಟ್ಟುತ್ತಾರೆ. ಬಾಲಿಕ ಆಗಿ ಮಹಾಭಾರತದಲ್ಲಿ ಅವ್ರದ್ದು ಬಹಳಷ್ಟು ಸಾಧನೆ ಇರುತ್ತೆ. ಅಂಡ್ ಇದೆಲ್ಲ ಅವ್ರದ್ದು ನಾಲೆಜ್ ಸ್ಪ್ರೆಡ್ ಮಾಡೋದೆಲ್ಲ ನೋಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ವ್ಯಾಸರಾಜ ಹುಡ್ತಾರೆ 3ನೇ ಇದರಲ್ಲಿ. ಅಂಡ್ ವ್ಯಾಸರಾಜರಾಗಿ ಹುಟ್ಟಿದ ಮೇಲೆ ಅಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಬಹಳಷ್ಟು ಈ ದ್ವೈತ ಅದ್ವೈತ ಫಿಲಾಸಫಿ ಅಂತ ಬರುತ್ತೆ. ಅವರು ದ್ವೈತ ಫಿಲಾಸಫಿನ ಸ್ಪ್ರೆಡ್ ಮಾಡ್ತಾ ಹೋಗೋದು. ಏನು ದ್ವೈತ ಅಂದ್ರೆ?
ದ್ವೈತ ಅಂತಂದ್ರೆ, ಈ ಅದ್ವೈತ ಅಂತಂದ್ರೆ ಆತ್ಮ ಪರಮಾತ್ಮ ಒಂದೇ ಅಂತ, ಅದೆರಡಕ್ಕೂ ವಿಭಾಗಗಳಿಲ್ಲ, ಬೇರೆ ಬೇರೆ ಅಲ್ಲ. ನಾವಿರೋ ಜಾಗ, ನಮ್ಮ ಆತ್ಮ, ಭಗವಂತ ಎಲ್ಲ ಬೇರೆ ಬೇರೆ ಅಂತ. ಅಂಡ್ ಹರಿ ಸರ್ವೋತ್ತಮ ಅಂತ, ಆತ್ಮಕ್ಕಿಂತ ಸರ್ವೋತ್ತಮ. ನೀವು ಕೇಳಿರ್ಬೋದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಅಂದ್ರೆ ಹರಿ ಹತ್ರ ಕರ್ಕೊಂಡು ಹೋಗೋದಕ್ಕೆ ಜೀವಕ್ಕೆ ಉತ್ತಮವಾದವನು ವಾಯು, ಅವನು ಹರಿ ಹತ್ರ ಕರ್ಕೊಂಡು ಹೋಗ್ತಾನೆ ಅಂತ. ಅದು ಅದ್ವೈತ ಅಂತಂದ್ರೆ ಎಲ್ಲ ಒಂದೇ, ಯಾವ್ದು ಬೇರೆ ಬೇರೆ ಅಲ್ಲ. ಅದ್ವೈತ ಅಂತಂದ್ರೆ ಪ್ರಾಣ, ಈ ಆತ್ಮ, ಪರಮಾತ್ಮ, ಜಾಗ ಎಲ್ಲಾನು ಒಂದೇ. ಅದೆಲ್ಲ ಒಂಥರ ಕನಸಿದ್ದ ಹಾಗೆ, ನೀವು ಆ ಕನಸಿಂದ ಎದ್ರೆ ಎಲ್ಲಾನು ಒಂದೇ ತರ ಕಾಣುತ್ತೆ ಅಂತ. ದ್ವೈತ ಅಂತಂದ್ರೆ ಎರಡು ಬೇರೆ ಬೇರೆ ಅಂತ. ದ್ವೈತ ಫಿಲಾಸಫಿಲಿ ಏನ್ ಬರುತ್ತೆ, ಪರಮಾತ್ಮ ಬೇರೆ, ಆತ್ಮ ಬೇರೆ. ಸೊ ಆತ್ಮದ ನಿಲುವೇನಿದೆ ಅದು ಪರಮಾತ್ಮನ ಸಂಪನ್ನಗೊಳಿಸಿ ಪರಮಾತ್ಮನ ಹತ್ರ ಹೋಗುವಂಥದ್ದು, ಆ ಥರ. ಸೊ ಈ ದ್ವೈತ ಫಿಲಾಸಫಿನ ತುಂಬಾ ಫಾಲೋ ಮಾಡೋದು. ಈ ವ್ಯಾಸರಾಜರು, ರಾಯರು ಎಲ್ಲ ದ್ವೈತ ಫಿಲಾಸಫಿನೇ ಮಾಡ್ಕೊಂಡು ಬಂದಿದ್ದು. ಸೊ ವ್ಯಾಸರಾಜರು ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡೋಕ್ಕಾಗಿ ಅದಾದ್ಮೇಲೆ ಅದನ್ನ ತಗೊಳೋದಕ್ಕಂತ ರಾಯರು ಜನಿಸೋದು. ಸೊ ಇದಕ್ಕಿಂತ ಮುಂಚೆ ಏನೇನ್ ಬರುತ್ತೆ, ಪ್ರಹ್ಲಾದ ಆಗ್ಬಿಡ್ತಾರೆ, ಬಾಲಿಕ ಆಗ್ಬಿಡ್ತಾರೆ, ಆಮೇಲೆ ವ್ಯಾಸರಾಜರು ಹುಡ್ತಾರೆ, ಅದಾದ್ಮೇಲೆ ರಾಯರಾಗ್ಬಿಡ್ತಾರೆ. ಸೊ ರಾಯರು ಹೀಗೆ ಹುಟ್ಟೋದು. ಸೊ ರಾಯರು ಅಂತ ಬಂದಾಗ ಎರಡು ತರ ವಿಂಗಡಣೆ ಆಗುತ್ತೆ ಅವ್ರ ಲೈಫ್. ಒಂದು ಪೂರ್ವಾಶ್ರಮ ಅಂತ ಬರುತ್ತೆ, ಇನ್ನೊಂದು ಸನ್ಯಾಸ. ಸೊ ಅವರು ಬಹಳ ಅರ್ಲಿ ಏಜ್ಗೆ ಸನ್ಯಾಸ ತಗೊಳ್ತಾರೆ. ಅದು ಆಮೇಲೆ ಬರೋಣ. ಈಗ ಪೂರ್ವಾಶ್ರಮ ಅಂತ ಬಂದಾಗ ರಾಯರು ಹುಟ್ಟಿದ್ದು, ರಾಯರು ಗೌತಮ ಗೋತ್ರದಲ್ಲಿ ಹುಟ್ಟುತ್ತಾರೆ. ಸೊ ಅದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂತಂದ್ರೆ, ಅವರ ತಂದೆ ತಾಯಿ, ಈಗ ಫಸ್ಟು ಕೃಷ್ಣ ಭಟ್ರು ಅಂತ ಇರ್ತಾರೆ. ಕೃಷ್ಣ ಭಟ್ರು ಈ ಕೃಷ್ಣದೇವರಾಯನ ಸಂಸ್ಥಾನದಲ್ಲಿರ್ತಾರೆ. ಅವರಲ್ಲಿ ಈ ಇಡೀ ರಾಯರ ಲೀನಿಯೇಜ್ ಏನಿದೆ ಅವರೆಲ್ಲ ವೀಣೆಯಲ್ಲಿ ಪಾರಂಗತರು. ಸೊ ಕೃಷ್ಣ ಭಟ್ ಆದ್ಮೇಲೆ ಕನಕಾಚಲ ಭಟ್ರು ಬರ್ತಾರೆ. ಕನಕಾಚಲ ಭಟ್ಟರ ಮಗ ತಿಮ್ಮಣ್ಣ ಭಟ್ರು ಅಂತ ಬರ್ತಾರೆ. ಸೊ ಈ ತಿಮ್ಮಣ್ಣ ಭಟ್ರು ಮತ್ತೆ ಗೋಪಿಕಾಂಬ ಅವರಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ಮೊದಲನೇವರು ವೆಂಕಟಾಂಬ. ಅಂದ್ರೆ ತುಂಬಾ ವೆಂಕಟೇಶ್ವರನ ನಂಬ್ತಾ ಇರ್ತಾರೆ, ಆರಾಧಿಸ್ತಾ ಇರ್ತಾರೆ. ತಿರುಮಲ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಅವರು ಬಹಳ ಕಾದ ಮೇಲೆ, ಬೇಡ್ಕೊಂಡ ಮೇಲೆ ಅವ್ರಿಗೆ ಮಕ್ಳು ಹುಟ್ಟೋಕ್ ಸ್ಟಾರ್ಟ್ ಆಗೋದು. ಸೊ ವೆಂಕಟಾಂಬ ಅಂತ ಮೊದಲನೇ ಮಗಳಿಗೆ ಹೆಸರಿಡ್ತಾರೆ. ಆಮೇಲೆ ಗಂಡು ಮಗ ಹುಡ್ತಾನೆ, ಗುರುರಾಜ ಅಂತ ಅವನಿಗೆ ಹೆಸರಿಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಈಗ ಅವಾಗೆಲ್ಲ ಒಂದು ಇದಿತ್ತು, ಒಬ್ಬ ಮಗ ಅಲ್ಲ ಅಂತ. ಈಗ ಒಬ್ರು ರಾಜರಿದ್ರು ಅಂತಂದ್ರೆ ಏನೋ ಆಗಿ ಮಗ ತೀರ್ಕೊಂಡ, ಅವಾಗೆಲ್ಲ ಇವಾಗಿನ ತರ ಮೆಡಿಸಿನ್ಸು, ಮೆಡಿಕಲ್ಲು, ವಾರ್ಗಳು ಜಾಸ್ತಿ, ಅವಾಗೆಲ್ಲ ಆ ತರ ಶುಶ್ರೂಷೆ ಎಲ್ಲ ಅಷ್ಟಾಗಿರ್ಲಿಲ್ಲ. ಅಂಥದ್ದೇನಾರು ಆದ್ರೆ ಲೀನಿಯೇಜ್ ಕಂಟಿನ್ಯೂ ಆಗಲ್ಲ, ವಂಶವೃಕ್ಷ ಮುಂದಕ್ಕೆ ಹೋಗಲ್ಲ. ಗಂಡು ಮಗ ಅನ್ನೋನು ವಂಶವೃಕ್ಷ ಬೆಳೆಸೋದಕ್ಕೆ ಬಹಳ ನೆಸಸರಿ. ಸೊ ಒಂದು ಕಣ್ಣೇ ಅಲ್ಲ ಅನ್ನೋ ತರ. ಅದಕ್ಕೆ ಇನ್ನೊಂದು ಮಗು ಬೇಕು ಅಂತ ಹಪಹಪಿಸ್ತಾ ಇನ್ನೊಂದ್ಸರಿ ವೆಂಕಟೇಶ್ವರನ ಎದುರುಗಡೆ ಹೋಗ್ತಾರೆ, ನಿಂತ್ಕೊಂಡು ಬೇಡ್ಕೊಳ್ತಾರೆ ಇನ್ನೊಂದು ಮಗು ಅಂತ. ಅಂಡ್ ನಮ್ಮ ಹಿಂದೂಯಿಸಮ್ ಅಲ್ಲಿ, ಸನಾತನ ಧರ್ಮದಲ್ಲಿ ಗರ್ಭ ಸಂಸ್ಕಾರ ಅಂತ ಬರುತ್ತೆ. ಗರ್ಭ ಸಂಸ್ಕಾರ ಅಂತಂದ್ರೆ, ಈಗ ಮಗುಗ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ 6 ತಿಂಗಳಿಗೆ ಮುಂಚೆನೆ ಒಂದು ಸಂಸ್ಕಾರಗಳನ್ನ ಶುರು ಮಾಡ್ತಾರೆ. ಈ ಸ್ಕ್ರಿಪ್ಚರ್ಸ್ನ ಓದೋದು, ಯೋಗ ಪ್ರಾಕ್ಟೀಸ್ ಮಾಡುವಂಥದ್ದು, ಈ ಇಂಥವೆಲ್ಲ ಮಾಡ್ಕೊಂಡು ಬರ್ಬೇಕು. ಗೋಪಿಕಾಂಬ ಅವರು ಈ ದೇವಸ್ಥಾನಗಳನ್ನ ತೊಳೆಯೋದು, ಆಮೇಲೆ ಸೇವೆಯಲ್ಲಿ ಮುಳುಗಿರೋದು, ಹಾಗೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು, ಇದೆಲ್ಲ ಮಾಡ್ಕೊಂಡು ಬರ್ತಾರೆ. ಹೀಗಿರ್ಬೇಕಾದ್ರೆ ಕನ್ಸಲ್ಲಿ ವೆಂಕಟೇಶ್ವರ ಬಂದು ನಿಮ್ಗೊಂದು ಅದ್ವಿತೀಯವಾದ ಮಗು ಹುಟ್ಟುತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಅವ್ರು ಪ್ರೆಗ್ನೆಂಟ್ ಆಗ್ತಿದ್ದ ಹಾಗೇನೆ ಅವ್ರಿಗೆ ಸ್ಯಾಫ್ರಾನ್ ಕ್ಲೋತ್ಸ್ ಎಲ್ಲ ಇಷ್ಟ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಕೇಸರಿ ಬಣ್ಣದ ಬಟ್ಟೆಗಳು ಇವೆಲ್ಲ. ಆಮೇಲೆ ಅವ್ರ ಮುಖದಲ್ಲಿ ಒಂದು ಕಾಂತಿ ಹೊಳೆಯೋಕೆ ಶುರುವಾಗುತ್ತೆ. ಅವ್ರ ಎದುರುಗಡೆ ಎಂಥ ಊಟ ಇಟ್ಟಿದ್ರು, ಈ ಪಕ್ಕದಲ್ಲಿ ಯಾರು ಒಂದು ನಾರ್ಮಲ್ ಊಟ ಇದ್ರೆ ಅಂಥದ್ದನ್ನ ಸೇವಿಸೋಕೆ ಶುರು ಮಾಡ್ತಾರೆ. ಗೋಪಿಕಾಂಬ ಅವರು ಇದರಲ್ಲೇ ಕಾಣಿಸೋಕೆ ಶುರುವಾಗತ್ತೆ, ಅಲ್ಲಿ ಇರೋದು ನಾರ್ಮಲ್ ಮಗು ಅಲ್ಲ ಅವ್ರ ಹೊಟ್ಟೆಯಲ್ಲಿ ಅಂತ. ಆಮೇಲೆ 1595 ರಾಯರ ಜನರ ಆಗತ್ತೆ. ಈ ವೆಂಕಟೇಶ್ವರನಿಂದ ಹುಟ್ಟಿರೋದ್ರಿಂದ ವೆಂಕಟನಾಥ ಅಂತ ರಾಯರಿಗೆ ಹೆಸರಿಡ್ತಾರೆ. ವೆಂಕಟನಾಥ. ಇದು ಆದ್ಮೇಲೆ 3 ವರ್ಷಕ್ಕೆ ಅವ್ರಿಗೆ ಅಕ್ಷರಾಭ್ಯಾಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅಕ್ಷರಾಭ್ಯಾಸಕ್ಕೆ ಅಂದ್ರೆ ನಾವೇನ್ ಬರೆಸ್ತೀವಿ, ಓಂ ಅಂತ ಬರೆಸ್ತೀವಿ. ಈಗ ಮಕ್ಕಳೆಲ್ಲ ಯೂಶಲಿ ಏನು ಕೇಳಲ್ಲ, ಬಟ್ ರಾಯರ್ ಕೇಳ್ತಾರೆ ಏನಿದು ಅಂತ. ತಂದೆ ಹೇಳ್ತಾರೆ, ಭಗವಂತನ ಡಿಫೈನ್ ಮಾಡೋಕೆ ಬರೆಯೋದಿದು, ಅವನಿಗಿರೋ ಪವರ್ನೆಲ್ಲ. ಇಂಥ ಒಂದು ಪದದಲ್ಲಿ ಭಗವಂತನ ಪವರ್ನ ಹೇಗೆ ಡಿಫೈನ್ ಮಾಡೋಕೆ ಸಾಧ್ಯ ಅಂತ ರಾಯರ್ ಕೇಳ್ತಾರೆ. ಅಂದ್ರೆ ಈ ಅಷ್ಟಾವಕ್ರ ಗೀತ ಬರುತ್ತೆ. ಅಷ್ಟಾವಕ್ರ ಗೀತ ಅಂತಂದ್ರೆ, ಅಷ್ಟಾವಕ್ರ ಅಂತ ಒಬ್ರು ಇರ್ತಾನೆ, ಅವನಿಗೆ ಅಷ್ಟಾವಕ್ರ ಅಂತ ಬರೋದು ಅವನ ದೇಹದಲ್ಲಿ 8 ವಕ್ರಗಳಿದ್ವು ಅಂತ. ತಂದೆ ಹರ್ಮಿಟೇಜ್ ಅಲ್ಲಿ ಇರ್ಬೇಕಾದ್ರೆ ಶ್ಲೋಕಗಳನ್ನೆಲ್ಲ ಬೇರೆಯವರೆಲ್ಲ ಹೇಳೋದು ಕೇಳಿಸ್ಕೊಂಡು ತಂದೆ ಒಂದಿನ ಶ್ಲೋಕ ಹೇಳ್ತಾ ಇರ್ಬೇಕಾದ್ರೆ, ನೀನ್ ಶ್ಲೋಕ ತಪ್ಪಾಗಿ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟಿರ್ತಾನೆ. ಅವಾಗ ತಂದೆಗೆ ಸಿಟ್ಟು ಬಂದು, ನಿನ್ಗೆ ವಕ್ರಗಳಿರ್ಲಿ ದೇಹದಲ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಅದು ಅಲ್ಲೇ ಹೋಗುತ್ತೆ. ಸೊ ರಾಯರು ಅದೇ ತರ ಆ ಚಿಕ್ಕ ವಯಸ್ಸಲ್ಲೇ ಕೇಳಿದಾಗ ಸುತ್ತಮುತ್ತ ಇರೋರಿಗೆಲ್ಲ ಅರ್ಥ ಆಗೋಗುತ್ತೆ, ಇದು ನಾರ್ಮಲ್ ಮಗು ಅಲ್ಲ, ಇದು ಬಹಳ ಸಂಸ್ಕಾರ ಇರುವಂತಹ ಬಹಳ ದೊಡ್ಡ ಮನುಷ್ಯನಾಗಿ ಬೆಳೆಯುವಂತಹ ಮಗು ಅಂತ. ಇದಾದ್ಮೇಲೆ ಗುರುರಾಜರಿಗೆ ಉಪನಯನ ಮಾಡಿ ಸುಧೀಂದ್ರ ತೀರ್ಥರ ಹತ್ರ ಕಳಿಸ್ಬಿಡ್ತಾರೆ.
ಕುಂಭಕೋಣಂಗೆ. ಸುಧೀಂದ್ರ ತೀರ್ಥರಿಗೆ ಮೊದಲನೇ ಸರಿ ಅವರು ರಾಯರ್ನ ನೋಡಿದಾಗ ಅವ್ರಿಗೆ ಅವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ, ಮುಂದೆ ನನ್ನ ಸಕ್ಸಸರ್ ಆಗಿ ರಾಯರೇ ಬರೋದು ಅಂತ. ಅದಾದ್ಮೇಲೆ ಈ ಉಪನಯನ ಮಾಡಿ ಅವ್ರು ಸುಧೀಂದ್ರ ತೀರ್ಥರ ಹತ್ರ ಹೋದ್ಮೇಲೆ, ಈ ನಾನು ಮುಂಚೆನೆ ಹೇಳ್ದಾಗೆ ಬಹಳ ತಡವಾಗಿ ಮಗುವಾಗಕ್ಕೆ ಶುರು ಆಗಿದ್ರಿಂದ ತಂದೆ ತಾಯಿ ಇಬ್ರು ತೀರ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಲಕ್ಷ್ಮೀನಾರಾಯಣಾಚಾರ್ಯರೇನಿರ್ತಾರೆ, ವೆಂಕಟಾಂಬ ಅವರ ಹಸ್ಬೆಂಡು, ಅವರು ರಾಯರ್ನ ದತ್ತು ತಗೊಳ್ತಾರೆ. ಅವ್ರ ಕೆಳಗಡೆ ತಗೊಂಡು ಪಾಠಗಳನ್ನೆಲ್ಲ ಮಾಡೋಕ್ ಶುರು ಮಾಡ್ತಾರೆ, ಅವ್ರ ಭಾವ. ಅದಾದ್ಮೇಲೆ ಗುರುರಾಜರು ಬರ್ತಾರೆ, ಇವರು ಉಪನಯನ ಮಾಡ್ತಾರೆ ರಾಯರಿಗೆ. ಅದಾದ್ಮೇಲೆ ಇಬ್ರು ಮಧುರೈಗೆ ಹೊರಟೋಗ್ತಾರೆ. ಅವ್ರ ಹತ್ರ ಲಕ್ಷ್ಮೀನಾರಾಯಣಾಚಾರ್ಯ ಕೆಳಗಡೆ ಕಲಿಯೋದಕ್ಕೆ ಕಲಿತಾರೆ. ಇಬ್ರು ಚೆನ್ನಾಗಿ ಕಲಿತಾರೆ. ಅಂಡ್ ಎಲ್ಲಾದ್ರಲ್ಲೂ ಎಸ್ಪೆಷಲಿ ವೀಣೆಯಲ್ಲಿ ಸಿಕ್ಕಾಪಟ್ಟೆ ಪಾರಂಗತರಾಗ್ತಾರೆ. ಅಂಡ್ ರಾಯರು ಎಲ್ಲಾದ್ರಲ್ಲೂ ಪಾರಂಗತರಾಗ್ತಾ ಹೋಗ್ತಾರೆ. ಅದು ನಮ್ಗೆ ಪ್ರೀ ಹಿಸ್ಟ್ರಿ ಗೊತ್ತಿದ್ದಾಗ್ಲೇನೆ ಗೊತ್ತಾಗತ್ತೆ ರಾಯರು ಯಾಕೆ ಹಾಗಿದ್ರು, ಯಾಕೆ ಆ ತೇಜಸ್ ಇತ್ತು ಅಂತ. ಅಂಡ್ ಎಷ್ಟೊಂದ್ಸರಿ ಕೆಲವರಿಗೆ ಅವರೇ ಯಾರು ಅಂತ ಗೊತ್ತಿರೋದಿಲ್ಲ, ಎಷ್ಟೊಂದ್ಸರಿ ಗೊತ್ತಿದ್ರು ತೋರಿಸ್ಕೊಳ್ಳೋದಿಲ್ಲ. ಈಗ ರಾಮನಿಗೆ ತಾನು ಅವತಾರ ಪುರುಷ, ತಾನು ವಿಷ್ಣು ಅಂತ ಗೊತ್ತಿರೋದಿಲ್ಲ. ಬಟ್ ಕೃಷ್ಣನು ಗೊತ್ತಿರುತ್ತೆ, ಅವ್ನು ತೋರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನು ಭಗವಂತ ಅಂತ ಗೊತ್ತಾಗ್ಬಿಟ್ರೆ ಅವ್ನು ಸುತ್ತಮುತ್ತ ಇರೋರೆಲ್ಲ ಮರ್ಯಾದೆ ಕೊಡೋಕೆ ಶುರು ಮಾಡ್ಬಿಡ್ತಾರೆ. ಈಗ ಕೆಲವೆಲ್ಲ ಶೋಸ್ ನೋಡಿದೀವಿ ನಾವು US ಅಲ್ಲಿ. ಅವೆಲ್ಲ ಈ ಒಬ್ಬ ಕಂಪನಿ ಓನರ್ ಆದವನು ಕೆಲ್ಸಗಾರನ್ ತರ ಡ್ರೆಸ್ ಮಾಡ್ಕೊಂಡು ಹೋಗಿ ಕೆಲ್ಸಗಾರನ ಮಧ್ಯೆನೆ ಇರಾಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದ್ರ ಮೂಲಕ ಕೆಲ್ಸಗಾರನ ತಿಳ್ಕೊಂತಾನೆ. ಹೀಗೇನೆ ಒಂದು ಲೀಲೆಗಳ ನಡಿಬೇಕು ಅಂತಂದ್ರೆ ತೋರಿಸ್ಕೊಳಲ್ಲ. ಒಂದು ಕೆಲವು ಸರಿ ಅವ್ರಿಗೆ ಗೊತ್ತಿರಲ್ಲ, ಒಂದ್ ಸಂದರ್ಭ ಬರುತ್ತೆ ಅವ್ರಿಗೆ ಗೊತ್ತಾಗುವಂಥದ್ದು. ಇನ್ನು ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಗೊತ್ತಿದ್ರು ತೋರಿಸ್ಕೊಳ್ಳೋದಿಲ್ಲ, ಆ ಥರ. ಸೊ ರಾಯರಿಗೆ ಅದೆಲ್ಲ ಆಗ್ತಾ ಆಗ್ತಾ ಆಮೇಲೆ ಚೆನ್ನಾಗಿ ಕಲಿತಾ ಹೋಗ್ತಾರೆ. ಈಗ ಚೆನ್ನಾಗಿ ರಾಯರು ನೋಡೋಕ್ ಬಹಳ ಸುಂದರವಾಗಿರ್ತಾರೆ. ಈಗ ಗುರುರಾಜರಿಗೆ ಗೊತ್ತಲ್ವಾ, ಈಗ ಎಲ್ಲ ಆಶ್ರಮಗಳನ್ನು ಎಲ್ಲರೂ ಕಂಪ್ಲೀಟ್ ಮಾಡಲೇಬೇಕು, ಈಗ ಮದುವೆ ಅನ್ನೋದು ಆಗ್ಲೇಬೇಕು. ಸೊ ಅಲ್ಲೇ ಬಹಳ ಒಂದು ಸುಸಂಸ್ಕೃತವಾದ, ಬೇರೆಯವ್ರಿಗೆ ಒಳ್ಳೇದು ಬಯಸೋ, ಬಹಳ ಒಳ್ಳೆ ಹೆಸರು ತಗೊಂಡಿರೋ ಸರಸ್ವತಿ ಅನ್ನೋ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ರಾಯರಿಗೆ. ಹೀಗಿರ್ಬೇಕಾದ್ರೆ ಅವರು ಬಹಳ ಎಂಗೇಜಲ್ಲಿ ರಾಯರು ಮದುವೆ ಆಗುತ್ತೆ. ಎಲ್ಲ ಇರ್ಬೇಕಾದ್ರೆ ಒಂದ್ಸರಿ ರಾಯರಿಗೆ ಕನಸಲ್ಲಿ ದರಿದ್ರ ದೇವತೆ ಅಪಿಯರ್ ಆಗ್ತಾಳಂತೆ. ಕನಸಲ್ಲಿ ಹಾ. ಸೊ ಆಕೆ, ನಿಂದು ಕೆಲವೊಂದಷ್ಟು ಕರ್ಮಗಳಿವೆ, ಅವು ಕಳಿಬೇಕು. ಸೊ ನಾನ್ ನಿನ್ ಜೊತೆ ಬಂದಿರ್ತೀನಿ, ನೀನ್ ನನ್ಗೆ ಅನುವು ಮಾಡ್ಕೊಡು. ಲಾಸ್ಟ್ ಜನ್ಮದಲ್ಲಿ ನಿನ್ ನಂಗೆ ಅನುವು ಮಾಡ್ಕೊಡ್ಲಿ, ಈ ಜನ್ಮದಲ್ಲಿ ಅನುವು ಮಾಡ್ಕೊಡು. ನನಗೆ ಲಾಸ್ಟಲ್ಲಿ ಯಾವಾಗ್ಲೂ ನಿನ್ನ ಬಾದ್ಸಕ್ ಸಾಧ್ಯ ಆಗಿಲ್ಲ ಅಂತ. ಎಷ್ಟು ಟೈಮ್ ಇರ್ತೀಯಾ ಅಂತ ರಾಯರ್ ಕೇಳ್ತಾರಂತೆ. ಅದಕ್ಕೆ ಆಕೆ ಹೇಳ್ತಾಳಂತೆ, ಯಾವಾಗ ನಿನ್ನ ಹೆಂಡತಿ ನಿನ್ನನ್ನ ಮಠಕ್ಕೆ ಹೋಗು, ಸುಧೀಂದ್ರ ತೀರ್ಥರ ಮಠಕ್ಕೆ ಹೋಗು, ಎಸ್ಪೆಷಲಿ ಅಲ್ಲಿಗೆ ಮಠಕ್ಕೆ ಹೋಗು ಅಂತ ಹೇಳೋದಿಲ್ವೋ, ಅಲ್ಲಿವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅಂತ. ಅಂದ್ರೆ ಹೋಗ್ಬೇಡ ಅಂತ, ಅಲ್ಲಿವರೆಗೂ ನಾನೇ ನಿನ್ ಜೊತೆ ಇರ್ತೀನಿ ಅಂತ. ರಾಯರು ಹೋಗ್ಬೇಡ ಇರು ಅಂತ ಏನು ಹೇಳಲ್ಲ, ಆಕೆನೇ ಹೇಳ್ತಾಳೆ ನಾನು ನಿನ್ ಜೊತೆ ಇರ್ತೀನಿ ಅಂತ. ಅದಾದ್ಮೇಲೆ ರಾಯರಿಗೆ ಕಷ್ಟಗಳು ಶುರು ಆಗುತ್ತೆ. ಅಲ್ಲಿವರೆಗೂ ಏನಾಗಿರುತ್ತೆ, ಸರಸ್ವತಿ ಅವ್ರ ಜೊತೆ ರಾಯರು ಬಂದಿರ್ತಾರೆ, ವೆಂಕಟನಾಥರು. ಅಲ್ಲಿ ಇರುವಂತಹ ಮಕ್ಕಳಿಗೆಲ್ಲ ಈ ಬ್ರಾಹ್ಮಣರು ಅವ್ರಿಗೆ ಎಲ್ಲವೂ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಕಲ್ತು ಬಂದಿರ್ತಾರೆ. ಸೊ ಅವ್ರುಗಳೆಲ್ಲ ಈ ಅಕ್ಕಪಕ್ಕ ಇರೋ ಬ್ರಾಹ್ಮಣರ ಫ್ಯಾಮಿಲಿ ಎಲ್ಲ ಅವ್ರ ಹತ್ರನೇ ಪಾಠಕ್ಕೆ ಕಳಿಸೋದು. ಅವಾಗೆಲ್ಲ ಏನಾಗ್ತಿತ್ತು, ಈ ಬಾರ್ಟರ್ ಸಿಸ್ಟಮ್ ತರ, ನಿಮಗೆ ತರಕಾರಿಗಳು ಬೇಕಾ, ಅದು ಬೇಕಾ, ಇದು ಬೇಕಾ ಕಳಿಸೋದು. ಖಾಲಿ ಕೈಲಂತೂ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ. ಸೊ ರಾಯರು ಮತ್ತೆ ಸರಸ್ವತಿಯವರು ಬಹಳ ಚೆನ್ನಾಗಿದ್ರು, ಅನುಕೂಲವಾಗೇ ಇದ್ರು. ಇದಾದ್ಮೇಲೆ ಏನಾಗತ್ತೆ, ಕೆಲವೊಂದಷ್ಟು ಘಟನೆಗಳು ನಡೆದು ಬಿಡ್ತವೆ. ಅದಾದ್ಮೇಲೆ ರಾಯರ ಹತ್ರ ಬಡತನ ಶುರು ಆಗುತ್ತೆ. ಯಾವ ಹಂತಕ್ಕೆ ಬಡತನ ಶುರು ಆಗುತ್ತೆ ಅಂತಂದ್ರೆ, ಈ ಏಕಾದಶಿ ಅಂತ ಮಾಡ್ತೀವಿ, ಏಕಾದಶಿಲಿ ಉಪವಾಸ ಮಾಡ್ತೀವಿ. ಈ ದ್ವಾದಶಿಲಿ ಅಂದ್ರೆ ನೆಕ್ಸ್ಟ್ ಡೇ ಉಪವಾಸನ ಬ್ರೇಕ್ ಮಾಡುವಂಥದ್ದು. ಉಪವಾಸನ ಬ್ರೇಕ್ ಮಾಡೋದಕ್ಕೂ ರಾಯರ ಹತ್ರ ಊಟ ಇರ್ತಾ ಇರ್ಲಿಲ್ಲ. ಈ ಉಪವಾಸ ನಾನು ಊಟ ಮಾಡಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತಂದ್ರೆ ಅವರು ಹಣೆಗೆ ತಿಲಕ ಇಟ್ಕೊಳ್ತಾ ಇದ್ರು, ಈ ಅಕ್ಷತೆ ತರ ಇಟ್ಕೊಳ್ತಾ ಇದ್ರು. ಅದನ್ನ ಹಾಗೆ ಇಟ್ಕೊಂಡ್ಬಿಡೋರಂತೆ, ನಗ್ನಗ್ತಾ ಇರೋರಂತೆ, ತೋರಿಸ್ಕೋಬಾರ್ದು ಅಂತ. ಯಾಕಂದ್ರೆ ಆ ಥರ ತೋರಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಇರಲಿಲ್ಲ, ತೋರಿಸ್ಕೋತಾ ಇರಲಿಲ್ಲ. ಎಷ್ಟೊಂದ್ಸರಿ ಊಟ ಮಾಡೋದಕ್ಕೆ ಪ್ಲೇಟ್ ಕೂಡ ಇರ್ತಾ ಇರ್ಲಿಲ್ಲ, ನೆಲದ ಮೇಲೆ ಊಟ ಮಾಡೋರಂತೆ. ಸೊ ಈ ತರ ಇನ್ನೂ ಬಡತನ ಬರ್ತಾ ಇರ್ಬೇಕಾದ್ರೆ, ಇನ್ನೇನು ಕೆಟ್ಟದಾಗ ಸಾಧ್ಯನೇ ಇಲ್ಲ ಅಂತ ಇರ್ಬೇಕಾದ್ರೆ, ಒಂದ್ಸರಿ ಕಳ್ಳರು ಬಂದು ಅವ್ರ ಮನೇಲಿ ಇದ್ದಿದ್ದ ಹರಿದೋಗಿರೋ ಬಟ್ಟೆ ಮತ್ತೆ ಪಾತ್ರೆಗಳನ್ನು ಕದ್ದು ಬಿಡ್ತಾರೆ. ಅಲ್ಲಿಗೆ ರಾಯರ ಹತ್ರ ಏನೇನೇನೇನು ಉಳಿಯೋದಿಲ್ಲ. ಹೀಗಿರ್ಬೇಕಾದ್ರೆ ಬಂದು ಸರಸ್ವತಿಯವರು ಮಠಕ್ಕೆ ಹೊಟ್ಟೋಗೋಣ ಅಂತ ಹೇಳ್ತಾರೆ. ಅಲ್ಲಿಗೆ ರಾಯರದು ಬಡತನ ಮುಗೀತು ಅಂತ. ದರಿದ್ರ ದೇವತೆ ಹೊರಟೋದ್ಲು ಬಿಟ್ಟು ರಾಯರನ್ನ ಅಂತ. ಸೊ ಅವರು ಹೊರಡೋಕೆ ಶುರು ಮಾಡ್ತಾರೆ, ಕುಂಭಕೋಣ ಮಠದ ಕಡೆ ನಡೆಯೋಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಒಳ್ಳೆ ದುಡ್ಡಿರುವಂತಹ ಒಬ್ಬನ ಮನೆಯಲ್ಲಿ ಒಂದು ಇದು ನಡೀತಾ ಇದೆ, ಬ್ರಾಹ್ಮಣರ ಮನೆಯಲ್ಲಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಊಟಕ್ಕೆ ಕರೀತಾರೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾರೆ ರಾಯರು, ಎಲ್ಲ ಪೂಜೆ ಎಲ್ಲ ನಡೀತಾ ಇರುತ್ತೆ, ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೆಲವರಿಗೆಲ್ಲ ಕೆಲವು ಕಡೆ ದುರಹಂಕಾರ ಇರುತ್ತಲ್ಲ, ಒಬ್ಬ ಬಂದು ಏನು ಊಟ ಮಾಡಕ್ ಬಂದಿದ್ದೀರಾ, ಈ ಎಲ್ಲರಿಗೂ ಪೂಜೆ ಎಲ್ಲ ಆದ್ಮೇಲೆ ಗಂಧ ಹಚ್ಕೋಬೇಕು, ಗಂಧ ತೇರಿ ಅಂತ ಹೇಳ್ತಾರೆ. ಅದು ರಾಯರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಗಂಧ ತೇಯಕ್ ಶುರು ಮಾಡ್ತಾರೆ. ಅವಾಗ
ಈ ಸಿದ್ಧಿಗಳಿರ್ತವೆ ಕೆಲವರು ರಾಯರಿಗೂ ಬಹಳಷ್ಟು ಸಿದ್ಧಿಗಳಿರ್ತವೆ. ಅದರಲ್ಲಿ ಮಂತ್ರ ಸಿದ್ಧಿನೂ ಒಂದಿರುತ್ತೆ. ಅಗ್ನಿ ಸೂಕ್ತ ಹೇಳೋಕೆ ಶುರು ಮಾಡ್ತಾರೆ. ಅಗ್ನಿ ಸೂಕ್ತ ಹೇಳ್ತಾ ಅವ್ರಿಗೆ ಕೆಟ್ಟದ್ದು ಬಯಸಬೇಕು, ಕೆಟ್ಟದ್ದು ಮಾಡಬೇಕು ಏನೂ ಇರಲ್ಲ. ಅವ್ರ ಮನಸ್ಸಲ್ಲಿ ಅಗ್ನಿ ಸೂಕ್ತ ಹೇಳ್ಕೊಂಡು ತೆಯೋಕೆ ಶುರು ಮಾಡ್ತಾರೆ. ಆಮೇಲೆ ಆ ಗಂಧನ ಎಲ್ಲರೂ ಲೇಪಿಸ್ಕೊಂಡ ತಕ್ಷಣ ಮೈಯೆಲ್ಲ ಬೆಂಕಿ ಹತ್ತದಂಗೆ ಆಗೋಗುತ್ತೆ. ಕಿರ್ಚಾಡೋಕೆ ಶುರು ಮಾಡ್ತಾರೆ, ಕೂಗಾಡೋಕೆ ಶುರು ಮಾಡ್ತಾರೆ. ಯಾರು ತೆಗೆದಿದ್ದು ಅಂತ ಹುಡುಕಿದಾಗ ಅಲ್ಲಿ ವೆಂಕಟನಾಥ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಎಲ್ಲರೂ ಹೇಳ್ಕೊಂಡ ಮೇಲೆ ಅವ್ರ ನರಳಾಟಗಳನ್ನೆಲ್ಲ ನೋಡಾದ್ಮೇಲೆ ರಾಯರು ಮತ್ತೆ ವರುಣ ಸೂಕ್ತ ಹೇಳ್ತಾ ಮತ್ತೆ ತೆಗಿತಾರೆ ಗಂಧನ. ಅದನ್ನ ಹಚ್ಕೊಂಡ ಮೇಲೆ ಎಲ್ಲರಿಗೂ ಇದಾಗಿ ಹೋಗುತ್ತೆ. ಅದಾದ್ಮೇಲೆ ಕೆಲವು ಕಡೆ ಎಲ್ಲ ಉಲ್ಲೇಖ ಇರೋದು, ಅದಾದ್ಮೇಲೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ನೀವು ಬಹಳ ಈ ಥರ ನಿಮ್ಮನ್ನ ನಡ್ಸ್ಕೊಂಡಿದ್ದು ತಪ್ಪಾಯಿತು ಆ್ಯಂಡ್ ತಗೊಳ್ಳಿ ಅಂತ ಒಂದಷ್ಟು ಬಂಗಾರದ ನಾಣ್ಯಗಳನ್ನ ಕೊಟ್ಟರು ಅಂತ ಕೆಲವಿದೆ. ಈ ಅಣ್ಣವ್ರದ್ದು ಫಿಲಮ್ಲೆಲ್ಲ ಆ ಥರ ಉಲ್ಲೇಖ ಇದೆ. ಕೆಲವು ಕಡೆ ಒಂದು ಎಕ್ಸ್ಪ್ಲನೇಷನ್ ಅಂತ ಬಂದಾಗ ಕೆಲವು ಕಡೆ ಒಂಚೂರು ಡಿಫರೆನ್ಸಸ್ ಇರುತ್ತೆ. ಅದಾದಮೇಲೆ ಈಗೇನು ರಾಯರದು ಡೆಸ್ಟಿನಿ ಬಂದು ಸುಧೀಂದ್ರ ತೀರ್ಥರ ಹತ್ರ ಹೋಗಬೇಕು, ಸುಧೀಂದ್ರ ತೀರ್ಥದ್ದು ಸಕ್ಸಸರ್ ಆಗಬೇಕು ಅಂತ. ಈಗೇನು ಒಂದು ಡಿಸ್ಟ್ರಾಕ್ಷನ್ ಬಂತು ಜೀವನದಲ್ಲಿ. ನಿಮಗೆ ಏನು ಬೇಕೋ ಅದನ್ನ ಭಗವಂತ ಕೊಡ್ತಾನೆ. ಅದನ್ನ ಕೊಟ್ಟ ಮೇಲೆ ಅದ್ರ ಜೊತೆ ಒಂದು ಡಿಸ್ಟ್ರಾಕ್ಷನ್ ಕೂಡ ಕಳಿಸ್ತಾನೆ. ನೀನು ನಿಜವಾಗ್ಲೂ ಅಲ್ಲಿ ಹೋಗಿ ರೀಚ್ ಆಗಬಾರ್ದು ಅನ್ನೋ ಥರ, ಏನೋ ಒಂದು ತಡೆಯೋ ಥರ, ಅಥವಾ ಭಗವಂತನೇ ಕಳಿಸ್ತಾ ಇದ್ದಾನೋ, ಇನ್ಯಾರೋ ಕಳಿಸ್ತಾ ಇದ್ದಾರೋ, ಭಗವಂತನಿಗೆ ಆಗದೆ ಇರೋರು ಕಳಿಸ್ತಾ ಇದ್ದಾರೋ, ಅದೆಲ್ಲ ಇಲ್ಲ. ಬಟ್ ಅಡೆತಡೆಗಳು ಎಸ್ಪೆಷಲಿ ಸಿದ್ಧಿ ಅಂತ ಬಂದಾಗ, ಸ್ಪಿರಿಚುವಲ್ ಅಂತ ಬಂದಾಗ ಆ ಥರದ ಅಡೆತಡೆಗಳು ಬರ್ತಾನೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ರೂಲ್ಸ್ ನೀವು ಫಾಲೋ ಮಾಡಬೇಕಾಗಿರುತ್ತೆ, ಕೆಲವು ರೂಲ್ಸ್ ಅದಾಗೆ ಬೈ ಡಿಫಾಲ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದಶಮಹಾವಿದ್ಯಾ ಅಂತೆಲ್ಲ ಮಾತಾಡ್ತಿರ್ತೀವಿ, ಅದನ್ನೆಲ್ಲ ಫಾಲೋ ಮಾಡಬೇಕಾದ್ರೆ ಹೆಣ್ಣು ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡೋಂಗೇ ಇಲ್ಲ. ನಾರ್ಮಲ್ ಆಗು ಸುಮ್ಮನೆನೂ ಮಾತಾಡೋಂಗಿಲ್ಲ. ಅಲ್ಲಿ ಸಿದ್ಧಿ ಅಲ್ಲೇ ಹೊಡ್ಸ್ಕೊಂಡ್ಬಿಡುತ್ತೆ. ಸೊ ಆ ಥರ ಎಲ್ಲ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಚಿನ್ನದ ನಾಣ್ಯ ಸಿಗುತ್ತೆ. ಈಗೇನು ಆರಾಮಾಗಿ ಬದುಕ್ಬೋದು ಅಲ್ವಾ? ಇಲ್ಲ, ಅದು ರಾತ್ರಿ ಒಂದು ಹಾವು ಥರ ಅಪಿಯರ್ ಆಗಿ ಅವರಿಬ್ರು ಮಲಗಿದ್ದಾಗ ಅದು ಎತ್ಕೊಂಡು ಹೊರಟೋಗುತ್ತೆ. ಅಲ್ಲಿ ಮತ್ತೆ ಕೈಯಲ್ಲಿ ಏನೂ ಇಲ್ಲ. ಮತ್ತೆ ಹೋಗ್ತಾರೆ ಕುಂಭಕೋಣಂ ಮಠಂಗೆ ಹೋಗ್ತಾರೆ. ಇವ್ರಿಗೆ ಬಹಳ ಖುಷಿ ಆಗುತ್ತೆ ಸುಧೀಂದ್ರ ತೀರ್ಥರಿಗೆ ಬಂದ ತಕ್ಷಣ. ಸೊ ಅಲ್ಲಿ ಒಂದು ಸ್ಕೂಲ್ ಥರ, ಒಂದು ವಿದ್ಯಾಪೀಠದ ಥರ ನಡ್ಸೋಕೆ ಶುರು ಮಾಡ್ತಾರೆ ರಾಯರು. ವಿದ್ಯಾಪೀಠದ ಥರ ನಡ್ಸೋಕೆ ಶುರು ಮಾಡ್ತಾರೆ. ಮತ್ತೆ ಜೀವನ ಸುಧಾರಿಸ್ತಾ ಹೋಗುತ್ತೆ. ಯಾಕಂದ್ರೆ ದರಿದ್ರ ದೇವತೆ ಬಿಟ್ಟು ಹೋದ್ಲು, ಜೀವನ ಸುಧಾರಿಸೋಕೆ ಶುರು ಆಗುತ್ತೆ. ಈ ಟೈಮಲ್ಲಿ ಸುಧೀಂದ್ರ ತೀರ್ಥರ ಕನಸಲ್ಲಿ ವೆಂಕಟೇಶ್ವರ ಮತ್ತೆ ಇವರೆಲ್ಲ ಬಂದು, ಕೆಲವಷ್ಟು ದೇವತೆಗಳು ಬಂದು ಕನಸಲ್ಲಿ ಹೇಳ್ತಾರೆ, ರಾಯರಿಗೆ ನೀನು ದೀಕ್ಷೆ ಕೊಡಬೇಕು, ರಾಯರು ಸನ್ಯಾಸತ್ವ ತಗೋಬೇಕು ಅಂತ. ಇಷ್ಟೊತ್ತಿಗೆ ರಾಯರಿಗೆ ಒಬ್ಬ ಮಗ ಇರ್ತಾನೆ. ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ. ನೆಕ್ಸ್ಟ್ ದಿವಸ ರಾಯರ ಹತ್ರ ಇದ್ರನ್ನ ಪ್ರಸ್ತಾಪ ಇಡ್ತಾರೆ ಸುಧೀಂದ್ರ ತೀರ್ಥರು. ರಾಯರು ಅವಕ್ಕಾಗಿ ಹೋಗ್ತಾರೆ. ಮೊದಲನೇದು, ಇಂಥ ದೊಡ್ಡ ಮಠವನ್ನ ನಡೆಸಲಿಕ್ಕೆ, ಇಂಥ ದೊಡ್ಡ ಇದನ್ನ ನಡೆಸಲಿಕ್ಕೆ ನಾನು ಯೋಗ್ಯನಲ್ಲ ಅನ್ನೋದು ಅವ್ರ ವಾದ ಇರುತ್ತೆ. ಎರಡನೇದು, ನನಗೆ ಈಗ ಮದುವೆ ಆಗಿದೆ, ನಾನು ಇನ್ನೂ ಈಗೀಗ ನೋಡ್ತಾ ಇದ್ದೀನಿ ಜೀವನವನ್ನ, ಅಂಡ್ ಆಕೆಗೆ ಇನ್ನೂ ಬಹಳ ಎಂಗೇಜ್, ನನಗೊಬ್ಬ ಮಗ ಇದ್ದಾನೆ, ಆಕೆ ಏನು ಮಾಡಬೇಕು, ಆಕೆಗೆ ಹೋಗ್ಬೇಕು, ಹೀಗೆಲ್ಲ ಇರುತ್ತೆ. ರಾಯರು ಹಾಗೆ ಹೇಳಿ ಬಂದುಬಿಡ್ತಾರೆ. ಅದಾದ್ಮೇಲೆ ಈ ಮಧ್ಯದಲ್ಲಿ ರಾಯರು ಇವರೆಲ್ಲ ಪ್ರೀಚ್ ಮಾಡ್ತಾ ಇರ್ತಿದ್ದು ದ್ವೈತ ಅದ್ವೈತ ಫಿಲಾಸಫಿ. ಸೊ ದ್ವೈತ ಅಂತಂದ್ರೆ ರಾಯರು ದ್ವೈತ ರಾಯರೆಲ್ಲ ಈ ಯಾರ್ಯಾರು ಸುಧೀಂದ್ರ ತೀರ್ಥರು ಇವರೆಲ್ಲ ದ್ವೈತ ಮಾತಾಡ್ತಿದ್ದ, ಅಂದ್ರೆ ಭಗವಂತ ಮತ್ತೆ ಆತ್ಮ ಬೇರೆ ಬೇರೆ, ಆತ್ಮ ಪರಮಾತ್ಮ ಬೇರೆ ಬೇರೆ, ಅದೆರಡು ಒಂದೇ ಅಲ್ಲ. ಪರಮಾತ್ಮ ಶ್ರೇಷ್ಠ, ಆತ್ಮ ಮಾಡೋ ಕೆಲಸಗಳೆಲ್ಲ ಪರಮಾತ್ಮನ ಸೇರೋಕಂತ ಮಾಡೋದು, ಅಂಡ್ ಅವನ ಅನುಗ್ರಹ ಇದ್ರೆ ಅಲ್ಲಿಗೆ ಹೋಗ್ಬೋದು ಅಂತ. ಬಟ್ ಅದ್ವೈತ ಅಂತಂದ್ರೆ ಎರಡು ಒಂದೇ ಅಂತ. ಅದಕ್ಕಿಂತ ಮುಂಚೆ ಅದ್ವೈತ ಫಿಲಾಸಫಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿರುತ್ತೆ. ಇವರು ದ್ವೈತ ಫಿಲಾಸಫಿನ ಪ್ರೆಸೆಂಟ್ ಮಾಡಬೇಕು ಅಂತಾನೆ ಇದ್ದಿದ್ದು. ಎಲ್ಲ ಕಡೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸುಧೀಂದ್ರ ತೀರ್ಥರು ಎಲ್ಲೇ ಹೋದ್ರು ಇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇವರಿಗೆ ಮೀಮಾಂಸೆ ಮತ್ತೆ ಈ ವ್ಯಾಕರಣ ಇದರಲ್ಲೆಲ್ಲ ಅತಿಯಾದ ನಾಲೆಜ್ ಇರುತ್ತೆ. ಅಂಡ್ ಅವ್ರ ಎದುರುಗಡೆ ಯಾರೇ ಅದನ್ನ ಇಟ್ಕೊಂಡು ಕೂತರು, ಎಸ್ಪೆಷಲಿ ಅದ್ವೈತದ ಯಾರೋ ಕಾನ್ಸೆಪ್ಟ್ ಇಟ್ಕೊಂಡು ಕೂತ್ರೆ, ಅವ್ರನ್ನ ಟೆಸ್ಟ್ ಮಾಡಕ್ ಬಂದ್ರೆ ಅವ್ರನ್ನ ಸೋಲ್ಸ್ತಾನೆ ಇರ್ತಾರೆ ಎಲ್ಲಿ ಹೋದ್ರು ರಾಯರು. ಸೊ ಇದೆಲ್ಲ ಕೆಪಬಿಲಿಟೀಸ್ ನೋಡಿರ್ತಾರೆ. ಈಗಿನ ಮುಂಚೆ ಈ ಕಲಿಯೋಕ್ ಅಂತ ಬಂದಾಗ ರಾಯರಿಗೆ ಪರಿಮಳಾಚಾರ್ಯರು ಅಂತ ಒಂದು ಹೆಸರಿದೆ. ಈ ಫಸ್ಟ್ ಸುಧೀಂದ್ರ ತೀರ್ಥರ ಹತ್ರ ರಾಯರು ಕಲಿಯೋಕ್ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಬುಕ್ ಇದೆ, ಅದರದ್ದು ವ್ಯಾಖ್ಯಾನ ಹೇಳ್ತಾ ಸ್ಟಾಪ್ ಮಾಡ್ಬಿಡ್ತಾರೆ. ಸ್ಟಾಪ್ ಮಾಡಿದ ಮೇಲೆ ಅದನ್ನ ಬೇಕು ಅಂತ ಸ್ಟಾಪ್ ಮಾಡಿರ್ತಾರೆ. ಲಾಸ್ಟ್ 2 ಲೈನ್ ಏನಿರುತ್ತೆ ಅದನ್ನ ಹೇಳದೆ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಅದಕ್ಕೊಂದು ವ್ಯಾಖ್ಯಾನ ಬರೀಬೇಕು. ಅದಾದ್ಮೇಲೆ ಏನ್ ಕಂಟಿನ್ಯೂ ಆಗುತ್ತೆ ಅಂತ ಬರೀಬೇಕು. ಅದಾದ್ಮೇಲೆ ರಾತ್ರಿ ನಿಧಾನಕ್ಕೆ ಎದ್ದು ಯಾರ್ಯಾರು ಏನೇನ್ ಮಾಡಿದ್ದಾರೆ, ಬರ್ದಿದಾರ, ಅದ್ರ ಬಗ್ಗೆ ಸ್ಟಡಿ ಮಾಡಿದಾರ ಅಂತ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ರಾಯರು ಒಂದ್ ಕಡೆ ಇರ್ತಾರೆ. ರಾಯರ್ನ ಯಾರು ಸೇರ್ಸ್ಕೊಂತಾರಲ್ಲ ಜೊತೆಗೆ, ಅವ್ರನ್ನ ಎಲ್ಲರೂ ದೂರನೇ ಇಟ್ಟಿರ್ತಾರೆ. ಒಂಥರ ಬುಲ್ಲಿಂಗ್ ಅಂತ ಕರೀತಾರಲ್ಲ ಅವಾಗ. ರಾತ್ರಿ ಎಲ್ಲೋ ಒಂದು ಹೊರಗಡೆ ಮಲ್ಕೊಂಡು ಒಂದೊಂದೇ ಎಲೆಗಳನ್ನ ಬೆಂಕಿಗೆ ಹಾಕೊಂಡು ಆ ಎಲೆ ಉರಿದು ಹೋಗೋಷ್ಟರಲ್ಲಿ ಅವ್ರೇನೋ ಬರಿಬೇಕು. ಈ ತರ ಮಾಡ್ಕೊಂಡು ಬರಿತಾ ಹಾಗೆ ನಿದ್ದೆ ಹೋಗ್ಬಿಟ್ಟಿರ್ತಾರೆ. ಚಳಿ ಇರುತ್ತೆ. ಇವ್ರು ಬಂದು ನೋಡ್ತಾರೆ, ವ್ಯಾಖ್ಯಾನ ಬರ್ದ್ಬಿಟ್ಟಿರ್ತಾರೆ ರಾಯರು. ಅವ್ರದ್ದು ಏನು ಕಂಪೋಸಿಷನ್ ಬರ್ದ್ಬಿಟ್ಟಿರ್ತಾರೆ. ಪರಿಮಳ ಅಂತ ಹೆಸರಿಟ್ಟಿರ್ತಾರೆ.
ಅದನ್ನ ನೋಡಿದ ತಕ್ಷಣ ಅವ್ಳಿಗೆ ಬಹಳ ಖುಷಿ ಆಗುತ್ತೆ. ತಮ್ಮ ಮೇಲಿರುತ್ತಲ್ಲ ಶಾಲ್, ಅದಕ್ಕೇನೋ ಅಂತಾರೆ ಎಕ್ಸಾಕ್ಟ್ಲಿ, ಅದನ್ನ ತೆಗೆದು ರಾಯರ ಮೇಲೆ ಹೊದಿಸ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಬೆಳಿಗ್ಗೆ ರಾಯರಿದ್ರೆ ಇದು ನೋಡ್ತಾರೆ, ಶಾಲ್ ಇದೆ. ಅರೇರೆ, ಯಾರೋ ಬೇಕು ಅಂತಾನೆ ಅಲ್ಲಿಂದ ಕದ್ಕೊಂಬಂದು ನನ್ನ ಮೇಲೆ ಹೊದಿಸಿ ನನ್ನ ಮಾಡಿರೋದನ್ನೆಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಳ್ಳತನದ ಆರೋಪ ನನ್ನ ಮೇಲೆ ಬರಲಿ ಅಂತ ರಾಯರಿಗೆ ಈಗ ನಡುಕ ಶುರು ಆಗುತ್ತೆ. ಬಂದ್ರು ಹೇಳ್ತಾರೆ ಹೀಗೀಗಾಗಿದೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನೇ ಬಂದು ತಗೊಂಡ್ ಬಂದಿದ್ದು, ನೀನ್ ಸರಿಯಾಗಿ ಬರ್ದಿದ್ಯಾ ಅಂದ. ಅದು ಪರಿಮಳಾಚಾರ್ಯ, ಅವ್ರು ಪರಿಮಳ ಅಂತ ಬರ್ದಿದ್ದು. ಅಂಡ್ ಇನ್ನೊಂದೇನಿದೆ ಅಂತಂದ್ರೆ, ಸರಸ್ವತಿ ರಾಯರ ನಾಲ್ಗೆಯಲ್ಲಿ ನೃತ್ಯ ಮಾಡ್ತಾಳೆ ಅಂತ. ರಾಯರ ನಾಲಿಗೆಯಿಂದ ಹುಟ್ಟೋ ಪದಗಳು, ಬರೆಯೋ ಪದಗಳೆಲ್ಲ ಪರಿಮಳದಿಂದ ಕೂಡಿರುತ್ತೆ, ಮಲ್ಲಿಗೆ ಪರಿಮಳದಿಂದ ಕೂಡಿರುತ್ತೆ ಅಂತ. ಅದಕ್ಕೂ ಪರಿಮಳಾಚಾರ್ಯ ಅಂತ ಕರೀತಾರೆ ರಾಯರನ್ನ ಅಂತ ಇದೆ. ಸೊ ಹೀಗಿದ್ದಾಗ ಈ ಪ್ರಸ್ತಾಪ ಬರುತ್ತೆ. ಅದಾದ್ಮೇಲೆ ರಾಯರು ಒಪ್ಕೊಳ್ಳೋದಿಲ್ಲ, ನನಗೆ ಇದೆಲ್ಲ ಅದಾದ್ಮೇಲೆ ರಾಯರು ಒಪ್ಕೊಳ್ಳೋದಿಲ್ಲ, ನನಗೆ ಒಪ್ಪಿಗೆ ಇಲ್ಲ ಹಿಂಗಂತ ಹೇಳಿ, ನೀವು ತುಂಬಾ ಬಲವಂತ ಮಾಡಿದ್ರೆ ನಾನು ಇಂದ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಅವತ್ತು ಹೊರಗಡೆ ಹೋಗ್ಬಿಡ್ತಾರೆ. ಇನ್ನು ಮಾತಾಡ್ತಿರ್ಬೇಕಾದ್ರೆ ಸುಧೀಂದ್ರ ಸಿಗ್ತದೆ. ರಾತ್ರಿ ಹೆಂಡತಿ ಮುಗ್ಧತೆಯಿಂದ ಮಲಗಿರೋದನ್ನ ನೋಡ್ತಾರೆ. ಅವ್ರಿಗೊಂಥರ ಹಿಂಸೆ ಸ್ಟಾರ್ಟ್ ಆಗುತ್ತೆ. ಕನಸಲ್ಲಿ ಹಿಂಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸರಸ್ವತಿ ಬರ್ತಾಳೆ. ಸರಸ್ವತಿ ಬಂದು, ಹೀಗೆ ನೀನು ಆಗಬೇಕು, ನಿನ್ನಿಂದಾನೇ ನಾನು ಬೆಳಿಬೇಕು, ನೀನ್ ಇರೋವರೆಗೂ ನಾನಿಲ್ಲಿ ನೃತ್ಯ ಮಾಡ್ತೇನೆ, ನಾನು ಬೆಳೀತಾ ಹೋಗ್ತೀನಿ, ಇಲ್ಲ ಅಂತಂದ್ರೆ ಬೇರೆಯವ್ರ ಕೈಗೆ ಹೋಗ್ಬಿಡುತ್ತೆ ಈ ಮಠ ಅನ್ನೋದು. ಇಲ್ಲಿವರೆಗೂ ಮಾಡಿರೋ ವರ್ಕ್ಗಳೆಲ್ಲ ಇನ್ವ್ಯಾಲಿಡ್ ಆಗಿ ಹೋಗ್ಬಿಡುತ್ತೆ, ಅದು ಹೊರಟೋಗ್ಬಿಡುತ್ತೆ, ಅದ್ರದ್ದು ಪಾರುಪತ್ಯ, ಅದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಹೋಗ್ಬಿಡುತ್ತೆ. ನೀನ್ ನನ್ನ ಮಗ, ನೀನ್ ಇದು ಆಗಬೇಕು ಅಂತ ಸರಸ್ವತಿ ಹೇಳ್ಕೊಳ್ತಾಳೆ. ಸರಸ್ವತಿ ಮಾತು ಹೇಗೆ ತೆಗೆದಾಕೋದು. ಅದಕ್ಕೆ ರಾಯರು ನೆಕ್ಸ್ಟ್ ದಿವಸ ಹೋಗಿ ಸುಧೀಂದ್ರ ತೀರ್ಥನ ಮೀಟ್ ಆಗ್ತಾರೆ. ಸುಧೀಂದ್ರ ತೀರ್ಥರಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ನಾನು ಆಗ್ತೀನಿ, ನಾನು ಸ್ವೀಕಾರ ಮಾಡ್ತೀನಿ. ಅವ್ರ ಮನಸ್ಸಲ್ಲಿ ಇನ್ನೂ ದ್ವಂದ್ವ ಇರುತ್ತೆ. ತೀರ್ಥರು ಹೇಳ್ತಾರೆ, ಉಪನಯನ ಮುಗಿಸ್ ಬಂದ್ಬಿಡು ಮಗಂದು ಅಂತ. ಸೊ ರಾಯರು ಹೋಗಿ ಉಪನಯನದೆಲ್ಲ ಅರೇಂಜ್ ಮಾಡ್ಕೊಳ್ತಾರೆ. ಸರಸ್ವತಿ ಅವರಿಗೆ ಬಹಳ ಟೈಮಿಂದ ಹೇಳ್ತಾನೆ ಇರ್ತಾರೆ, ಉಪನಯನ ಮಾಡಬೇಕು ಮಗಂದು, ಆಗಿಲ್ಲ ಅಂತ. ಬಹಳ ಖುಷಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಉಪನಯನಕ್ಕೆಲ್ಲ ಮಾಡ್ಕೊಂಡು ಬರ್ಬೇಕಾದ್ರೆ ಯಾರೋ ಮಾತಾಡೋದು ಕೇಳಿಸ್ಬಿಡುತ್ತೆ. ಯಾಕೆ ಉಪನಯನ ಮಾಡ್ತಾ ಇದಾರೆ ಅಂತ ಅನ್ಬೇಕಾದ್ರೆ, ಇಲ್ಲ ಅವರು ಸನ್ಯಾಸತ್ವತಿ ಸ್ವೀಕರಿಸ್ಬೇಕು ಅಂತಿದ್ದಾರೆ. ಅದು ಸರಸ್ವತಿ ಅವ್ರಿಗೆ ಬಿಟ್ಬಿಡುತ್ತೆ, ಅವ್ರು ಎದೆಗೆ ಇರ್ದಂಗೆ ಆಗೋಗುತ್ತೆ. ಅದಾದ್ಮೇಲೆ ರಾಯರು ಮತ್ತೆ ಪ್ರಸ್ತಾಪ ಅವರಾಗೆ ಮಾಡ್ತಾರೆ. ಅವಾಗ ಆಕೆ ಅವರು ತಲೆ ಸುತ್ತ ಬಿದ್ದು ಹೋಗ್ತಾರಂತೆ. ಅದಾದ್ಮೇಲೆ ರಾಯರು ಹೋಗಿ ಸ್ವೀಕಾರ ಮಾಡಿಬಿಡ್ತಾರೆ. ಬಹಳ ವಿಜೃಂಭಣೆಯಿಂದ ಅವರಿಗೆ ಕೊಡ್ತಾರೆ ದೀಕ್ಷೆನ, ಸನ್ಯಾಸತ್ವ ದೀಕ್ಷೆನ. ಬಟ್ ಏನು ಅಂತಂದ್ರೆ, ಇನ್ನು ಬಹಳ ಎಳೆ ವಯಸ್ಸು ಅವ್ರದ್ದು, ಇನ್ನು 23 ವರ್ಷನ ಏನೋ. ಗಂಡನ ಅಗ್ಲಿ ಅವ್ರನ್ನ ನೋಡದೆ ಇರೋದಕ್ಕಾಗೋದಿಲ್ಲ. ಅವ್ರೊಂಥರ ವಿಚಲಿತರಾಗಿ ಹೋಗ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಓಡೋಗೋಕ್ ಶುರು ಮಾಡ್ತಾರೆ. ಅಂದ್ರೆ ಗಂಡನ ನೋಡ್ಬೇಕು ಅನ್ನೋ ಇದರಲ್ಲಿ ಓಡೋಗ್ತಾ ಒಂದು ಬಾವಿಗೆ ಹಾರಿ. ಈ ನ್ಯೂಸು ಸುಧೀಂದ್ರ ತೀರ್ಥರಿಗೆ ಮುಟ್ಟುತ್ತೆ. ಬಹಳ ದುಃಖ ಆಗುತ್ತೆ ಸುಧೀಂದ್ರ ತೀರ್ಥರಿಗೆ. ರಾಯರು ಮುಟ್ಟುತ್ತೆ. ರಾಯರು ಕೂಡ ಕಣ್ಣಲ್ಲಿ ನೀರು ಹಾಕೊಂತಾರೆ. ಬಟ್ ಅದನ್ನ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಆ ಬ್ಯಾಲೆನ್ಸಿಂಗ್ ಮೈಂಡ್ ಏನಿದೆ, ಆ ಟೈಮಲ್ಲೂ ಏನಿದೆ, ಅದು ಬಹಳ ಇಷ್ಟ ಆಗುತ್ತೆ ಸುಧೀಂದ್ರ ತೀರ್ಥರಿಗೆ. ರಾಯರಲ್ಲಿ ಎಷ್ಟು ಕಾನ್ಶಿಯಸ್ ಆಗಿ, ಎಷ್ಟು ಸ್ಟೇಬಲ್ ಮೈಂಡ್ ಅಲ್ಲಿ ಇದು ಮಾಡ್ತಿದ್ದಾರೆ ಅಂತ. ಸರಿ, ಈಗ ಒಬ್ರು ಸನ್ಯಾಸತ್ವ ತಗೊಂಡ್ರೆ, ಸನ್ಯಾಸಿಗಳಾದ್ಮೇಲೆ ಮನೇಲಿ ಯಾರು ಬಂದು ನೋಡಬಾರ್ದು ಅಂತಂದ್ರೆ ಅದು ಹೆಂಡತಿ. ಪೂರ್ವಾಶ್ರಮದಿಂದ ಬಂದು ನೋಡಬಾರ್ದು. ಇದು ರಾಯರದು ಸನ್ಯಾಸತ್ವ ಶುರು ಆಗಿದೆ. ಆಕೆಗೆ ಹಂಗಿ ನೋಡಕ್ಕಾಗ್ಲಿಲ್ಲ. ಆಕೆ ಅದಕ್ಕೆ ಪಿಶಾಚಿಯಾಗಿ ಬರ್ತಾರೆ ರೂಪದಲ್ಲಿ ರಾಯರನ್ನ ನೋಡೋಕೆ ಸಂಜೆ. ನೀನೆಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನನ್ನ ಮೇಲೆ ಇದ್ದಿದ್ದ ಪ್ರೀತಿ ಭಕ್ತಿ ನೀನು ದೇವ್ರ ಮೇಲೆ ಇಟ್ಟಿದ್ರೆ ನೀನು ಅವನ ಹತ್ರನೇ ಸೇರ್ಬಿಡ್ತಿದ್ಯಲ್ಲ ಅಂತ ಹೇಳಿ ರಾಯರು ತಮ್ಮ ಏನಿರುತ್ತೆ ಇದನ್ನ ಕಮಂಡಲದಿಂದ ಇದನ್ನ ಹಾಕಿ, ತೀರ್ಥ ಹಾಕಿ ಅವ್ರಿಗೆ ಮುಕ್ತಿ ಕೊಡಿಸ್ಬಿಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಈ ರಾಯರ್ ಲೀನಿಯೇಜ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತಾರಲ್ಲ, ಯಾವುದೇ ಶುಭ ಕಾರ್ಯಗಳು, ಮದುವೆ ಎಲ್ಲ ಆದ್ರೆ ಈ ಹೂವಿಳ್ಯ ಅಂತ ಮಾಡ್ತಾರೆ. ಸೊ ಆ ಪೂಜೆ ಎಲ್ಲ ಆಕೆಗೆ ಸಲ್ಲಿ ಅಂತ, ಸರಸ್ವತಿ ಅವ್ರಿಗೆ ಸಲ್ಲಿ. ಇವತ್ತಿಗೂ ಅದು ಸಲ್ತಾ ಹೋಗುತ್ತೆ. ಇಲ್ಲಾದ್ರೂ ಸರಸ್ವತಿ ಅವ್ರಿಗೆ ಆ ಪೂಜೆ ಸಲ್ಲೋ ತರ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅಲ್ಲಿಂದ ಅದು ಸರಸ್ವತಿ ಅವ್ರದ್ದು ಇದಾಗತ್ತೆ. ಅದಾದ್ಮೇಲೆ ಉಪನಯನ ಮಾಡ್ದಂದಿರ್ತಾರೆ. ಆ ಕಡೆ ಅವ್ರ ಮಗನು ಓದ್ಕೊಳಕ್ಕೆಲ್ಲ ಶುರು ಮಾಡ್ತಾರೆ. ಸೊ ಇದು ಅವರ ಮದುವೆವರೆಗೂ, ಅವ್ರ ಮದುವೆಯಿಂದ ಎಲ್ಲ ಹಿಡಿದು ಬಾಲ್ಯದಿಂದ ಸನ್ಯಾಸತ್ವ ತಗೊಳ್ಳೋವರೆಗೂ ರಾಯರ ಜೀವನದಲ್ಲಿ ನಡೀತಿತ್ತು. ರಾಯರಿಗೆ ಚಿಕ್ಕ ವಯಸ್ಸಿಂದಾನು ಮೂಲರಾಮನ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ. ನೀವು ರಾಯರ ಆರಾಧನೆ ಮಾಡ್ಬೇಕಾದ್ರೆಲ್ಲ ಶ್ರೀಮಾನ್ ಮೂಲರಾಮೋ ವಿಜಯತೆ ಅಂತ ಕರಿತೀವಿ. ಮೂಲರಾಮ ಅಂತಂದ್ರೆ 4 ಯುಗಗಳಿಂದ ಇರ್ತಕ್ಕಂತಹ ರಾಮ, ರಾಮನೇ ಆ ವಿಗ್ರಹಕ್ಕೆ ಪೂಜೆ ಮಾಡ್ತಿದ್ದ ಅನ್ನೋ ತರ ಮೂಲರಾಮ ಅಂತ ಬರುತ್ತೆ. ಸೊ ಅದಂದ್ರೆ ರಾಯರಿಗೆ ಅತಿಯಾದ ಪ್ರೀತಿ ಮೂಲರಾಮ ಅಂತಂದ್ರೆ. ಸೊ ಇದಾದ್ಮೇಲೆ ರಾಯರದು ಎಲ್ಲ ಶುರುವಾಗತ್ತೆ. ಹೀಗೆ ರಾಯರು ಒಂದೊಂದು ಕಡೆನೇ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಹಾಗೆ ಹೀಗಿರ್ಬೇಕಾದ್ರೆ ರಾಯರ ಪವಾಡಗಳು, ರಾಯರ ಕಥೆಗಳೆಲ್ಲ ಶುರುವಾಗೋದು ಮೇಜರ್ ಆಗಿದೆ. ರಾಯರಿಗಿಂತ ಮುಂಚೆ ಸುಧೀಂದ್ರ ತೀರ್ಥರ ಕೆಳಗಡೆ ಇನ್ನೊಬ್ರು ಇರ್ತಾರೆ, ಅವರ ರಿಲೇಟಿವ್ ಅವ್ರು ಆಗಬೇಕು ಅಂತ ಇರುತ್ತೆ. ಬಟ್ ಸುಧೀಂದ್ರ ತೀರ್ಥರಿಗೆ ಕನಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ರಾಯರನ್ನೇ ಮಾಡಬೇಕು ಅಂತ. ಅದಾದ್ಮೇಲೆ ಅವ್ರು ಹೋಗ್ಬಿಟ್ಟಿರ್ತಾರೆ ಹೊರಗಡೆ. ಇವು ತೀರ್ಥಯಾತ್ರೆ ತರ ಎಲ್ಲ ಯಾತ್ರೆ ಎಲ್ಲ ಮುಗಿಸ್ಕೊಂಡು
ಯಾತ್ರೆಯನ್ನು ತೀರ್ಥಯಾತ್ರೆ ಅಂತ ಕರೆಯಲ್ಲ, ಅದು ಯಾತ್ರೆಯನ್ನು ಮುಗಿಸ್ಕೊಂಡು ಬಂದು ಮತ್ತೆ ರಾಯರ್ನ ಮೀಟ್ ಆಗ್ತಾರೆ. ರಾಯರ್ ಎಷ್ಟು ಸೆಲ್ಫ್ಲೆಸ್ ಅಂತಂದ್ರೆ, ಅವ್ರು ಬಂದ ತಕ್ಷಣ ಅವ್ರು ರಾಯರು ಗೊತ್ತಿರುತ್ತಲ್ಲ, ಈ ಮಠನೆಲ್ಲ ನೀವೇ ತಗೊಂಡು ನಡ್ಸೋಕ್ ಶುರು ಮಾಡ್ಬಿಡಿ ಅಂತಂತಾರೆ, ವಿದ್ಯಾಮಠನ. ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅವಾಗ ಅರ್ಥ ಆಗುತ್ತೆ ರಾಯರ್ ಯಾಕೆ ಸೆಲೆಕ್ಟ್ ಆಗಿದ್ದು ಅಂತ, ಸುಧೀಂದ್ರರು ಯಾಕೆ ರಾಯರ್ನ ಆಯ್ಕೆ ಮಾಡಿದ್ರು ಅಂತ. ಅವ್ರು ಹೇಳ್ತಾರೆ, ಇಲ್ಲ ಇದು ನೀವು ಈ ಥರ ಸೆಲ್ಫ್ಲೆಸ್ ಆಗಿ ನನಗೆ ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ ಅಂತಂದರೆ ನನಗೀಗ ಅರ್ಥ ಆಗ್ತಾ ಇದೆ ನೀವು ಯಾಕೆ ಆಯ್ಕೆ ಆದ್ರಿ ಇದಕ್ಕೆ ಅಂತ. ನೀವೇ ನಡೆಸ್ಬೇಕು, ನನಗೆ ಇದರಲ್ಲೆಲ್ಲ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಮುಂಚೆ ಇರುತ್ತೆ ಅವ್ರಿಗೆ, ಬಟ್ ಆಮೇಲೆ ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನೀವೇ ನಡ್ಸ್ಕೊಂಡು ಹೋಗಿ ಅಂತ. ಆಮೇಲೆ ರಾಯರ್ ರಿಕ್ವೆಸ್ಟ್ ಮಾಡ್ಕೊತಾರೆ, ಅಟ್ಲೀಸ್ಟ್ ಸ್ವಲ್ಪ ದಿನ ಇದ್ದು ಮೂಲರಾಮಂದು ಪೂಜೆ ಮಾಡಿ ಹೋಗಿ ಅಂತ ಪೂಜೆ ಮಾಡಿ ಹೋಗ್ತಾರೆ. ಅದಾದಮೇಲೆ ಒಂದ್ಸರಿ ತಂಜಾವೂರಿನ ರಾಜ ಒಬ್ಬ ಇರ್ತಾನೆ. ಅಲ್ಲಿ ಏನಾಗುತ್ತೆ ಅಂದರೆ ರಾಜನ ಸ್ವಲ್ಪ ದುರಹಂಕಾರ ಇರುತ್ತೆ. ಆ ದುರಹಂಕಾರದಿಂದಾನೇ ಸುತ್ತಮುತ್ತ ಎಲ್ಲ ಬಹಳಷ್ಟು ವೈರಿಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾನೆ. ಯುದ್ಧಗಳಾಗತ್ತೆ, ಅದಾದ್ಮೇಲೆ ಕ್ಷಾಮ ಉಂಟಾಗತ್ತೆ, ಏನೂ ಇರೋದಿಲ್ಲ. ಆದರೆ ರಾಜನಿಗೆ ಪ್ರಜೆಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಏನೇನು ಉಳಿದಿತ್ತು ಅದನ್ನೆಲ್ಲ ಪ್ರಜೆಗಳಿಗೋಸ್ಕರನೇ ವ್ಯಯಿಸ್ಬಿಡ್ತಾನೆ. ಅದಾದ್ಮೇಲೆ ರಾಯರ ಬಗ್ಗೆ ಗೊತ್ತಾಗತ್ತೆ, ರಾಯರ ಬಗ್ಗೆ ಗೊತ್ತಿರುತ್ತೆ. ಸೊ ಹೋಗ್ತಾನೆ, ಹೋಗ್ಬಿಟ್ಟು ರಾಯರ್ನ ಕರೀತಾನೆ. ರಾಯರು ಕಣ್ಣು ಮುಚ್ಚಿ ಸ್ವಲ್ಪ ಧ್ಯಾನ ಮಾಡಿ ಪರಿಸ್ಥಿತಿಗಳೆಲ್ಲ ಅರ್ಥ ಮಾಡ್ಕೊಂಡು ಬರ್ತಾರೆ. ಅವರು ಬಂದು ಅಲ್ಲಿ ಪೂಜೆಗಳನ್ನ ನಡ್ಸೋಕೆ ಶುರು ಮಾಡಿ ಮಳೆ ಎಲ್ಲ ಬರೋಕೆ ಶುರು ಆಗುತ್ತೆ. ಫಸ್ಟು ಅಲ್ಲಿ ಅವ್ರ ಪವಾಡಗಳಿಂದಾನೇ ನೀರೆಲ್ಲ ಸಿಗೋಕೆ ಶುರು ಆಗುತ್ತೆ. ಅವರ ಮಠದಿಂದ ಫಸ್ಟ್ ಧಾನ್ಯಗಳನ್ನ ತಗೊಂಡು ಹಂಚ್ಬಿಡ್ತಾರೆ. ಅದಾದ್ಮೇಲೆ ರಾಯರ ಪೂಜೆಯಿಂದ ಮಳೆ ಎಲ್ಲ ಬಂದು ಎಲ್ಲ ಕಷ್ಟಗಳು ತೀರೋಗುತ್ತೆ. ಬಹಳ ಖುಷಿ ಆಗುತ್ತೆ. ಅದಕ್ಕೆ ಕತ್ತಲ್ಲಿರೋ ಒಂದು ಒಳ್ಳೆ ನೆಕ್ಲೇಸ್ನ ಯಾರಿಂದನೂ ಸಿಕ್ಕಿರೋದು ಅದನ್ನ ರಾಯರು ಕೊಟ್ಬಿಡ್ತಾರೆ. ಅದನ್ನ ಇಟ್ಕೊಂಡು ಏನು ಮಾಡ್ತಾರೆ ರಾಯರು, ಅದನ್ನ ಈ ಹೋಮದ ಕುಂಡಕ್ಕೆ ಹಾಕಿಬಿಡ್ತಾರೆ. ಅದರಿಂದ ಬಹಳ ಇರಿಟೇಷನ್ ಆಗುತ್ತೆ, ಅಂದರೆ ಬಹಳ ಕೋಪ ಬರುತ್ತೆ. ಇನ್ನು ಕೊಟ್ಟಾಗ ಅದನ್ನ ಏನಂತ ಬೇಕಾದರೂ ಕರಿಬೋದು, ಒಂಥರ ಜಿಜ್ಞಾಸೆ. ಅದು ರಾಯರಿಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ರಾಯರು ನೆಕ್ಸ್ಟ್ ದಿವಸ ಮತ್ತೆ ಬಾ ಅಂತ ಹೇಳಿ ಅದರಿಂದ ಎತ್ತಿ ಮತ್ತೆ ಅವನ ಕತ್ತಿಗೆ ಹಾಕ್ತಾರೆ. ಅದು ಇನ್ನೂ ಹೊಳಿತಾ ಇರುತ್ತೆ. ಇನ್ನು ನೀನು ಚೆನ್ನಾಗಿರ್ತೀಯ ಹೋಗು ಅಂತೆಲ್ಲ ಹೇಳ್ತಾರೆ. ಇದು ರಾಯರದು ಒಂದಷ್ಟು ಪವಾಡಗಳಲ್ಲಿ ಇದು ಒಂದು ಪವಾಡ. ಇನ್ನೊಂದು ಸರಿ ಹೀಗೆ ಒಬ್ರು ದೇಸಾಯಿ ಮನೆಯಲ್ಲಿ ರಾಯರನ್ನ ಕರೆದಿರ್ತಾರೆ. ಹೀಗೆ ರಾಯರೇ ಬನ್ನಿ ಅಂತ. ಈಗ ಆ ಥರದ ಮನೆಗಳಲ್ಲೆಲ್ಲ ಕರೆದ್ರೆ ಬರೀ ಒಬ್ರನ್ನ ಕರೆದು ಬಿಟ್ಬಿಡಲ್ಲ, ಊರವ್ರನ್ನೆಲ್ಲ ಕರೆದಿರ್ತಾರೆ. ಸೊ ಒಂದು ಸೀಕರಣೆ ಮಾಡಿರ್ತಾರೆ, ಮಾವಿನಕಾಯಿ ಸೀಕರಣೆ. ಊರವರೆಲ್ಲ ಬರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸೀಕರಣೆ ಮಾಡಿರ್ತಾರೆ. ಈ ಅವರ ಮಗ ಏನಿರ್ತಾನೆ ಆ ಮನೆಯಲ್ಲಿ, ಅವನಿಗೆ ಸೀಕರಣೆ ತಿನ್ಬೇಕು ಅಂತ ಅನ್ಸುತ್ತೆ. ಹೋಗ್ತಾನೆ, ಸೀಕರಣೆದು ಇದ್ರೊಳಗಡೆ ಬಿದ್ದು ಹೋಗ್ತಾನೆ, ದೊಡ್ಡ ಪಾತ್ರೆ ಒಳಗಡೆ ಬಿದ್ದು ತೀರ್ಕೊಂಡು ಬಿಡ್ತಾನೆ ಒಳಗಡೆ. ಅದಾದ್ಮೇಲೆ ಅವ್ರಿಬ್ಬರಿಗೂ ಗೊತ್ತಾಗತ್ತೆ. ಬಟ್ ಬಂದಿರೋರೆಲ್ಲ ಹಾಗೆ ಹೋಗಬಾರ್ದು, ಇದು ನಿಲ್ಲಬಾರ್ದು ಅಂತ ತೀರ್ಥ ತಗೊಳಕ್ ಹೋಗ್ತಾರೆ. ಆಗ ರಾಯರಿಗೆ ಗೊತ್ತಾಗಿ ಹೋಗುತ್ತೆ. ರಾಯರು ಆ ಮಗುನ ಕರ್ಕೊಂಡು ಬನ್ನಿ ಅಂತ ಹೇಳಿ ಮಗುನ ಕರ್ಕೊಂಡು ಬಂದ್ಮೇಲೆ ಈ ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ಆ ಮಗುವನ್ನ ಬದುಕಿಸ್ಬಿಡ್ತಾರೆ. ಪ್ರತಿ ಸರಿನೂ ಇಂಥದ್ದೆಲ್ಲ ಆದಾಗ ಅಲ್ಲಿ ಕೆಲವ್ರು ಇದ್ದೇ ಇರ್ತಾರೆ, ಇದನ್ನ ಪ್ರಶ್ನೆ ಮಾಡೋವಂಥವ್ರು, ಇದೆಲ್ಲ ಡಾಂಬಿಕತೆ ಅಂತ ಹೇಳೋರು, ನಂಬದೇ ಇರೋರು ಅಂಥವ್ರು ಒಂದಿಬ್ರು ಅಲ್ಲಿರ್ತಾರೆ. ಅವರು ಅವರ ಕುಟುಂಬದ್ದೇ ಯಾವುದೋ ಒಂದು ಮಗುನ ಕರ್ಕೊಂಡು ಹೋಗಿ ರಾಯರು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಮಲಗಿಸ್ಬಿಟ್ಟು ನಮ್ಮ ಮಗುನು ತೀರ್ಕೊಂಡಿದೆ ಬನ್ನಿ ಬದುಕಿಸಿ ಅಂತ. ರಾಯರಿಗೆಲ್ಲ ಗೊತ್ತಾಗತ್ತೆ ಆ ಮಗು ಆಯಸ್ ಮುಗಿದು ಹೋಗಿದೆ, ಅದನ್ನು ಬದುಕ್ಸೋಕ್ಕಾಗಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ವಾಪಸ್ ಮಗು ಸತ್ತೋಗಿದ್ಯಂತೆ, ಮಗು ಬದುಕೇ ಇದೆ ಅಂತ ಅನ್ಕೊಂಡು ನಕ್ಕೊಂಡು ಬರ್ತಾರೆ, ಮಗು ಸತ್ತೋಗಿರುತ್ತೆ. ಏನು ಅಂತಂದ್ರೆ ಅದು ಏನು ಹೇಳುತ್ತಂತಂದ್ರೆ, ಗುರುಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ನಿಜವಾಗ್ಲೂ ಶಕ್ತಿ ಇರೋರ್ನ ಪರೀಕ್ಷೆ ಮಾಡಕ್ ಹೋಗಬಾರ್ದು, ಕ್ವೆಶನ್ ಮಾಡಕ್ ಹೋಗಬಾರ್ದು. ಒಂದು ರೀತಿಲೆಲ್ಲ ರಾಯರಿಗೆ ಕಂಪೇರ್ ಮಾಡ್ಕೊಳ್ಳೋದು ಅಂತಲ್ಲ, ಒಂದು ರೀತಿಲೆಲ್ಲ ಮನುಷ್ಯ ಅನ್ನೋನು ಏನಂತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಇದೆ. ಮನುಷ್ಯ ಅನ್ನೋನು ಒಂಥರ ಈ ಬ್ರಹ್ಮರ್ಷಿ ಇದ್ದ ಹಾಗೇನೆ. ಬ್ರಹ್ಮರ್ಷಿಗಳು ಅಂತಂದ್ರೆ ಏನು, ಬೇಸಿಕಲಿ ಅವರು ಹೇಳಿದೆಲ್ಲ ಸತ್ಯ ಆಗತ್ತೆ, ಅವ್ರು ಹೇಳೋದೆಲ್ಲ ಸತ್ಯನೇ. ಅದು ಸತ್ಯ ಅಲ್ಲ ಅಂತಂದ್ರೆ ಅವ್ರು ಹೇಳಿ ಮುಗಿಸೋಷ್ಟರಲ್ಲಿ ಅದು ಸತ್ಯ ಆಗಿರುತ್ತೆ. ನಾವು ಎಲ್ಲ ಒಂಥರ ಆ ಥರನೇ. ನಾವು ನಮ್ಮ ನಿಜವಾದ ಬೆಲೆ ಗೊತ್ತಾದ್ರೆ ಎಲ್ಲ ಜಾಗಗಳಿಗೂ ಹೋಗಲ್ಲ. ನಮ್ಮ ವಾಕ್ಯಗಳಿಗೆ, ನಾವು ಹೇಳೋ ಮಾತುಗಳಿರೋ ಶಕ್ತಿ ಗೊತ್ತಾದ್ರೆ ಸುಮ್ಮನೆ ಏನೇನೋ ಹೇಳೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಎನರ್ಜಿ ಇರುತ್ತೆ, ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಇದಿರುತ್ತೆ. ಮತ್ತೆ ನಮ್ಮ ಇಂಟೆನ್ಷನ್ ಎಷ್ಟು ಶುದ್ಧವಾಗಿರುತ್ತೋ ನಮಗಷ್ಟೇ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಇವರಿಬ್ರು ಟೆಸ್ಟ್ ಮಾಡಕ್ ಹೋಗಿರ್ತಾರೆ, ಅವ್ರಿಗೆ ಬೇಕಾಗಿರೋದು ಕಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದ್ಸರಿ ರಾಯರು ಗದಗಿಗೆ ಹೋಗಿದ್ದಾಗ ಒಬ್ರು ಈ ಅಸ್ಪೃಶ್ಯರು ಅಂತ ಕರಿತೀವಲ್ವ, ಆ ಥರದವ್ರು ಒಬ್ರು ಬಂದಿರ್ತಾರೆ. ಅವರು ಸಾಸಿವೆ ಏನೋ ಒಂದು ತಂದು ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅದು ನಿಷಿದ್ಧ ಇರುತ್ತೆ, ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ತಿನ್ನೋ ಹಾಗಿರಲ್ಲ, ಬಳಸೋ ಹಾಗಿರೋದಿಲ್ಲ. ರಾಯರು ಅವ್ರು ಯಾರು ಅಂತ ನೋಡ್ತಾರೆ. ಅವ್ರು ಆಕ್ಚುಲಿ ಕನಕದಾಸರಾಗಿರ್ತಾರೆ ಪ್ರೀವಿಯಸ್ ಜನ್ಮದಲ್ಲಿ. ಸೊ ಅವಾಗ ವ್ಯಾಸನ ಮೀಟ್ ಮಾಡಿದ್ದಾಗ, ನಾನು ನೆಕ್ಸ್ಟ್ ಜನ್ಮದಲ್ಲಿ ಬರ್ತೀನಿ, ನನಗೆ ಇರೋ ಪಾಪಗಳನ್ನ ಕಳ್ಕೊಳ್ಳೋಕೋಸ್ಕರ ನಾನು ದರಿದ್ರನಾಗ ಆ ಥರ ಹುಟ್ಟಬೇಕು ಎಲ್ಲ ಮುಗಿಸ್ಕೊಂಡು ನಿನ್ನ ಹತ್ರ ಬರ್ತೀನಿ, ನಾನು ಮುಕ್ತಿ ಕೊಡಿಸ್ಬೇಕು ಅಂತ. ಸೊ ಅದೇ ಇದರಲ್ಲಿ ಅಡುಗೆ ಮಾಡೋಕೆ ಹೇಳ್ತಾರೆ, ಅಡುಗೆ ಮಾಡ್ತಾರೆ. ಬಟ್ ಅಲ್ಲೊಬ್ರು ಇರ್ತಾರೆ, ಅವರಿಗೆ ಇದೆಲ್ಲ ಇಷ್ಟ ಆಗ್ತಾ ಇರೋದಿಲ್ಲ. ಇವರೇನೋ ಹೇಳ್ತಾರೆ, ಇದನ್ನ ಮೀರಿ ನಾನೇನಾದ್ರು ತಿಂದ್ಬಿಟ್ರಿ ಇವ್ರು ಹೇಳಿದ್ರು ಅಂತ, ಆ ಪಾಪ ನನಗೆ ಸುತ್ಕೊಂಡ್ಬಿಟ್ರೆ
ಇಲ್ಲ ನಾನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲೇ ಅಂದ್ಕೊಂಡು ರಾಯರ ಹತ್ರ ಹೋಗ್ತಾರೆ. ಇದನ್ನ ಅವಾಯ್ಡ್ ಮಾಡಬೇಕು ಹಿಂಗೆ ಅಂತ, ನನ್ನ ಮಂತ್ರಾಕ್ಷತೆ ಕೊಡಿ, ನನಗೆ ಸ್ವಲ್ಪ ಇದೆ, ಹೊರಟೋಗ್ತೀನಿ ಅಂತ ಅವ್ರು ಕೊಟ್ಟ ತಕ್ಷಣ ಅದು ಕಪ್ಪಗಾಗೋಗುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಅರ್ಥ ಆಗುತ್ತೆ ನನ್ನಿಂದ ತಪ್ಪಾಗಿದೆ ಅಂತ, ಕ್ಷಮೆ ಕೇಳ್ತಾರೆ, ನಾ ಪ್ರಸಾದ ಸ್ವೀಕರಿಸ್ತಾರೆ, ಅದು ಮತ್ತೆ ವಾಪಸ್ ನಾರ್ಮಲ್ ಕಲರ್ ಬಂದ್ಬಿಡುತ್ತೆ. ಅದು ಹೇಳುತ್ತೆ ಯಾರನ್ನೂ ನೀವು ಆ ಥರ ಭೇದ ಭಾವ ಮಾಡೋಕೆ ಹೋಗಬಾರ್ದು. ನಿಜವಾದ ಭಕ್ತಿ ಎಲ್ಲಿದೆ ಅಲ್ಲಿ ನಿಜವಾಗ್ಲೂ ದೇವರು ಇರ್ತಾನೆ ಅಂತ. ಅದಾದಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ. ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅವರು ಕನಕದಾಸರು, ಹೀಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದಾದಮೇಲೆ ರಾಯರು ಬರ್ತಾ ಬರ್ತಾ ಈ ಕರ್ನಾಟಕ ಕಡೆ ಎಲ್ಲ ಬಂದು ಈ ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಿಂದ ಉಡುಪಿಗೆ ಬರ್ತಾರೆ. ಉಡುಪಿಲಿ ಈ ಕನಕದಾಸರು ಕನಕನ ಕಿಂಡಿ ಎಲ್ಲ ಇದೆಯಲ್ಲ, ಅದ್ರ ಎದುರುಗಡೆನೆ ನೀವು ಅಲ್ಲಿ ಹೋದ್ರೆ ರಾಯರ್ದು ದೇವಸ್ಥಾನ ನೋಡೋಕೆ ಸಿಗುತ್ತೆ. ಅಲ್ಲಿ ಒಳಗಡೆ ಒಂದು ಬಹಳ ಒಳ್ಳೆ ಎನರ್ಜಿ ಇರೋ ವಿಗ್ರಹ ಇದೆ. ಸೊ ರಾಯರ್ ಅಲ್ಲಿಗೆ ಬಂದ ತಕ್ಷಣ ಕೃಷ್ಣಂದು ವಿಗ್ರಹನ ನೋಡ್ತಾ ಮೈ ಮರೆತು ನಿಂತ್ಕೊಂಡ್ ಬಿಡ್ತಾರಂತೆ, ಕುತ್ಕೊಂಡ್ ಬಿಡ್ತಾರಂತೆ, ಕೃಷ್ಣನ ಧ್ಯಾನ ಮಾಡೋಕೆ ಶುರು ಮಾಡ್ತಾರಂತೆ. ರಾಯರಿಗೆ ಅಲ್ಲೇ ಒಂದು ಪ್ಲೇಸ್ ಅಂತ ಇದಾದ್ಮೇಲೆ ಅವತ್ತು ಅವ್ರನ್ನ ರಿಸೀವ್ ಮಾಡ್ಕೊಳಕಂತ ಅಷ್ಟಮಠಗಳವ್ರು ಬಂದು ಕೂಡ್ಕೊಂಡಿರ್ತಾರೆ. ಅಷ್ಟು ವಿಜೃಂಭಣೆಯಿಂದ ಅವ್ರನ್ನ ರಿಸೀವ್ ಮಾಡ್ಕೊಳ್ತಾರಂತೆ. ಸೊ ಕೃಷ್ಣನ್ನ ನೆನೀತಾ ಕಣ್ಣು ಮುಚ್ಕೊಂಡಿರ್ತಾರಂತೆ. ಕೃಷ್ಣಂದು ಮುಖ ಮೂಡುತ್ತಂತೆ, ಆಮೇಲೆ ಡಿಸಪಿಯರ್ ಆಗೋಗುತ್ತಂತೆ. ಕೃಷ್ಣನ್ ಮುಖ ಮೂಡ್ತು ಅಂತ ಅವ್ರು ಅಂದ್ಕೊಳ್ಳೋ ಅಷ್ಟರಲ್ಲಿ ಕೃಷ್ಣನ್ ಮುಖ ಡಿಸಪಿಯರ್ ಆದ್ಮೇಲೆ ಅವ್ರು ಕಣ್ಬಿಟ್ಬಿಟ್ಟು, ನಾನು ಒಳಗಿದ್ದ ನೀನು ಮಾಯ ಆಗೋಗಿದ್ಯಾ, ಹೊರಗಡೆನೂ ಕಾಣ್ತಿಲ್ಲ ತಂದೆ, ದಯವಿಟ್ಟು ಬಾ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕೋಕ್ ಶುರು ಮಾಡ್ತಾರಂತೆ. ಅವಾಗ ರಾಯರ್ ಕಂಪೋಸ್ ಮಾಡಿದ್ದು ಇಂದು ಎನಗೆ ಗೋವಿಂದ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ. ಸೊ ಆ ಮೊಮೆಂಟ್ ಅಲ್ಲಿ ಕೃಷ್ಣ ಅವರ ಭಕ್ತಿಗೆ ಮೆಚ್ಚಿ ಅಪಿಯರ್ ಆಗ್ತಾನೆ. ಒಂದು ಬಾಲ ಕೃಷ್ಣ ಇದರಲ್ಲಿ ಅಪಿಯರ್ ಆಗ್ತಾನೆ. ಇವರು ಕೀರ್ತನೆಗಳನ್ನ ಆ ಹಾಡೆಲ್ಲ ಹೇಳೋಕ್ ಶುರು ಮಾಡಿದಾಗ ಕೃಷ್ಣ ನೃತ್ಯ ಮಾಡೋಕ್ ಶುರು ಮಾಡ್ತಾನಂತೆ. ರಾಯರು ಅವನ್ನ ನೋಡ್ತಾ ಹೋಗ್ತಾ ಭಕ್ತಿ ಪರವೇಶದಲ್ಲಿ ಹಾಡ್ತಾನೆ ಹೋಗ್ತಾರಂತೆ. ಅವನು ಸುಮಾರು ಹೊತ್ತು ಆದ್ಮೇಲೆ ಎಷ್ಟೊತ್ತಂತ ಕುಣಿಸ್ತೀಯೋ, ನಾನು ಕುಣಿದು ಕಾಲ್ನೂ ಬಂದ್ಬಿಡ್ತು ಅಂತ ತಕ್ಷಣ ರಾಯರು ಬಾ ಇಲ್ಲಿ ಅಂತ ಹೇಳಿ ಪಾದನ ತಗೊಂಡು ತೊಡ ಮೇಲೆ ಇಟ್ಕೊಂಡು ಒತ್ತೋಕ್ ಶುರು ಮಾಡ್ತಾರಂತೆ. ಒತ್ತುತ್ತಾ ಕಣ್ಣೀರು ಹಾಕ್ತಾ ಒತ್ತುತ್ತಾ ಹೋಗ್ತಾರಂತೆ. ಅವಾಗ ಅವ್ರ ಭಕ್ತಿಗೆ, ಆ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ನೀನು ನಂದೊಂದು ಇದನ್ನ ಸೃಷ್ಟಿ ಮಾಡ್ಕೋ ಅಂತ ಹೇಳಿ ಅವ್ರ ಕೈಲಿ ರಾಯರ ಒಂದು ಪ್ರತಿಮೆ ಸೃಷ್ಟಿ ಮಾಡ್ತಾರೆ. ಅದು ಈಗಲೂ ಇದೆ, ಅದಕ್ಕೆಲ್ಲ ಪೂಜೆ ನಡೆಯುತ್ತೆ. ಸೊ ಅವರು ಬಂದು ಅಲ್ಲಿ ಅವ್ರಿಗೆ ಅನ್ಸುತ್ತಂತೆ, ಇಲ್ಲಿ ನಾನು ಬಹಳಷ್ಟು ಪುಸ್ತಕಗಳನ್ನ ಬರೀಬೇಕು ಅಂತ, ಅದನ್ನ ಕೃಷ್ಣನಿಗೆ ಅರ್ಪಿಸ್ಬೇಕು ಅಂತ. ಆ ಥರ ಬರಿತಾ ಹೋಗ್ತಾರೆ, ಬಹಳಷ್ಟು ಬರೆದು ಕೃಷ್ಣನಿಗೆ ಅರ್ಪಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಹೊರಡ್ತಾರೆ. ಹೀಗೆಲ್ಲ ಇರ್ಬೇಕಾದ್ರೆ ಇನ್ನೊಂದು ಬಹಳ ಪವಾಡ ಅಂತಂದ್ರೆ, ಅದು ಎಲ್ಲಿಂದ, ಈಗ ನಾನು ರಾಜೇಶ್ನ ಮೀಟ್ ಮಾಡಿರ್ತೀನಿ. ರಾಜೇಶ್ನ ನಾನು ಯಾಕೆ ಈ ಸಂದರ್ಭದಲ್ಲಿ ಮೀಟ್ ಮಾಡಿರ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ. ಬಟ್ ಹೋಗ್ತಾ ರಾಜೇಶಿಂದ ದೊಡ್ಡ ವಿಷಯಗಳು ನನ್ನ ಜೀವನದಲ್ಲಿ ನಡೆಯೋಕೆ ಶುರುವಾಗುತ್ತೆ. ಒಂಥರ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಅನ್ನೋ ಥರ. ಸೊ ಇಷ್ಟೆಲ್ಲ ರಾಯರದು ಪವಾಡಗಳ ಥರ ಬರ್ತಾ ಹೋಗುತ್ತೆ. ಇನ್ನೂ ಒಂದು ವೆರಿ ಬ್ಯೂಟಿಫುಲ್ ಪವಾಡ ಇದೆ, ಅದು ಮಹಿಮೆ ಅಂತ ಹೇಳ್ಬೋದು. ಪವಾಡ ಇಸ್ ಹೌ ರೈಟ್ ವರ್ಡ್ ಅಂತ ನನಗೆ ಗೊತ್ತಿಲ್ಲ, ಮಹಿಮೆ ಅಂತಾನೆ ಹೇಳ್ಬೋದು. ಈ ರಾಯರ ಸೇವೆ ಮಾಡ್ಕೊಂಡು ಒಬ್ಬ ಇರ್ತಾನೆ, ಅವನಿಗೆ ಸಡನ್ ಆಗಿ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ. ಅದು ರಾಯರ ಹತ್ರ ಹೇಳ್ಕೊಳ್ತಾನೆ ಕೂಡ. ಅವ್ರಿಗೆ ಗೊತ್ತು ಆಗುತ್ತೆ. ಸರಿ ಅಂತ ಹೇಳಿ ಅವನಿಗೆ ಮಂತ್ರಾಕ್ಷತೆನ ಕೊಟ್ಟು ಕಳಿಸ್ತಾರೆ, ನೀನು ಹೋಗು, ನಿನಗೆ ಒಳ್ಳೇದಾಗತ್ತೆ ಅಂತ. ಅವ್ನು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಮನೆ ಎದುರುಗಡೆ ಮಲ್ಕೊಳ್ತಾನೆ. ಈ ನಾವು ತುಂಬಾ ದೂರ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದು ಅವಾಗೆಲ್ಲ ಒಬ್ಬೊಬ್ರು ಮನೆಯಲ್ಲಿ ಒಂದ್ಸೂರು ಜಾಗ ಕೊಟ್ಟರೆ ಹೊರಗಡೆ ಇದರಲ್ಲಿ ಮಲ್ಕೊಂಡು ಹೋಗೋದೆಲ್ಲ ಇರುತ್ತೆ. ಒಬ್ರು ಕುಲಕರ್ಣಿ ಮನೆ ಎದುರುಗಡೆ ಮಲ್ಕೊಳ್ತಾನೆ. ಕುಲಕರ್ಣಿ ಮನೇಲಿ ಏನು ಅಂತಂದ್ರೆ, ಒಬ್ಬ ಬ್ರಹ್ಮ ರಾಕ್ಷಸ ಆ ಕುಲಕರ್ಣಿ ಮನೆಗೆ ಬಹಳ ತೊಂದರೆ ಕೊಡ್ತಾ ಇರುತ್ತೆ. ಒಂದು ಬ್ರಹ್ಮ ರಾಕ್ಷಸ ಅವ್ರ ಮನೇಲಿ ಪ್ರತಿ ಮಗು ಹುಟ್ಟಿದಾಗ್ಲೂ ಆ ಮಗುನ ಎತ್ಕೊಂಡು ಹೋಗ್ಬಿಡೋದು, ಕೊಂದು ಬಿಡೋದು. ಇವನು ಅವತ್ತು ಅಲ್ಲೇ ಮಲ್ಕೊಂಡಿರ್ತಾನೆ. ಅದೇ ಟೈಮಿಗೆ ಬ್ರಹ್ಮ ರಾಕ್ಷಸ ಬರುತ್ತೆ ಅಲ್ಲಿಗೆ. ಅವನು ಅಲ್ಲೇ ಮಲ್ಕೊಂಡಿದ್ದಾನೆ. ಬ್ರಹ್ಮ ರಾಕ್ಷಸ ಕೂಗೋಕ್ ಶುರು ಮಾಡುತ್ತೆ. ಇವನು ಎಚ್ಚರಾಗಿ ಏನಾಯ್ತು ಅಂತಂದ್ರೆ, ನಿನ್ ದಿಂಬು ಕೆಳಗಡೆ ಬೆಂಕಿನ ಇಟ್ಕೊಂಡಿದ್ಯಾ, ಅದನ್ನ ಹೊರಗಡೆ ಹೋಗಿ ಬಿಡ್ತಾ ಇಲ್ಲ ನೀನು, ಎದ್ದೇಳು, ಅದನ್ನ ತೆಗಿ ಅಂತಾನೆ. ಏನ್ ದಿಂಬ್ ಕೆಳಗಡೆ ಇದೆ, ಮಂತ್ರಾಕ್ಷತೆ ಇದೆ ದಿಂಬ್ ಕೆಳಗಡೆ. ಮತ್ತೆ ಏನಾಯ್ತು, ಇಲ್ಲ ನನ್ಗೆ ಆ ಬೆಂಕಿ ತೆಗಿ ಅಂತ. ತೆಗೆದ್ರೆ ನನಗೇನ್ ಕೊಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಅವನು ಬಂಗಾರ ತಟ್ಟೆ ಕೊಡ್ತಾನೆ. ಈಗ್ಲಾರು ಬಿಡು ಅಂತಂದಾಗ ರಾಯರ್ ಹೆಸರು ಹೇಳ್ಕೊಂಡು ಆ ಮಂತ್ರಾಕ್ಷತೆನ ಬ್ರಹ್ಮ ರಾಕ್ಷಸ ಮೇಲೆ ಹಾಕ್ಬಿಡ್ತಾನೆ. ಸುಟ್ಟು ಬೂದಿ ಆಗೋಗುತ್ತೆ ಕಿರ್ಚಿ, ನಾನು ಸುಟ್ಟೋಗ್ತಾ ಇದ್ದೀನಿ ಅಂತ ಹೇಳಿ. ಇದನ್ನೆಲ್ಲ ಹೊರಗಡೆಯಿಂದ ಕುಲಕರ್ಣಿ ನೋಡ್ತಾನೆ. ಬಂದು ಇದೇ ಬ್ರಹ್ಮ ರಾಕ್ಷಸ ಇದ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಗೊತ್ತಾಗುತ್ತೆ. ನಮಸ್ಕಾರ ಮಾಡಿ, ನನ್ನ ಕಾಪಾಡ್ಬಿಟ್ಟೆ, ನಮ್ಮ ಕುಟುಂಬನ ಕಾಪಾಡ್ಬಿಟ್ಟೆ, ಹೆಂಗೆ ಇದೆಲ್ಲ ನಂದೆಲ್ಲ ಏನೂ ಅಲ್ಲ, ಇದೆಲ್ಲ ರಾಯರ್ ಮಾಡಿತ್ತು ಅಷ್ಟೇ ಅಂತ ಹೇಳ್ತಾರೆ. ಏನದಕ್ಕೆ ನೀನ್ ಬಂದಿದ್ಯಾ, ಹೀಗೆ ನನ್ನ ಮದುವೆ ಮೇಲೆ ಇಂಟ್ರೆಸ್ಟ್ ಇತ್ತು, ಹಿಂಗ್ ಬಂದಿದ್ದೆ. ಓಕೆ, ನಂದೇ ತಂಗಿ ಇದ್ದಾಳೆ, ಅವಳನ್ನೇ ಮದುವೆ ಮಾಡ್ಕೊಡ್ತೀನಿ ಅಂತ ಮದುವೆ ಮಾಡ್ಕೊಡ್ತಾರೆ. ಇನ್ನೊಂದ್ಸರಿ ಈ ರಾಯರದು ಅವ್ರ ಕುಟುಂಬ ಅಂತಾನೆ ಕರಿಬೋದು. ರಾಯರ್ ಎಲ್ಲಿ ಹೋದ್ರು ಒಂದಷ್ಟು ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಳು ಹೆಣ್ಣು ಬಹಳ ಒಂಥರ ಪ್ರೆಗ್ನೆಂಟ್ ಇರ್ತಾಳೆ, ಇನ್ನೇನು ಡೆಲಿವರಿ ಆಗೋ ತರ ಇರುತ್ತೆ. ಆಕೆಗೆ ಹೆರಿಗೆ ನೋವು ಶುರು ಆಗ್ಬಿಡುತ್ತೆ. ಒಂಥರ ಬರಡು ಭೂಮಿ ತರ ಅವರು ಇದ್ದ ಜಾಗ, ಅಲ್ಲಿ ಏನೂ ಇಲ್ಲ, ಏನೂ ಸಿಗಲ್ಲ. ಆಗ ರಾಯರು ಮಂತ್ರನ ಜಪಿಸಿ ಮನ್ಸಲ್ಲೇ ಹೇಳ್ಕೊಂಡು ಅವ್ರ ಕಮಂಡಲದಿಂದ ನದಿ ತರ ಹರಿಯೋಕ್ ಶುರು ಆಗುತ್ತೆ ನೀರು. ಅದನ್ನ ಇಟ್ಕೊಂಡು ಎಲ್ಲಾರು ಕುಡ್ದು ಎಲ್ಲಾರ್ಗೂ ಕೊಟ್ಟು
ಇದು ಮಾಡಿ ಆ ಟೈಮಲ್ಲಿ ರಾಯರ್ ಏನು ಹೊದ್ಕೊಂಡಿರ್ತಾರೆ ಅದನ್ನ ಆಕಾಶದ ಕಡೆ ಎಸೆದು ಬಿಡ್ತಾರೆ. ಆಕೆನ ಎಲ್ಲಿ ಮಲಗಿಸಿರ್ತಾರೆ ಆ ಜಾಗ ಇದೆಯಲ್ಲ, ಇಳಿದು ಬಂದ್ಬಿಟ್ಟಿರ್ತಾರೆ. ಈಗ ರಾಯರ್ನ ಎತ್ಕೊಂಡು ಹೋಗ್ಕೊಂಡು ಇದಿರುತ್ತೆ, ಅದರಿಂದ ಇಳಿದು ಬಂದ್ಬಿಟ್ಟಿರ್ತಾರೆ. ಅದು ಆಕೆನ ಮುಚ್ಚಿಬಿಡುತ್ತೆ. ಕೆಲವು ಹೆಂಗಸರು ಡೆಲಿವರಿ ಮಾಡಿಸ್ತಾರೆ, ನೀರು ಎಲ್ಲರಿಗೂ ಸಿಗುತ್ತೆ. ಇದು ರಾಯರು ಎಷ್ಟು ದಯಾಳು ಅಂತ ತೋರಿಸುತ್ತೆ. ಅವ್ರು ಎಷ್ಟು ಅವ್ರನ್ನ ನಂಬ್ಕೊಂಡು ಹೋದ್ರೆ ಎಷ್ಟು ಸಹಾಯ ಮಾಡ್ತಾ ಹೋಗ್ತಾರೆ ಅಂತ ತೋರಿಸುತ್ತೆ. ಇನ್ನೊಂದ್ಸರಿ ಒಬ್ಬ ನವಾಬ ಇರ್ತಾನೆ, ನವಾಬನ್ ಮಗ ತೀರ್ಕೊಂಡಿರ್ತಾನೆ, ಅಂದ್ರೆ ಹಾವು ಕಚ್ಚಿ ತೀರ್ಕೊಂಡಿರ್ತಾನೆ, ಅವನ್ನ ಸಮಾಧಿ ಮಾಡ್ಬಿಟ್ಟಿರ್ತಾರೆ. ಆಗ ರಾಯರ ಮೊರೆ ಹೋದಾಗ ರಾಯರು, ನಿನ್ನ ಮಗ ಇನ್ನೂ ಸತ್ತಿಲ್ಲ, ಸಂಜೆ ಅಷ್ಟರಲ್ಲಿ ಅವನ ಬದುಕಿಸ್ಬೋದು, ಅವನಿನ್ನೂ ಬದುಕಿದ್ದಾನೆ ಅಂತ ಏನೋ ಹೇಳ್ತಾರೆ. ನವಾಬ ಬಂದು ಇದೇನು ಅಂತ ಕೇಳಿದಾಗ ರಾಯರದು ಆ ತೇಜಸ್ಸನ್ನ ನೋಡಿ ನಮಸ್ಕಾರ ಮಾಡ್ಬಿಡ್ತಾನೆ. ಆಗ ನಿನ್ನ ಮಗನ ಹೊರಗಡೆ ತೆಗಿ, ಬದುಕ್ಸೋಕ್ ಚಾನ್ಸ್ ಇದೆ ಅಂತ. ಅವ್ನ ಮಗನ ಹೊರಗಡೆ ತೆಗಿತಾರೆ, ಪೂರ್ತಿ ಮೈ ನೀಲಿಗಟ್ಟು ಬಿಟ್ಟಿರುತ್ತೆ. ರಾಯರ್ ಕಣ್ಮುಚ್ಕೊಂಡು ಮಂತ್ರ ಹೇಳೋಕ್ ಶುರು ಮಾಡ್ತಾರೆ, ಧ್ಯಾನ ಮಾಡೋಕ್ ಶುರು ಮಾಡ್ತಾರೆ, ಮಂತ್ರ ಹೇಳೋಕ್ ಶುರು ಮಾಡ್ತಾರೆ. ಯಾವ ಹಾವು ಕಚ್ಚಿರುತ್ತಲ್ಲ ಆ ಹಾವು ಬಂದು ವಾಪಸ್ ವಿಷ ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ. ಇಮಿಡಿಯೇಟ್ಲಿ ಒಂದು ಹದ್ದು ಬಂದು ಹಾವನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಎಲ್ಲರೂ ಇದನ್ನ ಯಾರು ಮೂವ್ ಆಗಂಗಿಲ್ಲ ಅಂತ ಹೇಳಿರ್ತಾರೆ. ಎಲ್ಲರೂ ಇದನ್ನ ನೋಡ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಆ ತೀರ್ಥವನ್ನ ಅವನ ಮೇಲೆ ಹಾಕಿದಾಗ ಕಂಡ್ಬಿಟ್ಟು ಆತನ ಬಣ್ಣ ಚೇಂಜ್ ಆಗಿ ಮತ್ತೆ ಎದ್ದು ಬಿಡ್ತಾನೆ. ಅದಕ್ಕೆ ನವಾಬ ಬೇಡ್ಕೊಂಡು, ಇದು ಏನ್ ತೋರಿಸುತ್ತೆ ಅಂತಂದ್ರೆ ರಾಯರು ಸಹಾಯ ಮಾಡಬೇಕು ಅಂತಿದ್ದಾಗ ಧರ್ಮಭೇದ ನೋಡ್ತಾ ಇರಲಿಲ್ಲ. ಅದು ಅವನು ಆ ಧರ್ಮದವನು, ಇವನು ಈ ಧರ್ಮದವನು, ಅವನು ಆ ಪಂಗಡದವನು, ಇವನು ಈ ಪಂಗಡದವನು ಇರಲಿಲ್ಲ. ರಾಯರು ಎಲ್ಲರ ಜೀವನದಲ್ಲೂ ಪವಾಡ ನಡ್ಸ್ಕೊಂಡೇ ಬಂದಿದ್ದು, ಎಲ್ಲರ ಜೀವನದಲ್ಲೂ ಅವ್ರ ಮಹಿಮೆನ ತೋರಿಸ್ಕೊಂಡೇ ಬಂದಿತ್ತು. ರಾಯರು ಅಂತ ಮನಸ್ಸಿಂದ ಕೈ ಮುಗಿದು ಹೇಳ್ಬಿಟ್ರೆ ಅವ್ರು ಯಾವತ್ತೂ ಕರೆದಾಗ ಬರುವ, ಕರೆದಲ್ಲಿ ಬರುವ, ಕರೆದಂತೆ ಬರುವ. ಹೀಗೆಲ್ಲ ಆಗ್ತಾ ಇರ್ಬೇಕಾದ್ರೆ ಒಂದೂರಲ್ಲಿ ವೆಂಕಣ್ಣ ಅಂತ ಒಬ್ಬ ಇರ್ತಾನೆ. ವೆಂಕಣ್ಣ ಏನು ಅಂತಂದ್ರೆ ಅವ್ರ ಮನೆಯೆಲ್ಲ ಚೆನ್ನಾಗೇ ಇರುತ್ತೆ. ವೆಂಕಣ್ಣ ಮನೆ ಏನು ಅಂತಂದ್ರೆ, ಈಗ ಕೆಲವರು ಆಲ್ಮೋಸ್ಟ್ ಎಲ್ಲರ ಕುಟುಂಬದಲ್ಲೂ ಇದ್ದಂಥದ್ದೇ. ಅವನ ಕುಟುಂಬದಲ್ಲಿ ಇದ್ದಂಥವ್ರು ಎಲ್ಲ ಆಸ್ತಿನೂ ಕಬಳಿಸ್ಕೊಂಡು ಅದನ್ನ ಅನುಭವಿಸ್ತಾ ಇವನಿಗೆ ದನ ಮೇಸೋಕೆ ಹಾಕ್ಬಿಟ್ಟಿರ್ತಾರೆ. ಎಜುಕೇಶನ್ ಕೂಡ ಕೊಡ್ಸಿರೋದಿಲ್ಲ. ರಾಯರ ಹತ್ರ ಬಂದ್ಬಿಟ್ಟು ಇವನು ಬೇಡ್ಕೊಳ್ತಾನೆ, ಹಿಂಗೆ ನನಗೆ ಯಾರು ದಿಕ್ಕಿಲ್ಲ ಸ್ವಾಮಿ, ನಾನು ಅನಾಥ, ನನಗೇನೂ ಬರೋದಿಲ್ಲ, ನೀವು ನನ್ನ ಕಾಪಾಡಬೇಕು, ದೀಕ್ಷೆ ಕೊಡಬೇಕು ಅಂತ. ರಾಯರು ಅವನಿಗೆ ದೀಕ್ಷೆ ಕೊಟ್ಟು ಹೇಳ್ತಾರೆ, ನೀನು ಕಷ್ಟ ಬಂದಾಗ ನೀನು ನನ್ನ ನೆನೆಸ್ಕೊ ಅಂತ. ಹೀಗಿರ್ಬೇಕಾದ್ರೆ ಒಂದ್ಸರಿ ಅವ್ನ ದನ ಮೇಯಿಸ್ತಾ ಇರ್ಬೇಕಾದ್ರೆ ಸಿದ್ದಿ ಮಸೂದ್ ಖಾನ್ ಅಂತ ಒಬ್ಬ ಅದೋನಿದು ನವಾಬ ಬರ್ತಾನೆ. ಅವನ ಕೈಯಲ್ಲಿ ಒಂದು ಪತ್ರ ಇರುತ್ತೆ. ಅವಾಗೆಲ್ಲ ಒಂದು ನ್ಯೂಸ್ ಬರಬೇಕು ಅಂದ್ರೆ ಒಂದು ಪತ್ರದಲ್ಲಿ ಕಳಿಸ್ತಾ ಇದ್ರಲ್ಲ, ಅವನು ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಇವನು ದನ ಮೇಯಿಸ್ತಾ ಇರ್ತಾನಲ್ಲ, ಇವನ್ನ ಕರೆದು ಓದು ಅಂತಾನೆ. ಏನ್ ಓದೋದು ಸ್ವಾಮಿ, ನನಗೆ ಓದೋಕ್ ಬರೋದಿಲ್ಲ ಅಂತಾನೆ. ನೀನ್ ಇವಾಗ ಓದ್ಲಿಲ್ಲ ಅಂತಂದ್ರೆ ಆನೆ ಕೈಲಿ ತುಳಸಿ ಸಾಯಿಸ್ಬಿಡ್ತೀನಿ ಅಂತ. ಅಯ್ಯೋ ಸ್ವಾಮಿ ಅಂದ್ರೆ ಅವನ ಆನೆ ಮೇಲೆ ಹತ್ತು ಕೂರ್ಸ್ಬಿಡ್ತಾರೆ. ನೀನ್ ಓದ್ಲೇಬೇಕು, ಇಲ್ಲ ಅಂತಂದ್ರೆ ಆನೆ ಕೈಲಿ ತುಳಸಿ ಸಾಯಿಸ್ತೀನಿ ಅಂತ. ಸಡನ್ ಆಗಿ ಅವ್ನ ರಾಯರ್ನ ನೆನ್ಸ್ಕೊಂಡು ಹಿಂಗೆ ಓಪನ್ ಮಾಡ್ತಾನೆ, ಓದೋಕ್ ಬಂದ್ಬಿಡುತ್ತೆ. ಅದ್ರಲ್ಲಿ ಏನ್ ನ್ಯೂಸ್ ಇರುತ್ತಪ್ಪ ಅಂತಂದ್ರೆ, ಅವನು ಬಹಳ ಟೈಮಿಂದ ಒಂದು ಪ್ರಾಂತ್ಯವನ್ನ ಅಕ್ವೈರ್ ಮಾಡ್ಕೋಬೇಕು, ಸೋಲಿಸ್ಬೇಕು ಅಂತ ಒದ್ದಾಡ್ತಿರ್ತಾನೆ. ಅವತ್ತು ಅದಾಗ್ಬಿಟ್ಟಿರುತ್ತೆ ಒಳ್ಳೆ ನ್ಯೂಸ್. ಆ ನ್ಯೂಸಿಗೆ ಇವನು ಓದಿದ್ದಕ್ಕೆ, ಇಂಥ ಒಳ್ಳೆ ನ್ಯೂಸ್ ಕೊಟ್ಟಿದ್ದಕ್ಕೆ, ನೀನ್ ಆನೆ ಮೇಲೆ ಕುತ್ಕೋ, ಇನ್ಮೇಲಿಂದ ಎಲ್ಲ ನೀನೇ ನೋಡ್ಕೋ ಅಂತ ಅವನ್ನ ಮಾಡ್ಬಿಡ್ತಾರೆ. ಸೊ ಅವನ ಅವತ್ತಿಂದ ಅವನ ಜೀವನ ಚೇಂಜ್ ಆಗಿ ಹೋಗುತ್ತೆ. ವೆಂಕಣ್ಣನ ಸ್ಟೋರಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದೆಲ್ಲದ್ರಲ್ಲೂ ವೆಂಕಣ್ಣ ಇದಾದ್ಮೇಲೆ ಎಲ್ಲವನ್ನು ನಡ್ಸ್ಕೊಂಡು ಹೋಗೋ ಪರಿಸ್ಥಿತಿಗೆ ಬರ್ತಾರೆ. ಈಗ ನಾನು ನೀವು ಮೀಟ್ ಆಗಿರ್ತೀವಿ ಒಂದು ಸಂದರ್ಭದಲ್ಲಿ, ನಾವ್ ಯಾಕೆ ಮೀಟ್ ಆಗಿರ್ತೀವಿ ಅಂತ ಗೊತ್ತಿರೋದಿಲ್ಲ. ಬಟ್ ಯಾವುದೋ ಒಂದು ಕೊಂಡಿಗೆ ನಾನೇ ದೊಡ್ಡ ಕೊಂಡಿ ಆಗಿರ್ತೀನಿ. ಆ ಕೊಂಡಿ ಈಗ ಒಂದು ಈ ಟ್ರೈನ್ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ಹಿಂಗ್ ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಹೀಗೋದ್ರೆ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ, ಹೀಗೋದ್ರೆ ಇನ್ನೊಂದ್ ಜಾಗ ಹೋಗುತ್ತೆ. ಹಾಗೆ ಇದಾದ್ಮೇಲೆ ವೆಂಕಣ್ಣ ರಾಯರ್ದು ಇದೆಲ್ಲ ಗೊತ್ತಿರುತ್ತಲ್ಲ. ಸೊ ವೆಂಕಣ್ಣನಿಗೆ ತುಂಬಾ ಆಸೆ ಇರುತ್ತೆ ಸಿದ್ದಿ ಮಸೂದ್ ಖಾನು ರಾಯರ್ನ ಮೀಟ್ ಮಾಡಬೇಕು ಅಂತ ಅನ್ನೋದು. ಅದಕ್ಕೆ ಅವ್ರ ಮಹಿಮೆ ಎಲ್ಲ ಹೇಳ್ತಾರೆ. ಈಗ ನಂಬಲ್ಲ ಯೂಶಲಿ, ಯಾರು ಹಂಗೆ ಹೇಳಿದ್ರೆ ಹೆಂಗೆ ನಂಬೋಕ್ ಸಾಧ್ಯ? ಅದಕ್ಕೆ ಕರ್ಸು ರಾಯರ್ನ ಅಂತ ಹೇಳ್ತಾರೆ. ರಾಯರ್ನ ಕರ್ಸ್ಬಿಟ್ಟು ನಿಮ್ಗಂತ ತಂದಿದ್ದೀನಿ ಅಂತ ಮಾಂಸ ಅದನ್ನೆಲ್ಲ ಹಾಕಿ ಒಂದು ಪ್ಲೇಟಲ್ಲಿ ಅದನ್ನ ಮುಚ್ಚಿ ರಾಯರ್ ಎದುರುಗಡೆ ತಂದು ಕೊಡ್ತಾರೆ. ರಾಯರಿಗೆಲ್ಲ ಗೊತ್ತಿರುತ್ತಾ, ತೀರ್ಥ ತಗೊಂಡು ಹಿಂಗೆ ಪ್ರೋಕ್ಷಣೆ ಮಾಡ್ತಾರೆ. ಹೂವು ಹಣ್ಣು ತಂದು ಕೊಟ್ಟಿದ್ದೀರಾ, ಹೂವು ಹಣ್ಣ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಹಿಂಗೆ ತೆಗೆದ್ರೆ ಬರೀ ಹೂವು ಹಣ್ಣು ಇರುತ್ತೆ. ಇಂಥವ್ರನ್ನ ಪರೀಕ್ಷೆ ಮಾಡ್ಬಿಟ್ನಲ್ಲ ಅಂತ ಹೇಳಿ ದುಃಖ ತಡೆಯಕ್ಕಾಗದೆ ಇವ್ರಿಗೆ ಹಿಂಗಾರು ಸರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರನ್ನ ಇದು ಮಾಡಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೇನ್ ಬೇಕು ಕೇಳಿ. ರಾಜ್ಯ ಕೂಡ ಬಿಟ್ಕೊಡೋಕೆ ರೆಡಿ ಇಟ್ಬಿಟ್ಟಿರ್ತಾರೆ ಸಿದ್ದಿ ಮಸೂದ್ ಖಾನ್. ರಾಜ್ಯ ಇಟ್ಕೊಂಡು ನಾನೇನ್ ಮಾಡಿ, ಅವನೊಬ್ಬ ಸನ್ಯಾಸಿ ಅಂತ ಹೇಳ್ತಾರೆ. ಸರಿ ನಿಮ್ಗೆ ಏನ್ ಪ್ರಾಂತ್ಯ ಬೇಕು ಕೇಳಿ ಅಂತ ಹೇಳ್ತಾರೆ. ನನಗೆ ಮಂಚಾಲೆ ಬೇಕು ಅಂತ ಹೇಳ್ತಾರೆ ರಾಯರು. ಮಂಚಾಲೆ ಅದೊಂದು ಬರಡು ಭೂಮಿ, ಅಲ್ಲಿ ಅದು ಬೇಡ, ನಿಮ್ ಏನ್ ಕೇಳಿ ಕೊಡ ಹಠ ಮಾಡ್ತಾನೆ ಸಿದ್ದಿ ಮಸೂದ್ ಖಾನ್. ರಾಯರು ನನಗೆ ಮಂಚಾಲೆನೇ ಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆಗ್ಲಿ ಕಾಜಿ ಅನ್ನೋನು ಕೊಟ್ಬಿಟ್ಟಿರ್ತಾರೆ ಆ ಮಂಚಾಲೆನ, ಮತ್ತೆ ಅವನು ಬೇರೆ ಕೊಡ್ಬೇಕು ಅಂತ ಇವರು ಮಂಚಾಲೆ ಕೊಟ್ಬಿಡ್ತಾರೆ. ಮಂಚಾಲೆನೇ ಯಾಕೆ ಅಂತ, ಈಗ ವೆಂಕಣ್ಣಂತರೂ ಮಂಚಾಲೆ ಸಿಕ್ತು. ಇವತ್ತು ನಡೀತಾ ಇರೋದೆಲ್ಲ ಮಂಚಾಲೆ. ಸೊ ಈ ಹೋಲ್ ಸ್ಟೋರಿಲಿ ವೆಂಕಣ್ಣ ಇಸ್ ಅ ಕ್ಯಾಟಲಿಸ್ಟ್ ತರ. ಮಂಚಾಲೆನೇ ಯಾಕೆ ಅಂತ ವೆಂಕಣ್ಣ ಪ್ರಶ್ನೆ ಮಾಡಿದಾಗ ವೆಂಕಣ್ಣನ ಜೊತೆ ಹೋಗ್ತಾರೆ ಒಂದ್ಸರಿ. ಹೋಗಿ ಈ ಜಾಗದಲ್ಲಿ ಅಗಿಯೋಕ್ ಶುರು ಮಾಡುವಂತ, ಅಗೀತಾ ಇರ್ಬೇಕಾದ್ರೆ ಹೋಮದ ಕುಂಡ ಸಿಗತ್ತೆ. ಏನ್ ಹೋಮದ ಕುಂಡ? ಅಲ್ಲಿ ಆ ಜಾಗದಲ್ಲಿ ಪ್ರಹ್ಲಾದ ಯಜ್ಞ ಯಾಗಾದಿಗಳನ್ನ ಮಾಡಿರ್ತಾನೆ. ಅಂದ್ರೆ ಅವ್ರ ಜಾಗನೇ ಅದು. ಹಾ. ಸೊ ಮಂಚಾಲಮ್ಮ
ಆ ಟೈಮಲ್ಲಿ ಪ್ರಹ್ಲಾದನ ಟೈಮಲ್ಲಿ ಕುಲದೇವತೆ ಆಗಿರ್ತಾಳೆ. ಸೊ ಆ ಜಾಗದಲ್ಲಿ ಈ ಮಹಾಭಾರತದ ಟೈಮಲ್ಲೂ ಅಷ್ಟೇ ಒಬ್ಬನ ವಿರುದ್ಧ ಅರ್ಜುನ ಹೋರಾಡ್ತಾ ಇರ್ತಾನೆ. ಏನೇ ಮಾಡಿದ್ರು ಅವನ್ನ ಸೋಲ್ಸಕ್ಕಾಗ್ತಾ ಇರಲ್ಲ. ಅರ್ಜುನ ಅಷ್ಟು ಶಕ್ತಿಶಾಲಿ. ಕೃಷ್ಣ ಅವ್ನು ಸ್ವಲ್ಪ ದೂರ ಕರ್ಕೊಂಡು ಹೋಗು ಅಂತ ಹೇಳಿ ದೂರ ಕರ್ಕೊಂಡು ಹೋದ್ಮೇಲೆ ಇಮಿಡಿಯೇಟ್ಲಿ ಅವ್ನು ಸೋತೋಗ್ತಾನೆ. ಅಲ್ಲಿವರೆಗೂ ಅವನು ಆ ಹೋಮದ ಕುಂಡ ಇರೋ ಜಾಗದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ಅದಕ್ಕೆ ಸೋಲ್ಸೋಕ್ಕಾಗಿರೋದಿಲ್ಲ. ಅಷ್ಟು ಪವರ್ಫುಲ್ ಜಾಗ ಇರುತ್ತೆ ಅದು. ಅದಕ್ಕೆ ಮಂಚಾಲನೆ ಕೇಳಿ ತಗೊಂಡಿರ್ತಾರೆ. ಆಮೇಲೆ ಹೀಗೆಲ್ಲ ಆಗ್ತಾ ಇರಬೇಕಾದ್ರೆ ರಾಯರಿಗೆ ಒಂದು ಹಿಂಟ್ ಸಿಕ್ಕಿಬಿಡುತ್ತೆ. ಇನ್ನು ನಂದು ಕೆಲಸವೆಲ್ಲ ಆಯ್ತು. ಇದೇ ಟೈಮಲ್ಲಿ 3 ಜನ ಜ್ಯೋತಿಷಿಗಳನ್ನ ಕರೆಸಿರ್ತಾರೆ. ಅವ್ರು 3 ಜನ ಬಂದಿರ್ತಾರೆ. ನಾವು ಜ್ಯೋತಿಷಿಗಳು, ನಾವು ಹೇಳ್ತೀವಿ, ನಾವೆಲ್ಲ ಸರಿಯಾಗಿ ಹೇಳ್ತೀವಿ ಅಂತ. ಸೊ ರಾಯರದು ಜಾತಕವನ್ನ 3 ಜನಕ್ಕೂ ಕೊಟ್ಟು ಹೇಳಿ ಅಂದಿರ್ತಾರೆ. ಓ, ಇದೊಂದು ಅಭ್ಯುದಯವಾದಂಥ ಜಾತಕ, ಇಂಥದ್ದು ನಾವು ನೋಡೇ ಇಲ್ಲ. ಈ ಇದರಲ್ಲಿರೋರು 100 ವರ್ಷ 80 ವರ್ಷ ಬದುಕ್ತಾರೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಇಲ್ಲ, ಇದರಲ್ಲಿರೋರು 300 ವರ್ಷ ಬದುಕ್ತಾರೆ ಅಂತ. ಇನ್ನೊಬ್ರು ಹೇಳ್ತಾರೆ 700 ವರ್ಷ ಬದುಕ್ತಾರೆ. ರಾಯರು 3 ಜನನೂ ಸರಿ ಅಂತ ಹೇಳ್ತಾರೆ. ನಾನು ಈ ದೇಹದಲ್ಲಿ 80 ವರ್ಷ ಬದುಕ್ತೀನಿ. ನಾನು ಬರೆದಿರೋ ಪುಸ್ತಕಗಳು, ಅದರಲ್ಲಿರೋ ಟೀಚಿಂಗ್ಸ್ ಏನಿದೆ ಅದು 300 ವರ್ಷ ಬದುಕ್ತವೆ. ಅದಾದಮೇಲೆ ಇಲ್ಲಿ ನಾನು ಬೃಂದಾವನಕ್ಕೆ ಎಂಟ್ರಾಗಿ ಸಶರೀರಾಗಿ ಎಂಟ್ರಾಗೋದವರು 700 ವರ್ಷ ಇರ್ತೀನಿ, ಕಾಯ್ತಾ ಇರ್ತೀನಿ ಅಂತ. ಈಗ 300 ವರ್ಷ ಆದಮೇಲೂ ರಾಯರ್ದು ಇದಿದೆ, ಬರೆದಿರೋಂಥ ಎಲ್ಲ ಇದಿದೆ, ಪುಸ್ತಕಗಳು ಎಲ್ಲ ಇನ್ನೂ ಚಾಲ್ತಿಯಲ್ಲಿವೆ. ಬಟ್ ಏನೊಂದು ಅವ್ರು ಹೇಳಿದ್ದು ಅದ್ರ ಪ್ರಕಾರ ಏನು ಅಂತಂದ್ರೆ, ಮನುಷ್ಯ ಈ ಇಂಥದ್ರದ್ದೆಲ್ಲ ವಿಮುಖ ಆಗ್ತಾ ಹೋಗ್ತಾನೆ. ಅದನ್ನ ಗ್ರಾಸ್ಪ್ ಮಾಡೋ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡೋರು ಕಡಿಮೆ ಆಗ್ತಾ ಹೋಗ್ತಾರೆ ಅಂತ. ಸೊ ರಾಯರು ಯಾವತ್ತೂ ಇದ್ದೇ ಇರ್ತಾರೆ, ಇರೋರ ಜೊತೆನೂ ಇರ್ತಾರೆ. ಬಟ್ ಆ ಥರ ಇದು ಅವ್ರಿಗೆ ಅದೆಲ್ಲ ಆದ್ಮೇಲೆ ಅವ್ರಿಗೆ 3 ಜನಕ್ಕೂ ಏನೇನು ಕೊಡಬೇಕಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಗೊತ್ತಾಗತ್ತೆ. ಒಂದ್ಸರಿ ವೆಂಕಣ್ಣನ ಜೊತೆ ಬಹಳ ಒಂದು ಸಾಂಗತ್ಯ ಇರುತ್ತೆ. ಇದ್ರ ಮಧ್ಯೆ ಅಪ್ಪಣ್ಣಾಚಾರ್ಯರು ಇರ್ತಾರೆ. ಬಿಚ್ಚಾಲೆ, ನೀವು ಹೋಗಿದ್ರೆ ಗೊತ್ತಿರುತ್ತೆ ಬಿಚ್ಚಾಲೆ ಅಂತ. ಇದೆಲ್ಲದಕ್ಕಿಂತ ಮುಂಚೆ ಒಂದ್ಸರಿ ರಾಯರು ಈ ಪಂಚಮುಖಿ ಆಂಜನೇಯ ಇದೆಯಲ್ಲ ದೇವಸ್ಥಾನ, ಆ ಜಾಗದಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಈ ತಪಸ್ಸು ಅಂತಂದ್ರೆ ಧ್ಯಾನ ಮಾಡ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಅವ್ರಿಗೆ ಒಂದು ವಾಣಿ ಕೇಳಿಸುತ್ತೆ. ಯಾರ್ದು? ಪಂಚಮುಖಿ ಆಂಜನೇಯ ಅಂತ. ಅವನು ಪ್ರತ್ಯಕ್ಷ ಆಗ್ತಾನೆ. ಒಂದು ಬಹಳ ಲೈಟ್ ಬರುತ್ತೆ, ಪ್ರತ್ಯಕ್ಷ ಆಗ್ತಾನೆ. ರಾಯರಿಗೆ ಕಣ್ತುಂಬ ಹೋಗುತ್ತೆ. ಅವ್ರಿಗೆ ಅವಾಗ ಪಂಚಮುಖಿ ಆಂಜನೇಯ ಹೇಳ್ತಾನೆ, ಈ ಜಾಗದಲ್ಲಿ ಇದರ ಕೆಳಗಡೆ ಗುಹೆಯಲ್ಲಿ, ಪಾತಾಳ ಗುಹೆಯಲ್ಲಿ ಅಹಿರಾವಣ ಇದ್ದ, ರಾವಣನ ಮಗ. ರಾವಣನ 3 ಜನ ಮಕ್ಕಳಿರ್ತಾರೆ, ಮೊದಲನೇ ಹೆಂಡ್ತಿದ್ದು ಅಕ್ಷಯ, ಅಹಿರಾವಣ, ಮೇಘನಾದ ಅಂತ. ಅಹಿರಾವಣ ಇದ್ದ. ಅಲ್ಲಿಗೆ ರಾಮನ್ನ ಮತ್ತೆ ಲಕ್ಷ್ಮಣನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ ಅಹಿರಾವಣ. ಅಲ್ಲಿ ಇಟ್ಟಿದ್ದಾಗ ಅಹಿರಾವಣನ ಪ್ರಾಣ ಅಲ್ಲಿರ್ತಕ್ಕಂಥ 5 ದೀಪಗಳಿರುತ್ತೆ. 5 ದೀಪಗಳನ್ನ ಒಟ್ಟಿಗೆ ಒಂದೇ ಸರಿ ಆರಿಸಿದ್ರೆ ಅವನ ಪ್ರಾಣ ಹೋಗುತ್ತೆ ಅಂತ ಇರುತ್ತೆ. ಅದಕ್ಕೆ ಪಂಚಮುಖಿ ಅವತಾರ ಅಂತ ತಾಳಿರ್ತಾನೆ ಹನುಮಂತ. ಹನುಮಂತ ನುಂಗ್ಬಿಟ್ಟಿರ್ತಾನೆ. ಅಲ್ಲಿ ಅಲ್ಲಿ ಅಹಿರಾವಣ ಇದ್ದಿದ್ದು, ಇಲ್ಲಿ ನನ್ನ ಶಕ್ತಿ ಇದೆ ಅಂತ ಹೇಳ್ತಾನೆ. ಅದೇ ಟೈಮಿಗೆ ವೆಂಕಟೇಶ್ವರ ಉಗ್ರ ನರಸಿಂಹನು ಪ್ರತ್ಯಕ್ಷ ಆಗಿ, ನನ್ನ ಎನರ್ಜಿ ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. ಲಕ್ಷ್ಮಿನೂ ಪ್ರೆಸೆಂಟ್ ಆಗಿ ಅಲ್ಲೇ ಉಳ್ಕೊಳ್ತಾಳೆ. ಅದಕ್ಕೆ ನೀವು ಅಲ್ಲಿ ಹೋದ್ರೆ ಅದೆಲ್ಲ ಕಾಣಕ್ ಸಿಗುತ್ತೆ. ಆ ಗುಹೆಯಲ್ಲಿ ಅದೆಲ್ಲ ಉದ್ಭವ ಮೂರ್ತಿಗಳ ಥರ ಅಲ್ಲಿ ಕಾಣಕ್ ಸಿಗುತ್ತೆ. ಆ ಪ್ಲೇಸ್ ಅಷ್ಟು ಪವರ್ಫುಲ್. ಅದಾದ್ಮೇಲೆ ಈ ಬಿಚ್ಚಾಲೆ ಏನು ಬರುತ್ತೆ, ಪ್ರತಿ ಜನ್ಮದಲ್ಲೂ ರಾಯರಿಗೆ ಅಸಿಸ್ಟ್ ಮಾಡೋಕಂತಾನೆ ಒಬ್ಬೊಬ್ರು ಬಂದಿರ್ತಾರೆ. ಈ ಪ್ರಹ್ಲಾದನ ಟೈಮಲ್ಲಿ, ಈ ಟೈಮಲ್ಲೆಲ್ಲ, ಈ ಟೈಮಲ್ಲಿ ಅಪ್ಪಣ್ಣಾಚಾರ್ಯರು ಬಂದಿರ್ತಾರೆ ಅಂತ. ಸೊ ಬಹಳ ಒಂದು ಕ್ಲೋಸ್ ಅವರು ಅಪ್ಪಣ್ಣಾಚಾರ್ಯರು. ಅವರು ಮನೆಯಲ್ಲೇ ಇದ್ದು ಬಹಳಷ್ಟು ಟೈಮ್, ಯಾಕಂದ್ರೆ ಅಲ್ಲಿ ಇದಿರುತ್ತೆ, ಉಗ್ರ ನರಸಿಂಹಂದು ಒಂದು ಇದಿರುತ್ತೆ, ಪ್ರಹ್ಲಾದ ಮಾಡಿರ್ತಕ್ಕಂಥದ್ದು, ಮತ್ತೆ ಅಲ್ಲೇ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಇಂಥದ್ದೆಲ್ಲ ಕೇಳಿಸ್ಕೊಂಡು ಅದನ್ನ ನೋಡ್ಕೊಂಡು ಅವರು ದಿನಗಳನ್ನ ಕಳೆಯೋಕೆ ಶುರು ಮಾಡ್ತಾರೆ. ಅಪ್ಪಣ್ಣಾಚಾರ್ಯರು ಅವ್ರನ್ನ ಬಹಳ ಹಚ್ಕೊಂಡ್ ಬಿಟ್ಟಿರ್ತಾರೆ. ಅಂಡ್ ಹೀಗಿರ್ಬೇಕಾದ್ರೆ ಒಂದು ದಿನ ಬರುತ್ತೆ. ಆಮೇಲೆಲ್ಲ ಅವ್ರ ಜೊತೆ ಇದ್ದು ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮಂಚಾಲೆಗೆ ಬರ್ತಾರೆ. ಮಂಚಾಲೆಗೆ ಬಂದಾಗ ಅವರ ಕನಸಲ್ಲಿ ಮಂಚಾಲಮ್ಮ ಬರ್ತಾಳೆ ಪ್ರತ್ಯಕ್ಷ ಆಗಿ. ಕನಸಲ್ಲೂ ಕೆಲವರು ನೇರವಾಗಿ ಬಂದಿದ್ರು ಅಂತಾರೆ. ಮಂಚಾಲಮ್ಮ ಪ್ರತ್ಯಕ್ಷ ಆಗಿ ಹೇಳ್ತಾಳೆ, ನಾನು ನಿನ್ಗೆ ಪ್ರಹ್ಲಾದ ಆಗಿದ್ದಾಗ ಕುಲದೇವತೆ, ನೀನು ಅದೇ ಜಾಗಕ್ಕೆ ಬಂದಿದ್ಯಾ, ನನ್ನ ಜಾಗಕ್ಕೆ ಬಂದಿದ್ಯಾ, ನಾನು ಇಲ್ಲೇ ನಿನ್ನ ಜೊತೆನೇ ಇರಿಸ್ತೀನಿ, ನೀನು ಇಲ್ಲೇ ಇರು, ನೀನು ಬೃಂದಾವನ ಎಂಟ್ರಾಗೋ ಟೈಮೆಲ್ಲ ಬಂದಿದೆ, ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಯಾರೇ ಬಂದು ತಪ್ಪು ಮಾಡಿದ್ರು, ದುಷ್ಟಶಕ್ತಿಗಳು ಏನೇ ಮಾಡಿದ್ರು ಅವ್ರನ್ನ ನಾನು ನಿಗ್ರಹ ಮಾಡ್ತೀನಿ, ಇಲ್ಲಿ ನಿನ್ನ ಜೊತೆ ನನ್ನ ಶಕ್ತಿ ಇದ್ದೇ ಇರುತ್ತೆ ಅಂತ ಹೇಳಿ ಅಲ್ಲೇ ನೆಲೆಸೋಕೆ ನಿರ್ಧಾರ ಮಾಡ್ತಾಳೆ. ಮಂಚಾಲಮ್ಮ, ರಾಯರ ದೇವಸ್ಥಾನ ಪಕ್ಕನೇ ಮಂಚಾಲಮ್ಮನ ದೇವಸ್ಥಾನ ಇದೆ. ಮೊದಲು ಮಂಚಾಲಮ್ಮನ ನೋಡ್ಬಿಟ್ಟು ಆಮೇಲೆ ರಾಯರನ್ನ ನೋಡೋಕೆ ಹೋಗಬೇಕು ಅಂತ ಕೆಲವರು ಹೇಳ್ತಾರೆ. ಹಾಗೆ ಇರೋದು ಸಹ ಎಷ್ಟೊಂದು ಸಲ ಎಷ್ಟೊಂದು ಜನ ಹೇಳ್ತಾರಲ್ಲ. ಬರ್ತೀನಿ ಮುಂದೆ, ನೆಕ್ಸ್ಟ್ ಅದನ್ನು ಮೆನ್ಷನ್ ಮಾಡ್ತೀನಿ. ಇದಾದ ಮೇಲೆ ವೆಂಕಣ್ಣನವ್ರಿಗೆ ಕರೆದು ಬಿಟ್ಟು ಹೇಳ್ತಾರೆ ರಾಯರು, ವೆಂಕಣ್ಣ
ನಾನು ಬೃಂದಾವನ ಪ್ರವೇಶ ಮಾಡೋ ಟೈಮ್ ಬಂದಿದೆ ಅಂತ. ವೆಂಕಣ್ಣನಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಈಗ ಯಾರಿಗೂ ನೋವಾಗಲ್ಲ. ನೀವೊಬ್ಬರನ್ನ ಅಷ್ಟು ಹಚ್ಕೊಂಡು ಅಷ್ಟು ಬಾಂಧವ್ಯ ಬೆಳೆದಿರ್ಬೇಕಾದ್ರೆ ಯಾರು ನೋವಾಗಲ್ಲ. ಅಳೋಕ್ ಶುರು ಮಾಡ್ತಾರೆ ವೆಂಕಣ್ಣ. ನೋವು ಪಟ್ಕೋಬೇಡ, ನಾನು ಬಿಟ್ಟು ಹೋಗ್ತಾ ಇಲ್ಲ, ಸಶರೀರವಾಗಿ ನಾನು ಅದ್ರೊಳಗಡೆನೇ ಇರ್ತೀನಿ, ಆದರೆ ನಿಮ್ಮ ಮಧ್ಯೆ ಇರೋದಿಲ್ಲ ಅಷ್ಟೇ. ಅಲ್ಲಿದ್ದು ಎಲ್ಲಾರನ್ನೂ ನೋಡ್ತಾ ಇರ್ತೀನಿ, ನನ್ನ ಎನರ್ಜಿ ಎಲ್ಲ ಕಡೆ ಇರುತ್ತೆ ಅಂತ. ಅದಕ್ಕೆ ಒಂದು ಕಲ್ಲು ಸೆಲೆಕ್ಟ್ ಮಾಡಬೇಕು ಅಂತ ಕಲ್ಲು ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ಬೃಂದಾವನ ಆದಮೇಲೆ ನೆಕ್ಸ್ಟ್ ಬರ್ತಾರೆ ಏನಿರ್ತಾರಲ್ಲ, ಅವ್ರಿಗೆ ಅದನ್ನ ಮೀಸಲಿಟ್ಟು ವೆಂಕಣ್ಣನವ್ರ ಕರ್ಕೊಂಡು ಹೋಗಿ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತೋರಿಸ್ತಾರೆ, ರಾಮ ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಬಂದು ಕೂತಿ ವಿಶ್ರಾಮ ಮಾಡಿ ಹೋಗಿದ್ದ, ವಿಶ್ರಾಂತಿ ತಗೊಂಡು ಹೋಗಿದ್ದ. ಈ ಕಲ್ಲಲ್ಲಿ ಬೃಂದಾವನ ಆಗ್ಬೇಕು ನಂದು ಅಂತ. ಆ ಕಲ್ಲಲ್ಲೇ ರಾಯರ ಬೃಂದಾವನ ಮಾಡೋದು. ಉಳಿದ ಕಲ್ಲಲ್ಲಿ ಎದುರುಗಡೆ ಪ್ರಾಣದೇವರಿದಾರಲ್ಲ ಅವ್ರದ್ದು ಹನುಮಂತಂದು. ಸೊ ಅದೆಲ್ಲ ಒಂದು ಹಂಗೆ ಹೇಳಿ 10 ತಿಂಗಳು ಹೋಗ್ಬಿಟ್ಟು ವಾಪಸ್ ಬರ್ತಾರೆ, ಆಗಿರುತ್ತೆ ಬೃಂದಾವನ. ಸೊ ಆ ದಿನ ಬರುತ್ತೆ ರಾಯರು ಬೃಂದಾವನ ಪ್ರವೇಶ ಮಾಡುವಂಥ ದಿನ. ಅಪ್ಪಣಾಚಾರ್ಯರು ಇದ್ರೆ ಬಿಡೋದಿಲ್ಲ ಅಂತ ರಾಯರಿಗೆ ಅನ್ಸಿರುತ್ತೆ. ಅಪ್ಪಣಾಚಾರ್ಯರು ಆ ಥರ ಇಟ್ಕೊಂಡ್ಬಿಟ್ರೆ ಅವ್ರನ್ನ ಇಲ್ಲ ಅಂತ ಅನ್ನೋಕೆ, ಅವ್ರನ್ನ ದಾಟಿ ಮುಂದಕ್ಕೆ ಹೋಗೋಕ್ಕೂ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ನೀವು ಯಾತ್ರೆ ಹೋಗಿ ಬನ್ನಿ ಅಂತ ಕಳಿಸ್ಬಿಡ್ತಾರೆ ರಾಯರು ಅಪ್ಪಣಾಚಾರ್ಯನ. ಇದನ್ನೆಲ್ಲ ಅವರು ಅಷ್ಟೊತ್ತಿಗಾಗಲೇ ತುಂಬ ಕೆಲಸಗಳನ್ನ ಶುರು ಮಾಡಿಕೊಂಡು ಫಿಲಾಸಫಿನೆಲ್ಲ ತುಂಬ ಸ್ಪ್ರೆಡ್ ಮಾಡ್ತಾ ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ, ಹೊರಡ್ತಾರೆ. ಇದೆಲ್ಲ ಆಗತ್ತೆ. ಆ ದಿನ ಬಂದಾಗ ಹೇಳ್ತಾರೆ ರಾಯರು, ನಾನು ಅಲ್ಲಿ ಒಳಗಡೆ ಹೋಗಿ ಕುತ್ಕೊಂಡು 1200 ಸಾಲಿಗ್ರಾಮಗಳನ್ನ ಇಟ್ಟಿರೋದು, ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮಗಳನ್ನ. 1 ಸಾಲಿಗ್ರಾಮದ ಎನರ್ಜಿ ಸಿಕ್ಕಾಪಟ್ಟೆ ಇರುತ್ತೆ, ಸಿಕ್ಕಾಪಟ್ಟೆ. 1200 ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಅಲ್ಲಿ ಹೋಗಿ ಹೇಳ್ತಾರೆ ರಾಯರ್, ನಾನು ಒಳಗಡೆ ಹೋಗಿ ಕುತ್ಕೊಳ್ತೀನಿ, ಧ್ಯಾನ ಮಾಡೋಕೆ ಶುರು ಆಗ್ತೀನಿ. ಯಾವಾಗ ತುಳಸಿ ಮಲೆ ಇಟ್ಕೊಂಡು ಯಾವಾಗ ಸ್ಟಾಪ್ ಆಗತ್ತೆ ಅವಾಗಿಂದ ಕಲ್ಲಿಡೋಕೆ ಶುರು ಮಾಡಿ ಅಂತ. ಸೊ ಹೀಗೆಲ್ಲ ಮಾಡ್ಕೊಂಡು ಅವ್ರು ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ. ಅಪ್ಪಣ್ಣಾಚಾರ್ಯ ಕಿವಿಗೆ ಬಿದ್ದುಬಿಡುತ್ತೆ, ರಾಯರು ಬೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ. ಓಡಿ ಬರೋಕೆ ಶುರು ಮಾಡ್ತಾರೆ ರಾಯರು, ಹತ್ಕೊಂಡು ರಾಯರದು ಕೀರ್ತನೆಗಳನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ತುಂಗೆ ಅವತ್ತು ಬೋರ್ಗರಿದು ಹರಿತಾ ಇರ್ತಾಳೆ. ಯಾಕಂದ್ರೆ ಹೇಳ್ತಾರೆ ತುಂಗೆಗೂ ದುಃಖ ಆಗಿರುತ್ತೆ ರಾಯರು ಬೃಂದಾವನ ಪ್ರವೇಶ ಮಾಡ್ತಿದ್ದಾರೆ ಅಂತ. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ನಮಗೊಂಥರ ದುಃಖ ಅಂತ ಅನ್ಸುತ್ತೆ ರಾಯರ ಕನೆಕ್ಟ್ ಆಗಿರೋರು. ಇನ್ನಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರಿಗೆ ಹೇಗೆ ಅನ್ಸಿರ್ಬೋದು, ಎಲ್ಲರೂ ಅಳ್ತಾ ಇರ್ತಾರೆ, ಎಲ್ಲರಿಗೂ ಗಂಟ್ಲು ಕಟ್ಟಿಬಿಟ್ಟಿರುತ್ತೆ. ಹಿಂಗೆ ಒಂದೊಂದೇ ಇಡೋಕೆ ಶುರು ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ತುಂಗೆ ಜಾಗ ಬಿಟ್ಬಿಟ್ಲು ಅಂತ ಕೂಡ ಹೇಳ್ತಾರೆ ಕೆಲವರು ಅಪ್ಪಣ್ಣಾಚಾರ್ಯರಿಗೆ. ಓಡ್ಕೊಂಡು ಬರ್ತಾರೆ. ಅವ್ರು ಬಂದು ಇನ್ನೇನು ಒಂದು 4 ಲೈನಿಂದು ಶ್ಲೋಕ ಇರುತ್ತೆ, ಅದು ಹೇಳಬೇಕಾದ್ರೆ 3 ಲೈನ್ ಇನ್ನೇನು ಬಂದು ಹಿಂಗೆ ಬರ್ಬೇಕಾದ್ರೆ ಲಾಸ್ಟ್ ಕಲ್ಲಿಟ್ಬಿಡ್ತಾರೆ, ಮುಗಿದೋಗುತ್ತೆ ಬೃಂದಾವನ. ಅಪ್ಪಣ್ಣಾಚಾರ್ಯರಿಗೆ ಲಾಸ್ಟ್ ಟೈಮ್ ನೋಡೋಕೆ ಸಿಗೋದಿಲ್ಲ ರಾಯರು. ಅದಾದಮೇಲೆ ಆ 3ನೇ ಲೈನಿಗೆ ಅವ್ರ ಗಂಟ್ಲು ಕಟ್ಟಿಬಿಡುತ್ತೆ. 4ನೇ ಲೈನ್ ಏನಿದೆ ಅದು ಬೃಂದಾವನದ ಒಳಗಡೆಯಿಂದ ಬರುತ್ತೆ. ನೀನು ಹೇಳಿರೋ ಶ್ಲೋಕ ಮಾನ್ಯವಾಗಿದೆ, ಇದು ಹಯಗ್ರೀವನೇ ಸಾಕ್ಷಿ ಅಂತ ರಾಯರ್ ಕಂಪ್ಲೀಟ್ ಮಾಡ್ತಾರೆ. ಅದಕ್ಕೆ ಆ ಶ್ಲೋಕಕ್ಕೆ ರಾಯರ್ನ ಕಂಪ್ಲೀಟ್ ಮಾಡೋದ್ರಿಂದ ಅದಕ್ಕೆ ಸಿಕ್ಕಾಪಟ್ಟೆ ಪವರ್ ಇದೆ. ಅದನ್ನ 108 ಸರಿ ಹೇಳಿದ್ರೆ ಎಲ್ಲ ಸಿದ್ಧಿಗಳು, ಎಲ್ಲ ನಾವು ಅನ್ಕೊಂಡಿರೋ ಕಾರ್ಯ ಎಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೂ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಹೇಳ್ತಾರ, ಪ್ರತಿದಿನ ಬಿಚ್ಚಾಲೆಯಿಂದ ಅಲ್ಲಿವರೆಗೂ ಬರ್ತಿದ್ರು ರಾಯರ್ನ ನೋಡೋದಕ್ಕೆ. ರಾಯರ್ನ ನೋಡದೆ ಇರಕ್ಕೆ ಆಗ್ತಾನೆ ಇರಲಿಲ್ಲ, ರಾಯರ್ ಸಾನ್ನಿಧ್ಯ ಅವ್ರಿಗೆ ಬೇಕು ಅಂತ ಅನ್ಸಿರುತ್ತೆ ಅಂತ. ಅದಕ್ಕೆ ರಾಯರ್ ಒಂದ್ಸರಿ ಅವ್ರಿಗೆ ಹೇಳ್ತಾರಂತೆ, ಇದು ನನಗೆ ಇಬ್ರು ಹೇಳಿರೋದು, ನೀನು ಇಲ್ಲೇ ಮಾಡು ಬೃಂದಾವನನ, ಫಸ್ಟ್ ನಾನು ಪೂಜೆ ಮಾಡಿದ್ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿರ್ತೀನಿ ಅಂತ. ಈಗ ಅಲ್ಲೆಲ್ಲ ಹೋಗಿರೋರು ಕೆಲವರು ಹೇಳ್ತಾರೆ, ಈ 4:15 ಮಲಗಿದ್ರೆ ಮಂಚಾಲೆಯಲ್ಲಿ ಈ ಪಾದುಕೆಗಳು ಸದ್ದು ಕೇಳುತ್ತಂತೆ, ಗೆಜ್ಜೆ ಸದ್ದು ಕೇಳುತ್ತಂತೆ. ಅಂದ್ರೆ ಮಂಚಾಲಮ್ಮ ಮತ್ತೆ ರಾಯರು ತುಂಗಭದ್ರಾ ನದಿ ಹತ್ರ ಹೋಗ್ತಾ ಇರೋದು, ಮಂಚಾಲಮ್ಮ ನಡೀತಾ ಇರೋದು, ಬಿಚ್ಚಾಲೆಲ್ಲೂ ಫಸ್ಟ್ ಅದಕ್ಕಿಂತ ಮುಂಚೆ ಕೇಳುತ್ತೆ, ಅಲ್ಲಿ ರಾಯರದು ಪೂಜೆ ನಡೀತಾ ಇರೋದು, ಅಪ್ಪಣ್ಣಾಚಾರ್ಯರು ಪೂಜೆ ಮಾಡ್ತಾ ಇರೋದು ಅದ ಕೇಳುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ಸೇ ಒಂದಿಬ್ರು ಹೇಳಿದ್ದಾರೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. 2009ನೇ ಇಸ್ವಿಲಿ ಒಂದ್ಸರಿ ಪ್ರವಾಹ ಆಗತ್ತೆ. ತುಂಗಭದ್ರಾ ನದಿ ಏನಿರುತ್ತಲ್ಲ, ತುಂಗಿ ನದಿ ಏನಿದೆ ಅದು ಪ್ರವಾಹ ಆಗಿ ಮಂತ್ರಾಲಯ ಏನಿದೆ ಮುಳುಗೋಗತ್ತೆ ಊರು. ರಾಯರ ಬೃಂದಾವನದ ಹತ್ರ ತನಕ ಬರುತ್ತೆ, ಅಲ್ಲಿ ನಿಂತ್ಕೊಳ್ಳುತ್ತೆ. ಹೌದು, ಆ ಜಾಗದಲ್ಲಿ ಅಷ್ಟು ಎನರ್ಜಿ ನೀವು ಇಮ್ಯಾಜಿನ್ ಮಾಡ್ಬೋದು. 1200 ಸಾಲಿಗ್ರಾಮ ಮನೇಲಿ ಇಟ್ಕೋಬೇಕು ಅಂತಂದ್ರೆ ಅತಿ ಶುದ್ಧಿ ಇರಬೇಕು. ಯಾಕಂದ್ರೆ ಸಾಲಿಗ್ರಾಮದ ಎನರ್ಜಿ ಅಷ್ಟು. 1200 ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯನೂ ಇಲ್ಲ, ಅಷ್ಟು ಎನರ್ಜಿ ಇರುತ್ತೆ. ಸೊ ರಾಯರು ಬೃಂದಾವನ ಪ್ರವೇಶ ಮಾಡೋದು 1671ರಲ್ಲಿ. 1671. ರಾಯರು ಹುಟ್ಟೋದು 1595, ಅಂದ್ರೆ 76 ವರ್ಷಗಳ ಕಾಲ ಇದ್ದು. 80 ವರ್ಷ ಹೇಳಿರ್ತಾರಲ್ಲ, 76 ವರ್ಷಗಳ ಕಾಲ ಇತ್ತು ರಾಯರು ಬೃಂದಾವನ ಪ್ರವೇಶ ಮಾಡ್ತಾರೆ. ಇದೆಲ್ಲ ಆಗಿ ಅದಾದ್ಮೇಲೆ ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಬಹಳಷ್ಟು ಪುಸ್ತಕಗಳನ್ನ, ಒಂದಷ್ಟು ಮಂತ್ರಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ ರಾಯರ್ನ ಹೊಗಳೋದಕ್ಕೆ, ಕೊಂಡಾಡೋದಕ್ಕೆ, ಎಲ್ಲದಕ್ಕೂ. ಇದೆಲ್ಲ ಆಗಿ ಒಂದು 150 ವರ್ಷ ಆದಮೇಲೆ ಬ್ರಿಟಿಷ್ ಆಡಳಿತದ ಟೈಮಲ್ಲಿ ಥಾಮಸ್ ಮನ್ರೋ ಅನ್ನೋ ಒಬ್ಬ ಆಫೀಸರ್ ಬರ್ತಾನೆ. ಅಷ್ಟೊತ್ತಿಗೆ ಬ್ರಿಟಿಷ್ ಆಫೀಸರ್ಸ್ ಹೇಳಿರ್ತಾರೆ, ಆಗಿನ ರಾಜರು ಯಾರ್ಯಾರಿಗೆಲ್ಲ
ಜಾಗಗಳನ್ನ ಕೊಟ್ಟಿದ್ದಾರೆ, ಆ ಜಾಗವನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದಾರಾ ಅಥವಾ ಯಾರ್ದಾರು ಪ್ರಾಪರ್ ಆಗಿರೋರು ಸುಪ್ಪದಿಲ್ಲಿದ್ದ ಅಂದ್ರೆ ಬ್ರಿಟಿಷ್ ಸರ್ಕಾರ ಅದನ್ನ ವಾಪಸ್ ಎತ್ಕೊಂಡ್ಬಿಡ್ಬೇಕು ಅಂತ. ಆ ಆ, ಮಾತುಕತೆಯಲ್ಲಿ ಮಂತ್ರಾಲಯ ವಾಪಸ್ ತಗೋಬೇಕು ಅಂತ ಬಂದ್ಬಿಡುತ್ತೆ. ಅವಾಗ ಎಷ್ಟೊಂದು ಜನ ರಾಯರ ಭಕ್ತರೇ ಇರ್ತಾರೆ ಅಲ್ಲಿ ಅವನ ಸುತ್ತ. ಅವ್ರು ಹೇಳ್ತಾರೆ, ಇಲ್ಲ ಈ ಥರ ಇದ್ದಾರೆ ರಾಯರು, ಅವ್ರ ಈ ಥರ ಎಲ್ಲ ಅವ್ರದ್ದು ಇದಿದೆ, ಪವಾಡಗಳಿದೆ, ಅವ್ರ ಕೃಪೆ ಹಿಂಗಿದೆ. ಅವನು 150 ವರ್ಷದ ಹಿಂದೆ ಒಬ್ರು ಯಾರು ಬೃಂದಾವನ ಎಂಟ್ರಾದ್ರೆ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಬದುಕಿದ್ದಾರೆ ಅಂತ ನೀವು ಅನ್ಕೊಂಡೆಲ್ಲ ಬದುಕ್ತಾ ಇದ್ದೀರಲ್ಲ. ಇಂಡಿಯನ್ಸ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಮೂಢನಂಬಿಕೆಗಳು ನಿಮ್ದು. ಒಪ್ಪೋದಿಲ್ಲ ಇವರು. ಇಲ್ಲ ಹಿಂಗಿದೆ ಅಂತ. ಆಯ್ತು, ಹೇಳ್ತಾ ಇದ್ದೀರಲ್ವಾ, ನಾನೇ ಬರ್ತೀನಿ, ಅಲ್ಲಿ ನಿಂತ್ಕೊಂತೀನಿ, ನೋಡ್ತೀನಿ, ನನಗೇನಾದ್ರೂ ರಾಯರ್ ಕಾಣಿಸ್ಬಿಟ್ರೆ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿ ಬರ್ತಾನೆ. ಇವನು ರಿಪೋರ್ಟಿಂಗ್ ಆಫೀಸರ್, ಇವನಿಗಿಂತ ಮೇಲ್ಗಡೆ ಒಬ್ಬ ಆಫೀಸರ್ ಇರ್ತಾನೆ. ಬರ್ತಿದ್ದಂಗೆ ಅಲ್ಲಿ ಆ ಜಾಗದ ಎನರ್ಜಿ ಹೇಗಿರುತ್ತೆ ಅಂತಂದ್ರೆ ಅವನೇ ಶೂ ಬಿಚ್ಚುತ್ತಾನೆ, ಹ್ಯಾಡ್ ತೆಗೆದ್ಬಿಡ್ತಾನೆ. ಬೃಂದಾವನದ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಪೊಲೀಸ್ ಸಲ್ಯೂಟ್ ಮಾಡ್ತಾರಲ್ಲ, ಹಾಗೆ ಸಲ್ಯೂಟ್ ಮಾಡ್ಬಿಟ್ಟು ಹಿಂಗೆ ಕೈ ಮುಗಿದು ನಿಂತ್ಕೊಂಡ್ಬಿಡ್ತಾನೆ. ಮಾತಾಡೋಕೆ ಶುರು ಮಾಡ್ತಾನೆ, ಒಬ್ಬೊಬ್ಬನೇ ಮಾತಾಡೋಕೆ ಶುರು ಮಾಡ್ತಾನೆ. ಅಲ್ಲಿರೋರ್ಗೆಲ್ಲ ಏನಾಗ್ತಿದೆ, ಅವನಿಗೆ ಏನು ಕಾಣಿಸಿದ್ದು ಅಂತಂದ್ರೆ ಬೃಂದಾವನ ಬಾಯ್ ಬಿಟ್ಬಿಡುತ್ತೆ. ರಾಯರು ಅಪಿಯರ್ ಆಗಿ ಹಿಂಗೆ ನಾನು ಇಲ್ಲಿದ್ದೀನಿ, ಇದೆಲ್ಲ ಇದೆ, ತಗೋ ಮಂತ್ರಾಕ್ಷತೆ, ಇದರಲ್ಲೇ ಅಡುಗೆ ಮಾಡಿಸ್ಕೊಂಡು ತಿನ್ನುವಂಥ ಒಂದಷ್ಟು ಮಂತ್ರಾಕ್ಷತೆ ಹಿಂಗೆ ಅವನಿಗೆ ಕೊಟ್ಬಿಡ್ತಾರೆ. ಏನು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅಂತ. ಅವನು ಕಣ್ಣಲ್ಲಿ ನೀರು ಹಾಕ್ತಾನಂತೆ. ಆ ಎನರ್ಜಿನ ಅವನಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತಾ ಇಲ್ಲ ಅವನಿಗೆ. ಮಂತ್ರಾಕ್ಷತೆನ ತೊಗೊಂಡು ಅವ್ರಿಗೆ ಕೊಡ್ತಾರಂತೆ. ಇವ್ರು ಯಾರಿಗೂ ಕಾಣಿಸಿಲ್ಲ ರಾಯರು, ಅವನು ಕಾಣಿಸಿದ್ರು. ಅದರಲ್ಲಿ ಅಡುಗೆ ಮಾಡಿಸ್ಕೊಂಡು ತಿಂತಾನೆ. ಇದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ 3 ತಿಂಗಳಾದ್ಮೇಲೆ ಅವ್ನ ಮೇಲ್ಗಡೆ ರಿಪೋರ್ಟಿಂಗ್ ಆಫೀಸರ್ ಏನಿದ್ರು ಅವನು ವಾಪಸ್ ಹೊರಟೋಗ್ತಾನೆ. ಅದಾದ್ಮೇಲೆ ಇವನೇ ಆ ಜಾಗಕ್ಕೆ ಹೋಗ್ಬಿಡ್ತಾನೆ. ಇವನು ಅಪ್ರೂವ್ ಮಾಡ್ಬಿಡ್ತಾನೆ, ಇದು ಇದೆ ಮಂತ್ರಾಲಯ ಇಲ್ಲೇ ಇರಬೇಕು. ಅವನು ಇದ್ದಿದ್ರೆ ಅಪ್ರೂವ್ ಆಗ್ತಿತ್ತೋ ಇಲ್ವೋ, ಇವನ್ನ ಆ ಜಾಗಕ್ಕೆ ಕಳಿಸ್ತಾರೆ ರಾಯರು. ಇವನು ಅಪ್ರೂವ್ ಮಾಡ್ತಾನೆ, ಇದು ಅವ್ರ ಹತ್ರನೇ ಇರಬೇಕು, ಇದನ್ನ ಯಾರು ತಗೊಳ್ಳೋ ಹಂಗಿಲ್ಲ ಅಂತ. ಅದು ರಾಯರು ಅದನ್ನ ಮಾಡಿಸ್ಕೊಳ್ಳೋ ರೀತಿ. ಅದಾದ್ಮೇಲೆ ಯಾವತ್ತೂ ಅಷ್ಟೇ ಈ ರಾಯರು ಏನು ಬಡತನನ ಅನುಭವಿಸಿರ್ತಾರಲ್ಲ, ಅದರಲ್ಲಿ ಅವ್ರು ಏನೇನು ಜನ್ಮಗಳಲ್ಲಿ ಕಷ್ಟಗಳಿದೆಯೋ ಪಾಪಗಳಿದೆಯೋ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ರಾಯರು ಸಂಪಾದನೆ ಮಾಡಿದ್ದೆಲ್ಲ ಪುಣ್ಯನೇ, ಬರೀ ಪುಣ್ಯ. ಅಂಡ್ ರಾಯರು ಮತ್ತೆ ಮಂಚಾಲಮ್ಮ ಅಲ್ಲಿ ಕುತ್ಕೊಂಡು ರಾಯರು ಏನ್ ಪುಣ್ಯ ಸಂಪಾದನೆ ಮಾಡಿದಾರಲ್ಲ ಅದನ್ನ ಬಂದವ್ರಿಗೆಲ್ಲ ಹಂಚ್ತಾನೆ ಹೋಗ್ತಾ ಇದ್ದಾರೆ. ಅದು ಇರೋದು. ಮತ್ತೆ ಈಗಲೂ ಅಷ್ಟೇ ರಾಯರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡ್ಬೇಕು. ಫಸ್ಟ್ ಮಂಚಾಲಮ್ಮನ್ ನೋಡ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನೀವು ಹಂಗೆ ಒಳಗಡೆ ಹೋಗಿ ಎಂಟ್ರಾಗಿ ರೈಟ್ ಸೈಡ್ ಹೋದ್ರೆ ಮಂಚಾಲಮ್ಮನ ದೇವಸ್ಥಾನ ಎಂಟ್ರೆನ್ಸ್ ಇದೆ. ನೀವು ಅಲ್ಲಿ ಮಂಚಾಲಮ್ಮನ್ ನೋಡ್ಬೋದು, ಆಮೇಲೆ ರಾಯರ್ನ ನೋಡ್ಕೊಂಡು ಹೋಗ್ಬೋದು. ಆ ಜಾಗದ ಎನರ್ಜಿ ಹೇಗಿದೆ ಅಂತಂದ್ರೆ, ಅಲ್ಲಿಗೆ ಹೋದವ್ರಿಗೆ ಮಾತಾಡ್ಬೋದು. ಈಗಲೂ ಬಹಳಷ್ಟು ಜನ ಸಿಗ್ದವರು ಹೇಳ್ತಾರೆ ನಾನು ಹೋಗಿಲ್ಲ ಅಂತ. ಈಗೆಲ್ಲ ಆರಾಧನೆ ಟೈಮಲ್ಲೆಲ್ಲ ಹೋಗ್ಬಿಟ್ರೆ ಅಲ್ಲಿ ಕಾಲಿಡೋಕ್ಕೂ ಆಗೋದಿಲ್ಲ. ನನ್ನ ಜೀವನದಲ್ಲಿ ಪರ್ಸನಲ್ ಆಗಿ ನಡೆದಿದ್ದೇನು ಅಂತಂದ್ರೆ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳಿದೆ 2014ರಲ್ಲಿ ನನಗೆ ರಾಯರ ಪರಿಚಯ ಆಗಿತ್ತು ಅಂತ. ಈಗ 2025ರಲ್ಲಿ ಅಲ್ಲಿಯವ್ರ ಕಡೆಯಿಂದಾನೇ ನನಗೊಂದು ಕಾಲ್ ಬರುತ್ತೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮಲ್ಲಿ ಹೇಗೆ ಒಳ್ಳೆತನ ಇದೆಯೋ ಕೆಟ್ಟವರು ಅಷ್ಟೇ ಜನ ಇದ್ದಾರೆ. ಇಲ್ಲಿ ನಾವು ಮಂತ್ರಾಲಯದ ಬಗ್ಗೆ ರಾಯರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಹೇಳ್ಬೇಕು ನಾನು. ಒಂದಷ್ಟು ಜನ ಈಗ ಯಾರಿಗೋ ನಮ್ಮ ಕುಟುಂಬದಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ನಾವು ತುಂಬ ದುಡ್ಡುಗೋಸ್ಕರ ರೈಸ್ ಮಾಡೋದಕ್ಕೋಸ್ಕರ ಬಹಳ ಟ್ರೈ ಮಾಡ್ತಾ ಇರ್ತೀವಿ. ಅಂಥವ್ರನ್ನ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡ್ತಾರೆ. ಮಂತ್ರಾಲಯದ ವತಿಯಿಂದ ಇಂಥದ್ದಕ್ಕಂತಾನೆ ದುಡ್ಡು ನಾವು ಎತ್ತಿಟ್ಟಿದ್ದೀವಿ, 20 ಲಕ್ಷ ಬೇಕಾ ನಿಮ್ಗೆ, 20 ಲಕ್ಷ ನಾವು ಕೊಡ್ತೀವಿ. ಇಲ್ಲ 2 ಲಕ್ಷ ಬೇಕಾ, 2 ಲಕ್ಷ ಕೊಡ್ತೀವಿ, 10% TDS ಆಗುತ್ತೆ, 20,000 ನೀವು ಅದನ್ನ ನಮಗೆ ಕಳಿಸ್ಬಿಡಿ, ಇಮಿಡಿಯೇಟ್ಲಿ ನಿಮ್ಗೆ ಕಳಿಸ್ತೀವಿ ಅಂತ ಹೇಳೋದು. ಆ ಸಂದರ್ಭದಲ್ಲಿ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ, ಮಂತ್ರಾಲಯ ಅನ್ನೋ ಹೆಸರು ಹೇಳಿರ್ತೀರಿ, ಇಮಿಡಿಯೇಟ್ಲಿ ದುಡ್ಡು ಕಳಿಸಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋಗುತ್ತೆ. ಇದು ಸ್ಕ್ಯಾಮು ಯಾವ ಲೆವೆಲಿಗೆ ನಡೀತಾ ಇದೆ ಅಂತಂದ್ರೆ, ಎಷ್ಟು ಜನ, ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಅಲ್ಲಿ ಇಬ್ರು ಸಿಕ್ಕಿದ್ರು ನನಗೆ ಇದನ್ನ ಅನುಭವಿಸಿರೋರು. ಅವ್ರ ರಾಯರ ಹೆಸರು ಹೇಳ್ಕೊಂಡು ಇದು ನಡೀತಾ ಇದೆ. ಅಂದ್ರೆ ಇವ್ರು ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆನ್ಲೈನ್ ಅಲ್ಲಿ ನೀವೇನೋ ಪೋಸ್ಟ್ ಮಾಡಿರ್ತೀರಾ, ಮಿಲಾಪಲ್ಲೆಲ್ಲೋ ಹಾಕಿರ್ತೀರಾ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಡೋದು. ಆಮೇಲೆ ನಿಮ್ಮ ಹತ್ರ ದುಡ್ಡು ತಗೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡೋದು. ಅವ್ರ ಮಂತ್ರಾಲಯದ ಕಡೆಯಿಂದ ನನಗೆ ಒಂದು ಕಾಲ್ ಬಂದಿತ್ತು, ಹಿಂಗೊಂದು ಆಗ್ತಾ ಇದೆ, ನೀವು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ನಾನು ಅವ್ರು ಮಾಡಿಕೊಟ್ಟೆ. ನನಗೆ ಇಂಥದ್ದೊಂದು ಅಂಥವ್ರ ಹೆಸರು ಹೇಳಿಕೊಂಡು ಮಾಡ್ತಾ ಇದ್ದಾರೆ ಅನ್ನೋದೊಂದು ದುಃಖ. ಆದ್ರೆ ನನಗೆ 2014ರಲ್ಲಿ ಪರಿಚಯ ಆದವರು ಸೇವೆ ಹಿಂಗೆ ಮಾಡೋಕೆ ನನಗೊಂದು ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ಖುಷಿ ಅಲ್ಲಿಂದಾನೆ. ಇದಿಷ್ಟೇ ಅಲ್ಲ, ಈ ರಾಯರ ಫೋಟೋ ಹಾಕೊಂಡ್ಬಿಡೋದು, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋದು, ರಾಯರದ್ದು ಒಂದಷ್ಟು ದಿನ ರಾಯರದ್ದು ಪೂಜೆ ನಡೆಯುತ್ತಲ್ಲ ಅದ್ರದ್ದು ಒಂದಷ್ಟು ವಿಡಿಯೋ ಹಾಕೊಂಡ್ಬಿಡೋದು, ನಾನು ಜ್ಯೋತಿಷಿ ಅಂತ ಹೇಳೋದು, ನೀವು ಮಾಡ್ಕೊಡ್ತೀನಿ ಅಂತ ಹೇಳೋದು, ದುಡ್ಡು ಹಾಕ್ಸ್ಕೊಂಬಿಡೋದು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡೋದು. ಇಂಥವೆಲ್ಲ ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಯಾರು ಈ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಾ, ಅವ್ರು ನೀವು ತಿಳ್ಕೊಳ್ಳಿ, ವಿಷಯನ ಸ್ಪ್ರೆಡ್ ಕೂಡ ಮಾಡಿ. ಇಂಥವ್ರಿದ್ದಾರೆ, ಇಂಥ ಮೋಸಗಳು ನಡೀತಾ ಇದೆ. ಅವರ
ಮಹಿಮೆಗೆ ಮಿತಿನೇ ಇಲ್ಲ. ಅಂಥವ್ರನ್ನ ಈ ಥರ ಕೆಟ್ಟದಾಗಿ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಸೊ ನಿಮಗೆ ಪರಿಚಯ ಇರೋರಿದ್ರೆ ಶೇರ್ ಮಾಡಿ, ಅವ್ರ ಹತ್ರ ಹೇಳ್ಕೊಳ್ಳಿ ಇಂಥದ್ದೊಂದು ನಡೀತಾ ಇದೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅವ್ರ ಹೆಸರು ಮಿಸ್ಯೂಸ್ ಆಗೋದು ಬೇಡ. ಆ್ಯಂಡ್ ಇಂಥವ್ರೆಲ್ಲ ಏನು ಮಾಡ್ತಿದಾರಲ್ಲ, ನೀವು ಮಾಡ್ತಾ ಇರೋರು ನೀವೇ ಆಗಿದ್ರೆ ಇದೆಲ್ಲ ತಲೆ ಮೇಲೆ ಹಾಕೊಂಡಿರೋ ನೀರು. ನಾನು ಮುಂಚೆನೂ ಹೇಳಿದೆ, ಒಂದು ಮಗು ತೀರ್ಕೊಂಡಿದ್ದಾಗ ರಾಯರು ಬದುಕಿಸಿದ್ರು. ಆಮೇಲೆ ಇಬ್ರು ಟೆಸ್ಟ್ ಮಾಡೋದಕ್ಕಂತ ರಾಯರು ಅವ್ರ ಮಗುನೇ ಕರ್ಕೊಂಬಂದು ಮಲಗಿಸಿ ತೀರು ಹೋಗಿದೆ ಅಂತ ಹೇಳಿದ್ಮೇಲೆ ಮಗು ತೀರು ಹೋಯ್ತು ಅಂದಿದ್ರು ರಾಯರು. ಆ ಮಗು ನಿಜವಾಗ್ಲೂ ತೀರು ಹೋಗಿತ್ತು. ಅದನ್ನ ನೆನ್ಪಿಟ್ಕೋಬೇಕು. ಸೊ ನೀವೇ ಮಾಡ್ತಿದ್ರೆ ಇದೆಲ್ಲ ಬಂದು ಒಂದ್ ದಿವಸ ಹೊಡೆಯುತ್ತೆ. ಆ್ಯಂಡ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಗ್ತಾ ಇರೋರು ಕೂಡ ಅದನ್ನು ತಿಳಿಸಿ. ಅಂಡ್ ರಾಯರ್ ವಿಚಾರದಲ್ಲಿ ಯಾವಾಗಲೂ ಅಷ್ಟೇ, ಕೆಲವರು ಹರಕೆ ಅಂತಾಗ್ಲಿ ಅಥವಾ ಕೆಲವು ದೇವರುಗಳಿಗೆ ನಾವು ಇದು ಮಾಡ್ತೀವಿ ಅಥವಾ ಈ ಟೈಮಿಗೆ ಬರ್ತೀವಿ. ಕೆಲವು ದೇವರುಗಳ ಜೊತೆಗೆ ನಮಗೆ ಭಕ್ತಿ ಇರುತ್ತೆ, ಭಯ ಕೂಡ ಜಾಸ್ತಿ ಇರುತ್ತೆ. ಬಟ್ ಒಂದು ಗಮನಿಸಿದ್ದು, ನಮಗೆ ರಾಯರ್ ವಿಚಾರದಲ್ಲಿ ಅದೊಂದು ಪ್ರೀತಿನೇ ಜಾಸ್ತಿ, ಅದೊಂದು ಭಕ್ತಿನೇ ಜಾಸ್ತಿ. ಎಲ್ಲೂ ಭಯ ಅನ್ಸಲ್ಲ, ಯಾವುದೇ ವಿಚಾರವಲ್ಲ. ನೀವು ತಪ್ಪು ಮಾಡಿದ್ರು ಕೂಡ ಆ ಭಗವಂತನ ಮುಂದೆ, ರಾಯ ಮುಂದೆ ನೀವು ಮಾತಾಡ್ಬೋದು, ನೀವು ಹೇಳ್ಬೋದು. ಅದೊಂದು ಡಿಫ್ರೆಂಟ್ ಎನರ್ಜಿ. ಅದು ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಿರತ್ತದು. ಅದಕ್ಕೆ ಅವ್ರನ್ನ ಪರಮ ದಯಾಳು ಅಂತ ಕರೆಯೋದಲ್ವಾ. ಈಗ ದೇವರುಗಳು ಕೂಡ ರಾಯರೆಷ್ಟು ಪ್ರೀತಿ ಅಂತಂದ್ರೆ, ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ವೆಂಕಟೇಶ್ವರ ಆಗಿರ್ಬೋದು, ಕೃಷ್ಣ, ರಾಮ, ಮುಖ್ಯ ಪ್ರಾಣ, ಆಂಜನೇಯ. ಈ ಫೋಟೋ, ಅವ್ರು ರಾಯರ್ದು ಒಂದು ಫೋಟೋ ನೋಡಿದ್ರೆ ಇವರೆಲ್ಲರೂ ಅಲ್ಲೇ ಇರ್ತಾರೆ. ನೀವು ಕೃಷ್ಣನ ಹತ್ರ ಏನೋ ಕೇಳಿ, ರಾಮನ ಹತ್ರ ಏನೋ ಒಂದು ಕೇಳಿ, ಅದು ಆಗದೆ ಇರ್ಬೋದು. ನರಸಿಂಹನ ಹತ್ರ ಏನೋ ಒಂದು ಕೇಳಿ ಆಗದೆ ಇರ್ಬೋದು. ಬಟ್ ರಾಯರ ಹತ್ರ ರಾಯರೇ ಅಂತಂದ್ರೆ ಅರ್ಥ ಆಗೋಗುತ್ತೆ. ಅವ್ರು ಹೋಗಿ ಏನೋ ಬೇಕಂತೆ ಮಾಡ್ಕೊಡು, ಅವ್ರ ಮಾತನ್ನು ತೆಗ್ದಾಕಲ್ಲ. ಯಾಕೆ ರಾಯರ ಹತ್ರ ಹೋದಾಗ ವಿಷಯಗಳು ಅಷ್ಟು ಬೇಗ ನಡೀತವೆ, ನಾವು ಆಗೋದಕ್ಕಿಂತ ಬೇಗ ನಡೀತವೆ ಅಂತಂದ್ರೆ, ಈ ರಾಯರ ನೀವು ಇಲ್ಲಿ ಅನ್ಕೊಂಡು ಇದು ಮಾಡಿದ್ರು ಅವ್ರು ಕಲ್ಪವೃಕ್ಷ. ಇದು ಅವ್ರ ಹತ್ರ ಹೋದ್ರೆ ಅವ್ರ ಕಾಮ್ದೇನು. ಕಲ್ಪವೃಕ್ಷ ಅಂತಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಕೊಡುತ್ತೆ, ಅಂದ್ಕೊಂಡಿದ್ದೆಲ್ಲ ಸಿಗೋದು, ಒಳ್ಳೇದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಕಾಮಧೇನು ಅಂತಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ. ಕೇಳಿದ್ದಲ್ಲ ನಮ್ಗೆ ಯಾವ್ದು ಒಳ್ಳೇದಾಗುತ್ತೆ. ಈಗ ನಾವ್ ಯಾರಿಗಾರು ವಿಶ್ ಮಾಡ್ಬೇಕು ಅಂತಂದ್ರೆ, ನೀನ್ ಅನ್ಕೊಂಡಿದ್ದೆಲ್ಲ ಅಲ್ಲ, ನೀನ್ ಅನ್ಕೊಂಡಿರೋದ್ರಲ್ಲಿ ಯಾವ್ದ್ರಿಂದ ನಿನಗೆ ಒಳ್ಳೇದಾಗುತ್ತೋ ಅದು ನಿನಗಾಗ್ಲಿ. ಇಟ್ಸ್ ಅ ಪ್ರಾಪರ್ ವಿಶ್, ಅದು ಕಾಮಧೇನು. ಸೊ ಇಷ್ಟೆಲ್ಲ ದೇವ್ರುಗಳು ಅವ್ರ ಸುತ್ತಾನೆ ಇರ್ಬೇಕಾದ್ರೆ, ಅವ್ರಿಗೆಲ್ಲ ಇಷ್ಟು ಪ್ರೀತಿ ಇರ್ಬೇಕಾದ್ರೆ, ನಾವು ರಾಯರ ಹತ್ರ ಕೇಳ್ಬಿಟ್ರೆ ಅವ್ರು ಅಷ್ಟು ಜನ ಹತ್ರ ಕೇಳಿ ನಮಗೆ ಕೊಡಿಸ್ಬಿಡ್ತಾರೆ. ಅದಕ್ಕೆ ಇವತ್ತು ಮಂತ್ರಾಲಯದಲ್ಲಿ ಅಷ್ಟು ಜನಜಂಗುಳು ಇರೋದು, ಅಷ್ಟು ಜನ ಅವ್ರನ್ನ ನೆನ್ಸ್ಕೊಂತಾ ಇರೋದು, ಪ್ರತಿದಿನ ಅವ್ರನ್ನ ನೋಡಿ ಎದ್ದೇಳ್ತಾ ಇರೋದು, ನಾವೆಲ್ಲ ಅವ್ರ ಹೆಸರು ಕತೆಗಳನ್ನ ಹೇಳಿ ಕಣ್ಣಲ್ಲಿ ನೀರು ತುಂಬ್ಕೊಳೋದು. ಇದೇ ರೀಸನ್. ರಾಯರು ಅಂತಂದ್ರೆ ತಂದೆ, ಅಲ್ಲಿ ಭಯ ಇಲ್ಲ. ತಂದೆ ಹೌದು ಸ್ಟ್ರಿಕ್ಟ್ ಆಗಿರ್ತಾರೆ, ಬಟ್ ರಾಯರು ಆ ಥರ ಸ್ಟ್ರಿಕ್ಟ್ ಆಗೂ ಇಲ್ಲ. ಅವ್ರ ಮುಖ ನೋಡಿದ್ರೆ ನಾವು ಭಯ ಪಡಬೇಕು ಅಂತ ಅನ್ಸೋದೇ ಇಲ್ಲ. ಅದೊಂಥರ ಶಕ್ತಿ. ನನ್ನ ಪರ್ಸ್ನಲ್ ವೈಯಕ್ತಿಕವಾಗಿ ನನಗೂ ಅಷ್ಟೇ. ಇನ್ಫ್ಯಾಕ್ಟ್ ನನಗೆ ನಮ್ಮಮ್ಮ ಹೆಸರಿಟ್ಟಿದ್ದೆ ರಾಘವೇಂದ್ರ ಸ್ವಾಮಿಗಳು ರಾ ಅಂತಾನೆ. ಈಗ ನಮ್ಮಲ್ಲಿ ಎಲ್ಲರಿಗೂ ಹೆಸರಿಟ್ಟಿರೋದು. ನನಗೆ ಫಸ್ಟಿಂದನೂ ಇಲ್ಲಿ ತನಕನೂ ಅಷ್ಟೇ, ಅವ್ರ ಜೊತೆಗೆ ಅದೊಂದು ಜರ್ನಿ ಇದೆ ಅಲ್ಲ. ಏನೇ ಆಗಲಿ ರಾಯರಿದ್ದಾರೆ, ಏನೇ ಆಗಲಿ ರಾಯರಿದ್ದಾರೆ. ಅದೇ ಹೇಳ್ತಾರಲ್ಲ, ರಾಯರ ಬಳಿ ಹೋಗಿ ಕಷ್ಟಗಳನ್ನ ಹೇಳ್ಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ ಅಂತ. ನಿಮಗೆ ಆ ನಂಬಿಕೆ ಇದ್ರೆ, ರಾಯರು ಏನೇ ಇದ್ರು ನೋಡ್ಕೊಳ್ತಾರೆ ಅನ್ನೋದು ಗೊತ್ತಿದ್ರೆ, ಯಾವ ಕಷ್ಟನೂ ಬಾಧಿಸೋದಿಲ್ಲ, ಯಾವ ಕಷ್ಟನೂ ದೊಡ್ಡದು ಅನ್ಸೋದಿಲ್ಲ. ರಾಯರಿದ್ದಾರೆ ಅಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಆ್ಯಂಡ್ ಅದೊಂದು ಎನರ್ಜಿ ಫೀಲ್ ಮಾಡಬೇಕು ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ಕೂಡ ಬಹಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಜೊತೆ ಮಾತಾಡೋದು ಯಾವತ್ತೂ ಖುಷಿನೇ, ಅದು ಎಸ್ಪೆಷಲಿ ರಾಯರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಖುಷಿ ಇನ್ನೂ 100 ಮಡಿ ಜಾಸ್ತಿ ಆಯಿತು. ಕರೆದು ನನ್ನ ಕೈಲಿ ರಾಯರ ಬಗ್ಗೆ ಹೇಳಿಸಿದ್ದಕ್ಕೆ